ಭಾನುವಾರ ಇವತ್ತು ಲಾಕ್ಡೌನ್ ಇದೆ. ಬೆಂಗಳೂರಿನಲ್ಲಿ ಹಲವು ಜನ ಲಾಕ್ಡೌನ್ನ ನಡುವೆಯೂ ಕೂಡ ಓಡಾಡ್ತಾ ಇದ್ದಾರೆ. ಬಟ್ ಪರವಾಗಿಲ್ಲ, 90% ಲಾಕ್ಡೌನ್ ಇವತ್ತು ಯಶಸ್ವಿಯಾಗಿದೆ. ಇನ್ನು 2 ದಿನ ಕಳೆದ ಮೇಲೆ ಅಂದರೆ ಮಂಗಳವಾರ ಸಂಜೆ 8 ಗಂಟೆಯಿಂದ 7 ದಿನಗಳ ಕಾಲ ಲಾಕ್ಡೌನನ್ನು ಬೆಂಗಳೂರು ಹಾಗೂ ಬೆಂಗಳೂರು ಗ್ರಾಮಾಂತರದಲ್ಲಿ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿ ಆದೇಶವನ್ನು ಹೊರಡಿಸಿದೆ. ಇದರ ಸುತ್ತ ಅತ್ಯಂತ ವೈಜ್ಞಾನಿಕವಾದಂಥ ಚರ್ಚೆ ನಡಿಬೇಕು, ಅತ್ಯಂತ ಸಮತೋಲಿತವಾದಂಥ ಚರ್ಚೆ ನಡಿಬೇಕು ಮತ್ತು ಅತ್ಯಂತ ತಾಂತ್ರಿಕವಾದಂಥ ಚರ್ಚೆ ನಡಿಬೇಕು ಅಂತ ನಮಗನಿಸ್ತು. ಹಾಗಾಗಿ ನಾವು ಇವತ್ತಿನ ಭಾನುವಾರದ ಈ ಲಾಕ್ಡೌನ್ನ ಸಂದರ್ಭದಲ್ಲಿ ಯಾಕೆ ಲಾಕ್ಡೌನ್ ಬೇಕು, ಅದರ ಪ್ರಯೋಜನಗಳು ಏನು, ಮೆಡಿಕಲಿ ಯಾವ ಪ್ರಿಪ್ರೇಷನ್ಸ್ಗಳನ್ನು ಸರ್ಕಾರ ಮಾಡಿಕೊಳ್ಳಬಹುದು, ನಾವು ಹೇಗೆ ಎಚ್ಚೆತ್ತುಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಬೇಕು. ಒಂದಿಷ್ಟು ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ, ಏನು ಸಾರ್ 1 ವಾರ ಲಾಕ್ಡೌನ್ ಮಾಡಿದ್ರೆ ಆಗೋಯ್ತಾ, ಈ ಹಿಂದೆನೇ ಮಾಡಬೇಕಾಗಿತ್ತಲ್ವಾ, ಏನು 1500 ನಂಬರ್ ಆಗಲಿ ಬೆಂಗಳೂರಿನಲ್ಲಿ ಅಂತ ರಾಜ್ಯ ಸರ್ಕಾರ ಕಾಯ್ತಾ ಇತ್ತ, ಹಿಂದೆನೇ ಮಾಡಿದಿದ್ರೆ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಬೋದಾಗಿತ್ತಲ್ವಾ ಅಂತ. ಪ್ರಾಬಬಲಿ ಲಾಕ್ಡೌನ್ ಇನ್ಫೆಕ್ಷನ್ನ ಕಡಿಮೆ ಮಾಡುವುದಕ್ಕೋ ಅಥವಾ 1 ವಾರ ಪ್ರಿಪೇರ್ ಆಗೋದಕ್ಕೆ ಟೈಮ್ ಬೈ ಮಾಡುವುದಕ್ಕೋ, ಎಲ್ಲ ಪ್ರಶ್ನೆಗಳ ಸುತ್ತ ಇವತ್ತಿನ ಚರ್ಚೆ. ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ. ಇದು ಬೆಂಗಳೂರು ಮತ್ತೆ ಲಾಕ್ ಸ್ಪೆಷಲ್ ಡಿಬೇಟ್. ಕೊರೋನಾ ಸೋಂಕು ಜಾಸ್ತಿ ಆಗ್ತಾ ಇದೆ ಬೆಂಗಳೂರಿನಲ್ಲಿ, ನಿಮಗೆ ಗೊತ್ತಿರುವ ಹಾಗೆ 1500ರ ಲೆಕ್ಕದಲ್ಲಿ ಸೋಂಕು ಏರಿಕೆ ಆಗ್ತಾ ಇದೆ. ಕಳೆದ 15 ದಿನಗಳ ಲೆಕ್ಕಾಚಾರ ತಗೊಂಡ್ರೆ 10,000ಕ್ಕಿಂತ ಹೆಚ್ಚು ಜನಕ್ಕೆ ಸೋಂಕು ಬಂದಿದೆ. ನಿನ್ನೆ ಒಂದೇ ದಿನ 1533 ಜನಕ್ಕೆ ಸೋಂಕು ಕಾಣಿಸಿಕೊಂಡಿದೆ. 16,862 ಸೋಂಕಿತರು ಬೆಂಗಳೂರಿನಲ್ಲಿದ್ದಾರೆ. ಒಟ್ಟು ಸಕ್ರಿಯ ಪ್ರಕರಣಗಳು ಜಾಸ್ತಿ ಆಗಿದ್ದಾವೆ ಕಳೆದ ಸುಮಾರು ದಿನಗಳಿಂದ, 12,793. ಇದುವರೆಗೂ ಬೆಂಗಳೂರಿನಲ್ಲಿ 229 ಜನ ಕೊರೋನಾದಿಂದಾಗಿ ಪ್ರಾಣ ಕಳೆದುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಕೇಸ್ಗಳು ಜಾಸ್ತಿ ಆಗ್ತಾ ಬರ್ತಾನೆ ಇದೆ. ನೋಡಿ, ಜುಲೈ 1ರಂದು 735 ಕೇಸ್ ಇತ್ತು, 2ನೇ ತಾರೀಕು 881 ಕೇಸು, 4ಕ್ಕೆ ಬರೋಣ 1174, 5ಕ್ಕೆ 1235, 7ನೇ ತಾರೀಕು ಜುಲೈಗೆ ಬರೋಣ ಮತ್ತೆ 800 ಕೇಸ್ ಆಯಿತು, ಜುಲೈ 8ಕ್ಕೆ 1148 ಆಯಿತು, 9ನೇ ತಾರೀಕು ಜುಲೈಗೆ 1373 ಕೇಸ್ ಆಯಿತು, ಜುಲೈ 10ನೇ ತಾರೀಕು ಒಂದೇ ದಿನ 1447 ಕೇಸ್ಗಳು ಪತ್ತೆಯಾದವು ಬೆಂಗಳೂರಿನಲ್ಲಿ. ಹಾಗೂ ನಿನ್ನೆ ಒಂದೇ ದಿನ 1533 ಕೇಸಸ್ ಹ್ಯಾವ್ ಬೀನ್ ರಿಜಿಸ್ಟರ್ಡ್ ಇನ್ ಬೆಂಗಳೂರು. ನೋಡಿ, ನಮ್ಮ ಪವರ್ ಟಿವಿಯ ತಂಡ ಏನು ಮಾಡ್ತು, ಹಲವು ಜನರನ್ನು ಕಳೆದ ಸುಮಾರು ದಿನಗಳಿಂದ ಸಂಪರ್ಕಿಸುವ ಪ್ರಯತ್ನ ಮಾಡ್ತು. ಯಾರ್ಯಾರನ್ನ, ಡಾಕ್ಟರ್ಗಳನ್ನು ಮತ್ತು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಯಲ್ಲಿ ಇರುವ ಸದಸ್ಯರುಗಳನ್ನು, ಮುಖ್ಯಸ್ಥರನ್ನು, ಮಿನಿಸ್ಟರ್ಸ್ಗಳನ್ನು, ನಿರ್ಧಾರ ತೆಗೆದುಕೊಳ್ತಾರಲ್ಲ ಅವರನ್ನು ಸಂಪರ್ಕಿಸುವ ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ನಮ್ಮ ಪವರ್ ಟಿವಿಯ ತಂಡ ಮಾಡ್ತು. ಹಾಗಾಗಿ ನಾವು ಈ ಲಾಕ್ಡೌನ್ನ ಕಾರಣಗಳಿಗೆ ಸಂಬಂಧಪಟ್ಟಂತೆ ಅತ್ಯಂತ ವಸ್ತುನಿಷ್ಠವಾದಂಥ ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವುದಕ್ಕೆ ಸಾಧ್ಯ ಆಗ್ತಾ ಇದೆ ಇನ್ ನ್ಯೂ ಡೈಮೆನ್ಷನ್ಸ್. ಹಾಗಾಗಿ ಈ ಲಾಕ್ಡೌನ್ಗೆ ನಾವು ಹುಡುಕಿರುವ ಪ್ರಸ್ತುತಪಡಿಸ್ತಾ ಇರುವ ಕಾರಣಗಳು ಏನು, 1 2 3 4 5 ಹಾಗೆ ನಾವು ಒಂದೊಂದಾಗಿ ಅದನ್ನು ನಿಮ್ಮ ಮುಂದೆ ಇವಾಗ ಇಡ್ತಾ ಹೋಗ್ತೀವಿ. ಕಮ್ ಲೆಟ್ಸ್ ಹ್ಯಾವ್ ಅ ಲುಕ್. ಏನು ಕಾರಣಗಳು ಲಾಕ್ಡೌನ್ಗೆ? ನಂಬರ್ 1, ದಿನೇ ದಿನೇ ಸೋಂಕು ಜಾಸ್ತಿ ಆಗ್ತಾ ಇದೆ, ಸಂಪರ್ಕ ಪತ್ತೆಯಾಗ್ತಾ ಇಲ್ಲ, ಇನ್ಫೆಕ್ಷನ್ಸು ಜಾಸ್ತಿ ಆಗ್ತಾ ಇದೆ, ಆದರೆ ಕಾಂಟ್ಯಾಕ್ಟ್ ಟ್ರೇಸಿಂಗು ಆಗ್ತಾ ಇಲ್ಲ. ದಟ್ ಈಸ್ ಒನ್ ಆಫ್ ದಿ ಪ್ರೈಮರಿ ರೀಸನ್ಸ್ ಫಾರ್ ದಿಸ್ ಲಾಕ್ಡೌನ್. ಅದರ ಬಗ್ಗೆ ಅನುಮಾನ ಬೇಡ. ಅಂಡ್ ಅಪ್ ನೆಕ್ಸ್ಟ್, ಬೆಂಗಳೂರಿನಲ್ಲಿ ಡಾಕ್ಟರ್ಗಳ ಕೊರತೆ ಬಹಳ ದೊಡ್ಡ ಮಟ್ಟದಲ್ಲಿ ಖಂಡಿತವಾಗ್ಲೂ ಕೂಡ ಇದ್ದೇ ಇದೆ.
ಸರ್ಕಾರಿ ಆಸ್ಪತ್ರೆಗಳನ್ನೇ ನಂಬಿಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದ್ದಾವೆ ಮತ್ತು ಸರ್ಕಾರಿ ಆಸ್ಪತ್ರೆಗಳು ನಿಜವಾಗಿಯೂ ಕೂಡ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇದ್ದಾವೆ. ಸರ್ಕಾರಿ ವೈದ್ಯರೂ ಕೂಡ ಅಷ್ಟೇ ಪಾಪ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಆ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ಗಳ ಮೇಲೆ ತುಂಬ ಪ್ರೆಷರ್ ಆಗ್ತಾ ಇದೆ. ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳು ಈಗೀಗ ಮುಂದಕ್ಕೆ ಬರ್ತಿದ್ದಾವೆ, ಬಟ್ ನಾಟ್ ಅಪ್ ಟು ದಿ ಮಾರ್ಕ್. ಥರ್ಡ್ ಪಾಯಿಂಟ್, ಯಾಕೆ ಲಾಕ್ಡೌನ್ ಬೇಕು ಬನ್ನಿ ಗಮನಿಸೋಣ. ರಿಪೋರ್ಟ್ಗಳು 5 ದಿನ ಅಲ್ಲ 15 ದಿನ ಆದರೂ ಕೂಡ ಬರ್ತಾ ಇಲ್ಲ. ಹಲವು ಕಡೆಗಳಲ್ಲಿ ನಿಜವಾಗಿಯೂ ರಿಪೋರ್ಟ್ಸ್ ಬರ್ತಾ ಇಲ್ಲ. ಸೋಮವಾರ ಕೊಟ್ಟಿದ್ದು ಅವ್ರು ಕ್ಯೂರ್ ಆದಮೇಲೆ 15 ದಿನ ಆದಮೇಲೆ 16ನೇ ದಿನ ಪಾಸಿಟಿವ್ ಅಂತ ಬರ್ತಾ ಇದೆ. ಯಾಕೆ ಇದು ಸಮಸ್ಯೆ ಅನ್ನೋದನ್ನು 4ನೇ ಪಾಯಿಂಟಲ್ಲಿ ನಿಮ್ಗೆ ಹೇಳ್ತೀವಿ. ನೋಡಿ, ಸ್ವ್ಯಾಬ್ ಟೆಸ್ಟ್ ಕೊಟ್ಬಿಟ್ಟು ಊರೆಲ್ಲ ಓಡಾಡ್ತಾ ಇದ್ದಾರೆ ಜನ. ರಿಸಲ್ಟ್ ಬರೋ ತನಕ ಅವರು ಕಾಯ್ತಿಲ್ಲ. ರಿಸಲ್ಟ್ ಬರೋ ತನಕ ಅವರು ಹೋಮ್ ಐಸೋಲೇಷನ್ ಆಗ್ತಿಲ್ಲ, ಕ್ವಾರಂಟೈನ್ ಆಗ್ತಿಲ್ಲ. ಹಾಗಾಗಿ ಸೋಂಕು ಜಾಸ್ತಿ ಆಗ್ತಾ ಇದೆ. ಆಮೇಲೆ ಪ್ರತಿದಿನ ಎಷ್ಟು ಸ್ಯಾಂಪಲನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಮರ್ಪಕವಾದಂಥ ಮಾಹಿತಿ ಯಾರಿಗೂ ಇಲ್ಲ. ಹೌ ಮೆನಿ ನಂಬರ್ಸ್ ಆಫ್ ಸ್ಯಾಂಪಲ್ಸ್ ಆರ್ ಬೀಯಿಂಗ್ ಕಲೆಕ್ಟೆಡ್ ಇನ್ ಬೆಂಗಳೂರು? ಬಹಳ ಸ್ಪಷ್ಟವಾಗಿ ಯಾರೂ ಕೂಡ ಹೇಳ್ತಾ ಇಲ್ಲ. 7,000 ಅಂತಾರೆ, 14,000 ಅಂತಾರೆ. ಆದರೂ ಬ್ಯಾಕ್ಲಾಗ್ಗಳು ಸಿಕ್ಕಾಪಟ್ಟೆ ಇದ್ದಾವೆ. ಇನ್ನೂ ಎಷ್ಟೋ ಸ್ಯಾಂಪಲ್ಗಳು ಟೆಸ್ಟ್ ಆಗಿಲ್ಲ ಬೆಂಗಳೂರಿನಲ್ಲಿ. ಅದು ಕೂಡ ಬಹಳ ಪ್ರಮುಖವಾದಂಥ ಪ್ರಶ್ನೆ. ಲೆಟ್ಸ್ ಗೋ ಟು ದಿ 6th ಪಾಯಿಂಟ್. ಸೋಂಕಿತ ವ್ಯಕ್ತಿಯ ಸಂಪರ್ಕಿತರನ್ನ ಪತ್ತೆ ಹಚ್ಚುವ ಕಾರ್ಯ ಆಗ್ತಾ ಇಲ್ಲ. ಬಿಬಿಎಂಪಿ ನಿಲ್ಲಿಸ್ಬಿಡ್ತು. ಮುಂಚೆ ಏನ್ ಮಾಡ್ತಾ ಇತ್ತು ಬಿಬಿಎಂಪಿ? 47 ಜನರನ್ನ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡ್ತಾ ಇತ್ತು. ಈಗ ಅದನ್ನು 11 ಜನಕ್ಕೆ ಕನ್ಫೈನ್ ಮಾಡಿದೆ ಬಿಬಿಎಂಪಿ. ಒಬ್ಬ ವ್ಯಕ್ತಿಗೆ ಸೋಂಕಿದೆ ಅಂತಂದರೆ ಆ ಸೋಂಕಿತ ವ್ಯಕ್ತಿಯ ಸಂಪರ್ಕಕ್ಕೆ ಒಂದು 47 ಜನ ಅಂತ ಬಿಬಿಎಂಪಿ ಲೀಸ್ಟ್ ಮಿನಿಮಮ್ ನಂಬರ್ಸ್ ಇಟ್ಕೊಂಡಿತ್ತು. ಈಗ 11 ಆಯಿತು. ಬಹುಶಃ ಇವಾಗ ಆ ಫ್ಯಾಮಿಲಿ ಮಾತ್ರ ಕನ್ಫೈನ್ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಅಂದರೆ ಫ್ಯಾಮಿಲಿಲಿ ಎಷ್ಟು ಜನ ಇದ್ದಾರೆ ಅಷ್ಟು ಮಾತ್ರ. ಇನ್ನು ಬೇಕಾದವರು ಅವರ ಸಂಪರ್ಕಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾದರೆ ಅವ್ರು ಬೇಕಾದರೆ ಹೋಗ್ಬೋದು ಫೀವರ್ ಕ್ಲಿನಿಕ್ಗೆ ಹಾಗೂ ಬೇರೆ ಬೇರೆ ಕಡೆಗಳಲ್ಲಿ ಹೋಗಬಹುದು. ಲೆಟ್ಸ್ ಗೋ ಟು ದಿ 7th ಪಾಯಿಂಟ್. ಆರೋಗ್ಯಾಧಿಕಾರಿಗಳು ಪಾಪ ಕಳೆದ 4 ತಿಂಗಳಿಂದ ಒಂದೇ ಒಂದು ರಜೆ ಹಾಕದೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆ ಸಿಬ್ಬಂದಿಯ ಕತೆ ಹೇಳ್ತೀನಿ ನಾನು ನಿಮಗೆ. ದರ್ ಆಲ್ ವಾರ್ನ್ ಔಟ್ ಟೋಟ್ಲಿ. ಸಾರ್, ನಮಗೆ ರಜಾನೂ ಇಲ್ಲ, ಆದರೂ ಕೂಡ ನಾವು ಕೆಲಸ ಮಾಡ್ತಿದ್ದೀವಿ ಅಂತ ಅವರು ಪಾಪ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಬೇರೆ ಬೇರೆ ಸ್ಪೆಷಾಲಿಟಿಗಳ 600ಕ್ಕಿಂತ ಹೆಚ್ಚು ಸಿಬ್ಬಂದಿಗಳು ಕಳೆದ 3 ತಿಂಗಳಿಂದ ಮನೆಯಲ್ಲೇ ಇದ್ದಾರೆ. ಅಲ್ಲಿ ವಿಕ್ಟೋರಿಯಾದಲ್ಲಿ ಸ್ಕಿನ್ ಲ್ಯಾಬ್ ಇದೆ, ಬರ್ನ್ ವಾರ್ಡ್ ಇದೆ ನಿಮಗೆ, ಅಲ್ಲಿ ಆರ್ಥೋಪೆಡಿಕ್ ಸರ್ಜನ್ ಸಿಗ್ತಾರೆ ನಿಮಗೆ, ಅಲ್ಲಿ ಬೇರೆ ಬೇರೆ ನೆಫ್ರಾಲಜಿ ಇದೆ, ನ್ಯೂರಾಲಜಿ ಇದೆ, ನಿಮಗೆ ಎಲ್ಲವೂ ಕೂಡ ಇದೆ. ಅಲ್ಲಿ ಹಲವು ಜನ ಪಾಪ ಅಲ್ಲಿ ಮನೆಯಲ್ಲಿದ್ದಾರೆ. ನಾನು ಅವ್ರನ್ನ ಬ್ಲೇಮ್ ಮಾಡ್ತಿಲ್ಲ, ಬಟ್ ಕೆಲವು ಸಿಬ್ಬಂದಿ ಕಳೆದ 3-4 ತಿಂಗಳಿಂದ ಹೋರಾಟ ಮಾಡ್ತಾನೆ ಇದ್ದಾರೆ. ಲೆಟ್ಸ್ ಗೋ ಟು ದಿ 8th ಪಾಯಿಂಟ್. 8 ಉಸ್ತುವಾರಿ ಸಚಿವರು ವ್ಯವಸ್ಥೆಯ ಬಗ್ಗೆ ಏನು ತಿಳ್ಕೊಂಡಿಲ್ಲ ಇನ್ನೂ. ಸೋಮಣ್ಣವ್ರು ಪರವಾಗಿಲ್ಲ ಅನ್ಸುತ್ತೆ ನನಗೆ. ಅವ್ರಿಗೊಂದಿಷ್ಟು ಬೆಂಗಳೂರಿನ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಅವ್ರಿಗೆ ಗಲ್ಲಿಯೂ ಕೂಡ ಗೊತ್ತಿದೆ, ಅವರ ಏರಿಯಾ ಗೊತ್ತಿದೆ, ಅವ್ರಿಗಿರುವ ಏರಿಯಾಗಳೆಲ್ಲ ಚಾಲೆಂಜಿಂಗ್ ಏರಿಯಾಗಳು. ಅವ್ರು ಮಾಡಿದ್ದಾರೆ ಈಗಾಗಲೇ ಹಲವು ಕೆಲಸಗಳನ್ನು. ಮತ್ತು ಮೈಸೂರಿನಲ್ಲಿ ಉಸ್ತುವಾರಿ ಮಾಡ್ತಾ ಇದ್ರು, ಆಮೇಲೆ ಕೊಡಗಿಗೆ ಹೋದರು, ಪರವಾಗಿಲ್ಲ ಒಂದಿಷ್ಟು ಕೆಲಸಗಳನ್ನು ಅವ್ರು ಮಾಡಿದರು. ಆದರೆ ಇನ್ನಿತರರು ಏನಿದು ಕೊರೋನಾ, ಕೋವಿಡ್-19 ಅಂದರೆ ಏನು ಅಂತ ಫಸ್ಟ್ ಫುಲ್ ಫಾರ್ಮ್ ತಿಳ್ಕೊಬೇಕಾಗಿದೆ. ಭಾಳ ಜನ ಕೊರೋನಾ ವೈರಸ್ ಡಿಸೀಸ್ 2019 ಅಂತ ತಿಳ್ಕೊಳ್ಬೇಕಾಗಿದೆ. ಆ ಹಂತದಲ್ಲಿದ್ದಾರೆ. ದೆನ್ ಓನ್ಲಿ ದೇ ಕ್ಯಾನ್ ಆಕ್ಟ್ ಅಂಡ್ ದೇ ಕ್ಯಾನ್ ಜಾಯಿನ್ ವಿತ್ ಬಿಬಿಎಂಪಿ ಅಂಡ್ ಆಲ್ಸೋ ವಿತ್ ದಿ ಗವರ್ಮೆಂಟ್. 9ನೇ ಪಾಯಿಂಟ್ ಗಮನಿಸೋಣ. ಬಿಬಿಎಂಪಿಯಲ್ಲಿ ಒಬ್ಬನೇ ಬಾಸ್ ಇಲ್ಲ. ಈ ರಿಪೋರ್ಟಿಂಗ್ ಸಿಸ್ಟಮ್ಮು ತುಂಬ ಸಮಸ್ಯೆ ಇದೆ. ಈ ಅಫಿಷಿಯಲ್ಸ್ಗೆ ಗೊತ್ತಾಗ್ತಾ ಇಲ್ಲ. ನೋಡಿ, ಇದು ಇನ್ಸೈಡ್ ಡೀಟೇಲ್ಸ್ ಪವರ್ ಟಿವಿಗೆ ಸಿಕ್ಕಿರೋದು. ಊರವ್ರಿಗೆಲ್ಲ ರಿಪೋರ್ಟ್ ಮಾಡ್ಕೋಬೇಕು, ಅಲ್ಲಿರೋರಿಗೆಲ್ಲರಿಗೂ ಹೇಳಬೇಕು, ಸೋಂಕಿನ ಬಗ್ಗೆ ಹೇಳಬೇಕು, ಫೀವರ್ ಕ್ಲಿನಿಕ್ ಬಗ್ಗೆ ಹೇಳಬೇಕು, ಸ್ಯಾಂಪಲ್ ಕಲೆಕ್ಷನ್ ಬಗ್ಗೆ ಹೇಳಬೇಕು. ಇದು ದೊಡ್ಡ ಸಮಸ್ಯೆ ಆಗಿದೆ ಬಿಬಿಎಂಪಿಯಲ್ಲಿ. ಲೆಟ್ಸ್ ಗೋ ಟು ದಿ 10th ಪಾಯಿಂಟ್. ಮುಂಬೈನ ಧಾರಾವಿ ಸ್ಲಮ್ನಲ್ಲಿ ಸೋಂಕು ಕಡಿಮೆ ಆಯಿತು, ಆದರೆ ಬೆಂಗಳೂರಿನ ಹಲವು ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಮೊನ್ನೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮುಂಬೈನ ಧಾರಾವಿ ಸ್ಲಮ್ನಲ್ಲಿ ಸೋಂಕು ಕಡಿಮೆ ಆಗಿರೋದ್ರ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸ್ತು. ನೋಡ್ರಿ, ಅದೊಂದು ರೋಲ್ ಮಾಡೆಲ್ ಅಂತ ಹೇಳ್ತು. ಅಫ್ಕೋರ್ಸ್ ಮುಂಬೈನ ಹಲವು ಕಡೆಗಳಲ್ಲಿ ಸೋಂಕಿದೆ. ಅಮಿತಾಬ್ ಬಚ್ಚನ್ನಿಂದ ಹಿಡಿದು ಅವರ ಮಗನಿಗೂ ಕೂಡ ಸೋಂಕು ತಗುಲಿಕೊಂಡಿದೆ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ.
ಆದರೆ ಧಾರಾವಿಯ ಬಗ್ಗೆ ನಾನು ಪರ್ಟಿಕ್ಯುಲರ್ಲಿ ಮಾತನಾಡ್ತಾ ಇದ್ದೀನಿ. ಅಲ್ಲಿ ಪರವಾಗಿಲ್ವಲ್ಲ ಅನ್ನುವ ಹಂತದಲ್ಲಿ ನಡೆಸಿದರಲ್ಲ. ವೈ ನಾಟ್ ಇನ್ ಅದರ್ ಕಂಟೈನ್ಮೆಂಟ್ ಝೋನ್ಸ್ ಆಫ್ ಬೆಂಗಳೂರು? ಈ ಪ್ರಶ್ನೆ ಇದೆ ನಮಗೆ. ಲೆಟ್ಸ್ ಗೋ ಟು ದಿ 11th ಪಾಯಿಂಟ್. ಆಸ್ಪತ್ರೆಗಳು ಸೋಂಕಿತರಿಗೆ ಚಿಕಿತ್ಸೆ ಕೊಡುವುದಕ್ಕೆ ಹಿಂದೇಟು ಹಾಕ್ತಾ ಇದ್ದಾವೆ, ಎಸ್ಪೆಷಲಿ ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ಸ್ಗಳು. 73 ಲಿಸ್ಟನ್ನು ಸರ್ಕಾರ ಹೊರಡಿಸ್ತು, ನೋಡಲ್ ಆಫೀಸರ್ಸ್ಗಳ ನಂಬರ್ಗಳನ್ನು ಸರ್ಕಾರ ಹೊರಡಿಸ್ತು. ಆದರೆ ಹಲವು ಆಸ್ಪತ್ರೆಗಳು ಹೇಳ್ತವೆ ನಮ್ದು ಇನ್ನೂ ಪ್ರಾಸೆಸ್ ನಡೀತಿದೆ ಅಂತವೆ. ಫೋನ್ ಮಾಡಿದ್ರೆ ಕವಡೆ ಕಾಸಿನ ಬೆಲೆ ಕೊಡೋದಿಲ್ಲ, ಹತ್ತಿರ ಹೋದರೂ ಕೂಡ ಸೇರಿಸ್ಕೊಳ್ಳೋದಿಲ್ಲ. ಉಸಿರಾಟದ ಸಮಸ್ಯೆ ಇದೆ ಅಂತಂದರೆ ಬೇಸಿಕ್ ಮಿನಿಮಮ್ ಸ್ಯಾಚುರೇಷನ್ ಚೆಕ್ ಮಾಡ್ತಿಲ್ಲ ಅನೇಕ ಪ್ರೈವೇಟ್ ಆಸ್ಪತ್ರೆಗಳು, ಮತ್ತು ವೈಟಲ್ಸ್ ಚೆಕ್ ಮಾಡ್ತಿಲ್ಲ ಅನೇಕ ಪ್ರೈವೇಟ್ ಆಸ್ಪತ್ರೆಗಳು. ಆ ಸಮಸ್ಯೆಯನ್ನು ಈ 1 ವಾರದಲ್ಲಿ ಬಗೆಹರಿಸುವತ್ತ ಕ್ರಮ ತೆಗೆದುಕೊಳ್ಳುತ್ತಾ ಸರ್ಕಾರ? ಗೊತ್ತಿಲ್ಲ, ನಾವು ಕಾದು ನೋಡಬೇಕು. ಲೆಟ್ಸ್ ಗೋ ಟು ದಿ 12th ಪಾಯಿಂಟ್. ಬೆಡ್ ಸಿಗದೆ ಎಷ್ಟು ಜನ ಸೋಂಕಿತರು ಸಾಯ್ತಿದ್ದಾರೆ ಅನ್ನೋದ್ರ ಮಾಹಿತಿ ಇಲ್ಲ. ಈ ಡೆತ್ ಆಡಿಟ್ ಅಂತ ಕರಿತೀವಿ ನಾವು, ಡೆತ್ ಆಡಿಟ್ BBMP ಹತ್ರ ಇಲ್ವೇ ಇಲ್ಲ. ಅದೇ ಸಮಸ್ಯೆಯಾಗಿರೋದು. ಎಷ್ಟು ಬೆಡ್ಗಳು ಸೋಂಕಿತರ ಚಿಕಿತ್ಸೆಗೆ ಉಳಿದಿದೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮನೆ ರಾಜಾಜಿನಗರ ಅಂತ ಅಂದ್ಕೊಳ್ಳಿ, ನಿಮ್ಮ ಏರಿಯಾದಲ್ಲಿ 3 ಕೋವಿಡ್ ಆಸ್ಪತ್ರೆ ಇದೆ ಅಂತಂದರೆ ಆ ಕೋವಿಡ್ ಆಸ್ಪತ್ರೆಯಲ್ಲಿ ಕೋವಿಡ್ಗಾಗಿ ಕಾಯ್ದಿರಿಸಲಾಗಿರುವ ಬೆಡ್ಗಳೆಷ್ಟು, ಅಲ್ಲಿ ವೆಂಟಿಲೇಷನ್ ಇರುವ ಬೆಡ್ಗಳು ಎಷ್ಟು ಅನ್ನೋದ್ರ ಬಗ್ಗೆ ಒಂದು ಸೆಂಟ್ರಲೈಸ್ಡ್ ಸಿಸ್ಟಮ್ ಇಲ್ಲ. ಈಗಲೂ ಏನಾಗ್ತಾ ಇದೆ, ಭಾಳ ಶ್ರೀಮಂತ VVIP ಬಂದರೆ ಅವನನ್ನು ಆಸ್ಟರ್ CMIಗೆ ಕಳಿಸ್ತಾರೆ. ಯಾರೋ ಪಾಪ ಬಡವ ಬಂದರೆ ನೀನು ಎಲ್ಲಿ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕಪ್ಪ ಅಂತ ಬೇರೆ ಕಡೆಗೆ ಕಳಿಸ್ತಾರೆ. ಈ ಬೆಡ್ಗಳು ಹಂಚುವಿಕೆ ಕೂಡ ಇನ್ಫ್ಲೂಯೆನ್ಸಲ್ಲಿ ನಡೀತಾ ಇದೆ ಅನ್ನುವ ಮಾಹಿತಿ ಪವರ್ ಟಿವಿಗೆ ಲಭ್ಯ ಆಗಿದೆ. ಹಾಗಾಗಿ ಇದು ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಒಂದು ವೇಳೆ ಉಸಿರಾಟದ ಸೋಂಕಿರುವ ಕೋವಿಡ್ ಇರುವ ವ್ಯಕ್ತಿ ಒಂದು ಆಸ್ಪತ್ರೆಗೆ ಬಂದರೆ ಆ ಡಾಕ್ಟರ್ ಹತ್ರ ಅಥವಾ ಅದನ್ನು ಕೊಡುವಂಥ ಒಬ್ಬ ವೈದ್ಯಾಧಿಕಾರಿಯ ಹತ್ರ ಯಾವ ಆಸ್ಪತ್ರೆ, ಯಾವ ಬೆಡ್ಡು, ವೆಂಟಿಲೇಷನ್ ಇದೆಯಾ, ಆಕ್ಸಿಜನ್ ಸಪ್ಲೈ ಇದೆಯಾ ಅನ್ನೋದ್ರ ಬಗ್ಗೆ ಡೀಟೇಲ್ಗಳು ಇನ್ ಹ್ಯಾಂಡ್ ಇಲ್ಲ. ನಾವು ತಿರುಪತಿಗೆ ಹೋದರೆ VIP ಟಿಕೆಟ್ ಬ್ರೇಕು, ನಮಗೆ ಎಷ್ಟು ಗಂಟೆಗೆ ದರ್ಶನ ಅಂತ ಗೊತ್ತಾಗುತ್ತೆ. ನಾವು ಬೇರೆ ಕಡೆ ಎಲ್ಗೋ ಹೋದರೆ ನಮಗೆ ದೇವ್ರ ದರ್ಶನ ಯಾವಾಗ ಅಂತ ಗೊತ್ತಾಗುತ್ತೆ. ಸಿನಿಮಾಗೆ ಹೋದರೆ ಸಿನಿಮಾ ಆಡಿ ಸೀಟ್ ನಂಬರ್ ಯಾವುದು ಅಂತ ಗೊತ್ತಾಗತ್ತೆ ನಮಗೆ. ಆದರೆ ಬೆಡ್ ಯಾವ್ದು ಸಿಗುತ್ತೆ ಅಂತ ಗೊತ್ತಿಲ್ಲ. ಒಂದು 5 ಜನಕ್ಕೆ ಫೋನ್ ಮಾಡಬೇಕು, ಆ ಸಮಸ್ಯೆ ಆಗಿದೆ. ಆದರೂ ಕೂಡ ಅವ್ರು ಯಾರು ರೆಸ್ಪಾಂಡ್ ಮಾಡ್ತಾ ಇಲ್ಲ. ದಿಸ್ ಈಸ್ ಆಲ್ಸೋ ಅ ವೆರಿ ಬೇಸಿಕ್ ಪ್ರಾಬ್ಲಮ್ ಬೆಂಗಳೂರು ಇಸ್ ಫೇಸಿಂಗ್ ವಿತ್ ಟುಡೇ. ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಪಾಯಿಂಟ್. BBMP ಆರೋಗ್ಯಾಧಿಕಾರಿಗಳ ಮೇಲೆ ಏನೂ ಗೊತ್ತಿಲ್ಲದ IAS ಆಫೀಸರ್ಸ್ಗಳು ಸವಾರಿ ಮಾಡ್ತಾ ಇದ್ದಾರೆ. ಆರೋಗ್ಯಾಧಿಕಾರಿಗಳು ಹೇಳೋದನ್ನು ಅವರು ಕೇಳ್ತಾ ಇಲ್ಲ. IAS ಆಫೀಸರ್ಸ್ಗಳ ಲಾಬಿ ಬಹಳ ದೊಡ್ಡ ಮಟ್ಟದಲ್ಲಿದೆ BBMPಯಲ್ಲಿ. ಅವ್ರು ಏನು ಗೊತ್ತು? ಸ್ಯಾಚುರೇಷನ್ ಅಂದರೆ ಗೊತ್ತಿಲ್ಲ, ವೈಟಲ್ಸ್ ಅಂದರೆ ಹಲವು ಜನಕ್ಕೆ ಗೊತ್ತಿಲ್ಲ, ಕೋವಿಡ್ ಟೆಸ್ಟ್ ರಿಪೋರ್ಟ್ ಅಂದರೆ ಗೊತ್ತಿಲ್ಲ. ಏನೂ ಗೊತ್ತಿಲ್ಲದೆ ಇರೋರೆಲ್ಲ ಆರೋಗ್ಯಾಧಿಕಾರಿಗಳ ಮೇಲೆ, ಇನ್ಫ್ಯಾಕ್ಟ್ ಇವನ್ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಯಲ್ಲಿರುವ ಹಲವು ಎಪಿಡಮಾಲಜಿಸ್ಟ್ಗಳ ಮೇಲೂ ಕೂಡ ಸವಾರಿ ಮಾಡ್ತಾ ಇದ್ದಾರೆ. ಅಂದರೆ ಸಾಂಕ್ರಾಮಿಕ ರೋಗ ತಜ್ಞರ ಮೇಲೆ, ಪಲ್ಮನಾಲಜಿಸ್ಟ್ಗಳ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ. ಇದು ಪವರ್ ಟಿವಿಗೆ ಸಿಕ್ಕಿರುವ ಡೀಟೇಲ್ಡ್ ಇನ್ಸೈಡ್ ರಿಪೋರ್ಟ್. ಜನರು ಅನ್ಲಾಕ್ ನಿಯಮಗಳನ್ನು ಪಾಲಿಸದೆ ನಿಮಯಗಳ ಆಗಿದೆ. ಇಟ್ಸ್ ಓಕೆ, ಅದೇ ಥರ ಆಗಿದೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಥರನೇ ಜನರ ವರ್ತನೆನೂ ಆಗಿದೆ. ನಿಯಮಗಳನ್ನು ಪಾಲಿಸದೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಜನ. ದಟ್ ಈಸ್ ದಿ ಪ್ರಾಬ್ಲಮ್. ಇವತ್ತು ಈ ಒಂದು ಮೆಗಾ ಡಿಬೇಟ್ನಲ್ಲಿ ಭಾಗವಹಿಸೋದಕ್ಕೆ 5 ಜನ ಅತ್ಯಂತ ಪ್ರಖ್ಯಾತರು ಜಾಯ್ನ್ ಆಗಿದ್ದಾರೆ, ಗಣ್ಯ ವ್ಯಕ್ತಿಗಳು ಜಾಯ್ನ್ ಆಗಿದ್ದಾರೆ, ಜೊತೆಗೆ ಆಯಾ ಪರ್ಟಿಕ್ಯುಲರ್ ಫೀಲ್ಡ್ನ ಎಕ್ಸ್ಪರ್ಟ್ಸ್ಗಳು ಜಾಯ್ನ್ ಆಗಿದ್ದಾರೆ. ನಾನು ಅಂದ್ಕೊಳ್ತೀನಿ ಇದು ನಮ್ಮ ಸುದೈವ. ಕಾರಣ ನಿಮಗೆ ಹಲವು ವಿಷಯಗಳನ್ನು ನೇರವಾಗಿ ಅನ್ಬಯಾಸ್ಡ್ ಆಗಿ ತಲುಪಿಸುವುದಕ್ಕೆ ಅವರೆಲ್ಲರೂ ಕೂಡ ಸಿದ್ಧರಿದ್ದಾರೆ. ನಾನು ಮೊದಲದಾಗಿ ನನ್ನ ಬಲಗಡೆ ಭಾಗದಿಂದ ನಿಮಗೆ ಪರಿಚಯಿಸ್ತೇನೆ. ನಾಡು ಕಂಡಂಥ ಪ್ರಖ್ಯಾತ ವೈದ್ಯರು, ಹೃದ್ರೋಗ ತಜ್ಞೆ, ಪೀಡಿಯಾಟ್ರಿಕ್ ಹಾರ್ಟ್ ಸರ್ಜನ್ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳಕುಂದ್ರಿ ನಮ್ಮ ಜೊತೆಗೆ ಚರ್ಚೆಯಲ್ಲಿ. ಅಮ್ಮ ನಮಸ್ಕಾರ. ನಮಸ್ಕಾರ. ಹಾಗೆ ಗಣೇಶ್ ಅವರು ನಮ್ಮ ಜೊತೆಗೆ ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ, BJPಯ ವಕ್ತಾರರು. ಗಣೇಶ್ ಅವರೇ ನಮಸ್ಕಾರ, ಬಹಳ ಆತ್ಮೀಯವಾದಂಥ ಸ್ವಾಗತ ನಿಮಗೆ. ಹಾಗೂ ನಾಡಿನ ಪ್ರಖ್ಯಾತ ಆಧ್ಯಾತ್ಮಿಕ ಚಿಂತಕರು
ಸಂತೋಷ್ ಗುರೂಜಿ ಅವರು ನಮ್ಮ ಜೊತೆಗೆ ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಗುರುಗಳೇ, ನಿಮಗೂ ಬಹಳ ಆತ್ಮೀಯವಾದಂಥ ಸ್ವಾಗತ. ಹಾಗೂ ಡಾಕ್ಟರ್ CA ಕಿಶೋರ್, ನಾಡಿನ ಪ್ರಖ್ಯಾತ ಆಯುರ್ವೇದ ತಜ್ಞರು. ನಮಸ್ಕಾರ ಕಿಶೋರ್ ಅವರಿಗೆ, ಭಾಳ ಆತ್ಮೀಯವಾದಂಥ ಸ್ವಾಗತ. ಹಾಗೆ ವಿ ಹ್ಯಾವ್ ಯಂಗ್ ಅಂಡ್ ಎನರ್ಜೆಟಿಕ್ ಅನಿಲ್ ಕುಮಾರ್ ನಮ್ಮ ಜೊತೆಗೆ, ಕಾಂಗ್ರೆಸ್ನ ವಕ್ತಾರರು ಚರ್ಚೆಯಲ್ಲಿ. ಅನಿಲ್ ಕುಮಾರ್, ನಮಸ್ಕಾರ. ನಾನು ಇವರೆಲ್ಲರನ್ನೂ ಕೂಡ ಮಾತಾಡ್ಸೋಕ್ಕಿಂತ ಮುಂಚೆ ಐ ವಿಲ್ ಗೋ ಟು ಕಾರ್ಪೊರೇಷನ್ ಸರ್ಕಲ್. ಮಂಜುನಾಥ್ ಹೊಸಹಳ್ಳಿ ನಮ್ಮ ಪ್ರತಿನಿಧಿ ಲೈವ್ನಲ್ಲಿ ನನ್ನನ್ನು ಜಾಯ್ನ್ ಆಗ್ತಾ ಇದ್ದಾರೆ. ಅಲ್ಲಿ ಒಂದಿಷ್ಟು ಜನರನ್ನ ಮಾತನಾಡಿಸೋ ಪ್ರಯತ್ನ ಪಡ್ತಾರೆ. ಎರಡನೇದವ್ರು ಏನು ಮಾಡ್ತಾರೆ, ಸಂಡೇ ಲಾಕ್ಡೌನ್ಗಾದರೂ ಜನ ಬೆಲೆ ಕೊಡ್ತಿದ್ದಾರಾ, ಮಾತಾಡ್ತಾರೆ. ಮಂಜುನಾಥ್, ಗೋ ಹೆಡ್, ಇಟ್ಸ್ ಯೋರ್ ಟೈಮ್. ಚಂದನ್ ಸರ್, ಬೆಂಗಳೂರಿನಲ್ಲಿ ಇವತ್ತು 2ನೇ ಹಂತದ ಸಂಡೇ ಲಾಕ್ಡೌನ್ನ ಕರೆ ನೀಡಿರುವಂಥದ್ದು. ನಿನ್ನೆ ರಾತ್ರಿ 8 ಗಂಟೆಯಿಂದ ಆಚೆಗೆ ಜನ ಹೊರಬಾರದಂತೆ ಸ್ಥಳೀಯರು ನೇಮಕ ಮಾಡಿರುವಂಥ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮಗಳನ್ನು ವಹಿಸಿರುವಂಥದ್ದು. ಹಾಗಿದ್ರೂ ಕೂಡ ಒಂದಷ್ಟು ಭಾಗಗಳಲ್ಲಿ ನಮಗೆ ಲಾಕ್ಡೌನ್ ಇಲ್ಲವೇ ಇಲ್ಲ ಅನ್ನುವಂಥ ರೀತಿಯಾಗಿ ವರ್ತನೆ ನಡೆದುಕೊಳ್ಳುವಂಥದ್ದು ಕೂಡ ದೃಶ್ಯಗಳಲ್ಲಿ ನಾವು ನೋಡ್ತಾ ಹೋಗ್ಬೋದು. ಒಂದಷ್ಟು ಭಾಗಗಳಲ್ಲಿ ಅಂದರೆ ಪ್ರಮುಖ ಸ್ಥಳಗಳಲ್ಲಿ ಅಂದರೆ ವಿಧಾನಸೌಧ ಆಗ್ಬೋದು, ಕಾರ್ಪೊರೇಷನ್ ಸರ್ಕಲ್ ಆಗ್ಬೋದು, ಹಾಗೂ ಜಯನಗರ, MG ರೋಡ್, ಕೆಲವೊಂದು ಭಾಗಗಳಲ್ಲಿ ಜನಸಂಖ್ಯೆ ಸಾಕಷ್ಟು ವಿರಳವಾಗಿರುವಂಥದ್ದು. ಕೇವಲ ಅಗತ್ಯ ವಸ್ತುಗಳಿಗಾಗಿ ಒಂದಷ್ಟು ಜನರ ಓಡಾಟ ಸಂಪರ್ಕವನ್ನು ಹೊರತುಪಡಿಸಿದ್ರೆ ಇನ್ನುಳಿದಂತೆ ಸುಮಾರು 90 ಭಾಗದಷ್ಟು ಸಂಡೇ ಲಾಕ್ಡೌನ್ಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ಒಂದು ವಿಚಾರದಲ್ಲಿ ನೋಡೋದಾದರೆ ಪ್ರಮುಖವಾಗಿ ಬೆಂಗಳೂರಿನ ಮೆಜೆಸ್ಟಿಕ್ ಭಾಗದಲ್ಲಿ ನೋಡೋದಾದರೆ BMTC, KSRTC, ಆಟೋ ಸಂಚಾರ ಹಾಗೂ ರೈಲ್ವೆ ಸಂಚಾರದಲ್ಲೂ ಕೂಡ ಸಾಕಷ್ಟು ವಿರಳಾಗಿರುವಂಥ ರೈಲ್ವೆ ಸಂಚಾರ ಅದನ್ನು ಹೊರತುಪಡಿಸಿ BMTC ಮತ್ತು KSRTC ಸಂಚಾರ ಸಂಪೂರ್ಣವಾಗಿ ನಿನ್ನೆ ರಾತ್ರಿ 8 ಗಂಟೆಗೆ ಕ್ಲೋಸ್ ಆಗಿರುವಂಥದ್ದು. ಒಂದಷ್ಟು ಅಗತ್ಯ ವಸ್ತುಗಳಿಗೆ ಸಂಚಾರ ಮಾಡುವಂಥ ಪ್ರಯಾಣಿಕರನ್ನ ಹೊರತುಪಡಿಸಿದ್ರೆ ಇನ್ಯಾವುದೇ ರೀತಿಯೂ ಕೂಡ ಪ್ರಯಾಣಿಕರು ಸ್ಥಳದಲ್ಲಿಲ್ಲ, ಬಸ್ಗಳು ಕೂಡ ಇಲ್ಲ. ಜೊತೆಗೆ ನಗರದಲ್ಲಿ ಸಂಚಾರ ಮಾಡುವಂಥ 22,000ಕ್ಕೂ ಹೆಚ್ಚು BMTC ಬಸ್ಗಳು ನಿನ್ನೆ ಸಂಪೂರ್ಣವಾಗಿ ಕ್ಲೋಸ್ ಆಗಿರುವಂಥದ್ದು. ಹೀಗಾಗಿ ಮೆಜೆಸ್ಟಿಕ್ನ ಹೃದಯ ಭಾಗದಲ್ಲಿರ್ತಕ್ಕಂಥ BMTC ಬಸ್ನಲ್ಲಿ ಒಂದು ಬಸ್ಗಳು ಕೂಡ ಸ್ಥಳದಲ್ಲಿಲ್ಲ, ಪ್ರಯಾಣಿಕರು ಕೂಡ ಇಲ್ಲ. ಮತ್ತು ಎಡಭಾಗದಲ್ಲಿರ್ತಕ್ಕಂಥ KSRTC ನಿಲ್ದಾಣದಲ್ಲೂ ಕೂಡ ಒಂದು ಬಸ್ಗಳು ಕೂಡ ಇಲ್ಲ, ಜೊತೆಗೆ ಪ್ರಯಾಣಿಕರು ಕೂಡ ಇಲ್ಲ. ಈ ಹಿನ್ನೆಲೆಯಲ್ಲಿ BJP ಸರ್ಕಾರ ಮಾಡುವಂಥ ಸಂಡೇ ಲಾಕ್ಡೌನ್ಗೆ ಒಂದು ರೀತಿ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದನ್ನು ಹೊರತುಪಡಿಸಿದ್ರೆ ನಿನ್ನೆ ಕೂಡ ಬೆಂಗಳೂರಿನಲ್ಲಿ ಕೊರೋನಾ ಅಟ್ಟಹಾಸ ಮೆರೆದಿರುವಂಥದ್ದು. 1533 ಪ್ರಕರಣಗಳು ಕೂಡ ಬೆಂಗಳೂರಿನಲ್ಲಿ ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನೋಡೋದಾದರೆ ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆಯನ್ನು ಕಡಿಮೆ ಮಾಡುವಂತಹ ಕೆಲಸಕ್ಕೆ ಸರ್ಕಾರ ಮುಂದಾಗಿದೆಯಾ ಅಥವಾ ಪಾಲಿಕೆ ಆರೋಗ್ಯ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಿದೆಯಾ ಅನ್ನುವಂಥದ್ದು ಕೂಡ ಒಂದಷ್ಟು ಪ್ರಶ್ನೆಗಳು ಇಲ್ಲಿ ಕಾಡ್ತಾ ಹೋಗುವಂಥದ್ದು ಕೂಡ ಇಲ್ಲಿ ನಾವು ಕಾಣ್ತಾ ಹೋಗ್ಬೋದು ಚಂದನ್ ಸರ್. ಇದರಲ್ಲಿ ಅಂದರೆ ಆರೋಗ್ಯ ಇಲಾಖೆ ಹಾಗೂ BBMP ವತಿಯಿಂದ ನಗರದ 8 ವಲಯಗಳು ಕೂಡ 200ಕ್ಕೂ ಹೆಚ್ಚು BBMP ವತಿಯಿಂದ ಆರೋಗ್ಯ ಕೋವಿಡ್ ಸೆಂಟರ್ಗಳನ್ನು ತೆರೆದಿರುವಂಥದ್ದು. ಈ ಸೆಂಟರ್ಗಳಲ್ಲಿ ದಿನನಿತ್ಯ 8ರಿಂದ 10 ಅನಾರೋಗ್ಯಸ್ಥರು ಕೂಡ ಬರುವಂಥದ್ದು ಕೂಡ ಇಲ್ಲಾಗ್ತಿರುವಂಥದ್ದು. ಅಂದರೆ ಈ ಒಂದು ಸ್ಥಳಗಳಲ್ಲಿ ಉತ್ತಮವಾದ ಆರೋಗ್ಯ ಚಿಕಿತ್ಸೆ ನಡೀತಿದೆ. ಒಂದಷ್ಟು ಆರೋಗ್ಯದಲ್ಲಿ ಅಂದರೆ ಬರುವಂತಹ ಪೇಷಂಟ್ಗಳಿಗೆ ಆರೋಗ್ಯದಲ್ಲಿ ಏರಿಳಿತ ಆದರೆ ಅವರನ್ನು ಸೂಕ್ತ ಸ್ಥಳಕ್ಕೆ ಕಳಿಸುವಂಥವು ಕೂಡ ಕೆಲಸ ಆಗ್ತಿರುವಂಥದ್ದು. ಹೀಗಾಗಿ ದಿನನಿತ್ಯವೂ ಕೂಡ ಇಷ್ಟೆಲ್ಲ ನಡೀತಿದ್ರು ಕೂಡ ಸರ್ಕಾರ ಜೊತೆಗೆ BBMP ಉತ್ತಮ ಪ್ರತಿಕ್ರಿಯೆ ಕೊಡ್ತಿದ್ರು ಕೂಡ ಎಲ್ಲೋ ಒಂದು ಕಡೆ ಸೋಂಕಿತರನ್ನ ಇಳಿಮುಖ ಮಾಡೋದ್ರಲ್ಲಿ ಸರ್ಕಾರ ಎಡುತ್ತಿದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ. ಅಂದರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಕೆಲವೊಂದು ದಿನಗಳಲ್ಲಿ ನೋಡ್ತಾ ಹೋದ್ರೆ ಸೋಂಕಿತರ ಕಡಿಮೆ ಇರುವಂಥ ಸಂದರ್ಭಗಳಲ್ಲಿ ಅಂದರೆ ಲಾಕ್ಡೌನ್ ಕರೆ ನೀಡಿರಲಿಲ್ಲ. ಸೋಂಕಿತರ ಹೆಚ್ಚಾದ ಸಂದರ್ಭದಲ್ಲಿ ಲಾಕ್ಡೌನ್ ಕರೆ ನೀಡುವಂಥದ್ದು ಸಂದರ್ಭದಲ್ಲೂ ಕೂಡ ಸೋಂಕಿತರನ್ನ ಇಳಿಮುಖ ಮಾಡೋದ್ರಲ್ಲಿ ಸರ್ಕಾರ ವಿಫಲ ಆಗ್ತಿದೆ. ಅಂದರೆ ಪ್ರತಿನಿತ್ಯ 1-2 ಸಂಖ್ಯೆಯಲ್ಲಿ ಬರುವಂತಹ ಸೋಂಕಿತರ ಸಂಖ್ಯೆ ಈಗ 3 ಅಂಕೆಯನ್ನು ದಾಟಿ 4 ಅಂಕೆಯನ್ನು ಮುಟ್ಟಿರುವಂಥದ್ದು ಕೂಡ ಇಲ್ಲಿ ಒಂದು ರೀತಿ ನೆಗೆಟಿವ್ ಆಗ್ತಿರುವಂಥದ್ದು. ಅಂದರೆ ಇಲ್ಲಿ ಸೋಂಕಿತರನ್ನ ಒಂದು ವೇಳೆ ಕೊರೋನಾ ಸೋಂಕು ಬಂದಂತಹ ವ್ಯಕ್ತಿಯನ್ನ ತಪಾಸಣೆ ಮಾಡಿ ಅವರ ಪ್ರಾಥಮಿಕ ದ್ವಿತೀಯ ಸಂಪರ್ಕದಲ್ಲಿರುವಂಥವ್ರನ್ನ ನೋಡುವಂಥ ಕೆಲಸದಲ್ಲಿ ಪಾಲಿಕೆ ವಿಫಲ ಆಗ್ತಿದೆಯಾ, ಆರೋಗ್ಯ ಇಲಾಖೆ ವಿಫಲ ಆಗ್ತಿದೆಯಾ, ಇಲ್ಲಿ ದೊಡ್ಡ ಮಟ್ಟದ ಪ್ರಶ್ನೆ ಕಾಡ್ತಿರುವಂಥದ್ದು ಚಂದನ್ ಸರ್. ರೈಟ್, ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಹೊಸಹಳ್ಳಿ ಫಾರ್ ಯುವರ್ ಡೀಟೇಲ್ಡ್ ಇನ್ಫಾರ್ಮೇಷನ್. ಲೆಟ್ಸ್ ಟೇಕ್ ಎ ವೆರಿ ಸ್ಮಾಲ್ ಕಮರ್ಷಿಯಲ್ ಬ್ರೇಕ್ನ ನಂತರದಲ್ಲಿ ಎಲ್ಲ ಗೆಸ್ಟ್ಗಳನ್ನು ನಾನು ಮಾತನಾಡ್ತಾ ಹೋಗ್ತೀನಿ. ಲೆಟ್ಸ್ ಹಾವ್ ದಿಸ್ ಮೆಗಾ ಡಿಬೇಟ್. ಸ್ವಲ್ಪ ಹೊತ್ತಾದಮೇಲೆ ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೀನಿ. ಲೆಟ್ಸ್ ಟೇಕ್ ಎ ವೆರಿ ಸ್ಮಾಲ್ ಬ್ರೇಕ್ ನಾವ್. ಮೊದಲು ಹಲ್ಲಿನ ಸ್ವಚ್ಛತೆ, ನಂತರ ಒಸಡಿನ ಮಸಾಜ್. ಮರೆಯಬೇಡಿ,
ಬಲಶಾಲಿ ಒಸಡು, ಶಕ್ತಿಯುತ ಹಲ್ಲು. ಇದುವೇ ವಿಕೋದ ಗುರುತು. ಅಟಿಕಾ ಗೋಲ್ಡ್ ಕಂಪನಿ ಚಿನ್ನ ಮಾರುವ ಜನರಿಗೆ ಆನ್ಲೈನ್ ಬೆಲೆ ಸಿಗಲು ಒಂದು ವೇದಿಕೆಯನ್ನ ನೀಡಿ ಸಾವಿರಾರು ಜನರಿಗೆ ಕೆಲಸ ನೀಡಿರುವ, ಕರೋನಾ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಪರಿಹಾರ ಹಾಗೂ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ 1 ಕೋಟಿ ನೀಡಿರುವ ಅಟಿಕಾ ಸಂಸ್ಥಾಪಕರಾದ ಡಾಕ್ಟರ್ ಬೊಮ್ಮನಳ್ಳಿ ಬಾಬುರವರಿಗೆ ಅಟಿಕಾ ಪರಿವಾರದಿಂದ ಜನ್ಮದಿನದ ಶುಭಾಶಯಗಳು. ಅಮೃತ್ ನೋನಿ ಪವರ್ ಪ್ಲಸ್ ದೇಹಕ್ಕೆ ಅಗತ್ಯವಾದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ನವ ಚೈತನ್ಯವನ್ನು ನೀಡುತ್ತದೆ. ಆರೋಗ್ಯಯುತ ಹಾಗೂ ಶಕ್ತಿಯುತ ಜೀವನಕ್ಕಾಗಿ ಅಮೃತ್ ನೋನಿ ಪವರ್ ಪ್ಲಸ್. ಈಕ್ವಿನಾಕ್ಸ್ ಗ್ಲೋಬಲ್ ಶೆಲ್ಟರ್ಸ್ ವತಿಯಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹತ್ತಿರ ಈಕ್ವಿನಾಕ್ಸ್ ಕೌಂಟಿ ಬಡಾವಣೆಯಲ್ಲಿ ವಾಸಕ್ಕೆ ಯೋಗ್ಯವಾದ ನಿವೇಶನಗಳು, ಬೈಯಪ್ಪ ಹಾಗೂ ರೇರಾ ರಿಜಿಸ್ಟ್ರೇಷನ್ ಪಡೆದು ಬ್ಯಾಂಕ್ ಸಾಲ ಸೌಲಭ್ಯದೊಂದಿಗೆ ನೋಂದಣಿಗೆ ಸಿದ್ಧವಿದೆ. ಸಂಪರ್ಕಿಸಿ 8880449449. ನಿಮ್ಮ BP, ಶುಗರ್ ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲವ? ಹಾಗಾದರೆ ಸೇವಿಸಿ ಶಂಕರಾಮೃತ, ಗಳಿಸಿ ಆರೋಗ್ಯದ ಸೂತ್ರ. ಸೋಲಾರ್ ಕಂಪನಿ ಸುಮಾರಿದೆ, ಆದ್ರೆ ನಾನ್ ಮಾತ್ರ ಸುಪ್ರೀಂ ಸೋಲಾರ್ನೇ ಸಜೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಕಂಪ್ಯೂಟರೈಸ್ಡ್ ಪಂಚಿಂಗ್ ಮಷೀನ್, ನಾನ್ ವೆಲ್ಡಿಂಗ್ ಟೆಕ್ನಾಲಜಿ, ಟ್ಯಾಂಕ್ ಲೀಕೇಜ್ ಟೆಸ್ಟಿಂಗ್ ಫೆಸಿಲಿಟಿ, ಬೆಸ್ಟ್ ಕ್ವಾಲಿಟಿಗಾಗಿ ಪ್ರತಿಯೊಂದು ಪೀಸ್ ಅನ್ನು ಬಾಸೇ ಚೆಕ್ ಮಾಡ್ತಾರೆ. ಫ್ರಮ್ ದ ಹೌಸ್ ಆಫ್ ಸುಪ್ರೀಂ ಸೋಲಾರ್ ಸಿಸ್ಟಮ್ಸ್. ನೀವು ಅಡವಿಟ್ಟ ಚಿನ್ನವನ್ನು ಬಿಡಿಸೋಕೆ ಹಣ ಬೇಕಾ? ನಿಮ್ಮ ಚಿನ್ನವನ್ನು ಅಧಿಕ ಬೆಲೆಗೆ ಮಾರಬೇಕಾ? ನಿಮ್ ಚಿನ್ನಕ್ಕೆ ಬಡ್ಡಿ ಮೇಲೆ ಬಡ್ಡಿ ಕಟ್ತಾ ಇದ್ದೀರಾ? ನಮ್ಮ ಅಕ್ಷಯ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಗೆ ಕೊಂಡು ಉಳಿದ ಹಣವನ್ನು ಕ್ಷಣಾರ್ಧದಲ್ಲಿ ನೀಡುತ್ತಾರೆ. ವೆಲ್ಕಮ್ ಬ್ಯಾಕ್. ಲೆಟ್ಸ್ ಗೋ ಟು ದಿ ಡಿಬೇಟ್ ರೈಟ್ ನಾವು. ನೇರವಾಗಿ ನಾನು ಅನಿಲ್ ಕುಮಾರ್ ಅವರಲ್ಲಿ ಬರ್ತೀನಿ. ಅನಿಲ್ ಕುಮಾರ್, ಏನಂತೀರಿ ಈ ಲಾಕ್ಡೌನ್ನ ಬಗ್ಗೆ? ಬಹಳ ಜನ ಲೇಟ್ ಆಯಿತು ಅಂತಾರೆ, ಇಲ್ಲ ಈ ಟೈಮ್ ಪರವಾಗಿಲ್ಲ, ಎಫೆಕ್ಟಿವ್ ಅಂತಂತಾರೆ. ಮತ್ತು ನಾವು ಒಂದು 15 ಸೈಂಟಿಫಿಕ್ ಪಾಯಿಂಟರ್ಸ್ ಮತ್ತು ಟೆಕ್ನಿಕಲ್ ಪಾಯಿಂಟರ್ಸ್ನ ಜನರ ಮುಂದೆ ಕೂಡ ಇಟ್ವಿ. ವೈ ದಿ ಲಾಕ್ಡೌನ್ ಇಸ್ ನೀಡೆಡ್ ಅಂತ ನಿಮ್ಗೇನಿಸುತ್ತೆ? ಚಂದನ್, ಮೊದಲನೇದಾಗಿ ಭಾಳ ಬ್ಯೂಟಿಫುಲ್ಲಾಗಿ ಪಾಯಿಂಟರ್ಸ್ನ ಮಾಡಿದ್ದೀರಿ. ಅಂದರೆ ಇಷ್ಟು ಸ್ಪಷ್ಟತೆ ಯಾವ TV ಚಾನಲ್ ಇಲ್ಲಿವರೆಗೂ ಕೊಟ್ಟಿದ್ದು ನಾನು ನೋಡಿಲ್ಲ. ಅಂದರೆ ಭಾಳಷ್ಟು ಜನರಿಗೆ ಏನು ಲಾಕ್ಡೌನ್, ಯಾಕೆ ಬೇಕು ಲಾಕ್ಡೌನು, ಇರುವಂಥ ಸಿಚುವೇಶನ್ನ 45 ದಿವಸದಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, 2 ದಿವಸ 3 ದಿವಸದಲ್ಲಿ ಏನು ಮಾಡೋಕ್ಕಾಗುತ್ತೆ, 5 ದಿವಸದಲ್ಲಿ ಏನು ಮಾಡೋಕ್ಕಾಗುತ್ತೆ, ಭಾಳ ಬ್ಯೂಟಿಫುಲ್ಲಾಗಿ ಪಾಯಿಂಟರ್ಸ್ಗಳನ್ನ ತಾವು ಮೆನ್ಷನ್ ಮಾಡಿದ್ರಿ. ಆಮೇಲೆ ಒಂದು ಅಪೋಸಿಷನ್ ಪಾರ್ಟಿ ಏನು ಕೆಲಸ ಮಾಡಬೇಕು ಆ ಕೆಲಸವನ್ನು ತಾವು ಮಾಡಿದಿರಿ. ಅಂದರೆ ಅತ್ಯುನ್ನತವಾದಂಥ ಪಾಯಿಂಟ್ಗಳನ್ನ ಸರ್ಕಾರದ ಎದುರುಗಡೆ ಇಟ್ಟಿದ್ದೀರಿ. ಅಂದರೆ ನನಗೆ ತಮ್ಮ ಒಂದು 14 ಪಾಯಿಂಟ್ಗಳಲ್ಲಿ ಕಂಡು ಬಂದಿದ್ದೇನು ಅಂದರೆ, ಸ್ಪಷ್ಟತೆ ಭಾಳ ಕ್ಲಿಯರ್ ಆಗಿದೆ. ಎಲ್ಲೂ ಜನರದ್ದು ಇರ್ಬೋದು, ಮೇ ಬಿ 1% or 2% ಸ್ವಲ್ಪ ಜನರ ಲೋಪಗಳು ಕಾಣ್ಬೋದು. ಆದರೆ 45-50 ದಿನಗಳ ಲಾಕ್ಡೌನ್ ಏನು ಸರ್ಕಾರ ಮೊದಲನೇ ಬಾರಿ ಮಾಡಿತ್ತಲ್ಲ, ಆ ಸರ್ಕಾರದ ಒಂದು ಲಾಕ್ಡೌನ್ನಲ್ಲಿ ಆಗಬೇಕಾಗಿರುವಂಥ ಯಾವುದು ಕೆಲಸಗಳು ಆಗಿಲ್ಲ ಅಂಥೇಳಿ ತಮ್ಮ ಒಂದು ಪಾಯಿಂಟ್ಗಳಲ್ಲಿ ನನಗೆ ಎದ್ದು ಕಾಣಿಸ್ತಾ ಇದೆ. ಅಂದರೆ ಸಫಿಷಿಯೆಂಟಾಗಿ ಬೆಡ್ಗಳು ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಡಾಕ್ಟರ್ಸ್ಗಳನ್ನ ಅರೇಂಜ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ವೆಂಟಿಲೇಟರ್ಸ್ಗಳನ್ನ ಅರೇಂಜ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ICUಗಳನ್ನ ಅರೇಂಜ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಈ ಥರದ್ದು ಯಾವುದೇ ವಿಚಾರಗಳು ಇಲ್ಲಿ ತಮ್ಮ ಪಾಯಿಂಟರ್ ಒಂದು 15-16 ಪಾಯಿಂಟ್ಗಳು ಏನು ತಾವು ಹಾಕಿದ್ರಿ ಅದರಲ್ಲಿ ಕಂಡು ಬರ್ತಾ ಇಲ್ಲ. ಮೊದಲನೇದಾಗಿ. ಎರಡನೇದಾಗಿ ತಾವು ಭಾಳ ಬ್ಯೂಟಿಫುಲ್ಲಾಗಿ, ನಾನು 1-2 ಪಾಯಿಂಟ್ ಅದಕ್ಕೆ ಸೇರಿಸೋದಕ್ಕೆ ಇಷ್ಟಪಡ್ತೇನೆ. ಈಗೇನು ಸರ್ಕಾರ ಮೊದಲನೇ ಲಾಕ್ಡೌನ್ ಮಾಡಿತ್ತಲ್ಲ, ಆವಾಗ ಭಾಳಷ್ಟು ಜನ ನೆರವಿಗೆ ಬಂದರು. ಬಡವರಿಗಾಗಿರ್ಬೋದು, ಶೋಷಕರಿಗಾಗಿರ್ಬೋದು, ತುಂಬ ಲೋ ಪ್ರೊಫೈಲ್ ಕಾರ್ಮಿಕರಿಗಾಗಿರ್ಬೋದು, ಭಾಳಷ್ಟು ಜನ ನೆರವಿಗೆ ಬಂದರು, ಹೆಲ್ಪ್ ಮಾಡಿದ್ರು, ಅವರೊಂದು ಹ್ಯುಮ್ಯಾನಿಟಿಯನ್ನು ಎತ್ತಿ ತೋರಿಸಿದ್ರು. ಎರಡನೇ ಲಾಕ್ಡೌನ್ನಲ್ಲಿ ಇದು ಆಗುತ್ತೆ ಅನ್ನೋದು ನನಗೇನೋ ಡೌಟ್ ಇದೆ. ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ನಾನು ಹೇಳ್ತಿರೋದು. ಓಕೆ, ಆಗುತ್ತೆ ಅನ್ನೋದು ಡೌಟ್ ಇದೆ. ಇದನ್ನ ಅಂದರೆ ಪಾಪ ಯಡಿಯೂರಪ್ಪನವ್ರು ಇನ್ನೂ ಅದ್ರ ಬಗ್ಗೆ ಏನು ಕ್ಲಿಯರ್ ಆಗಿ, ಅಂದರೆ ಸೋಮವಾರ ಆದೇಶ ಹೊರಡಿಸ್ತೀನಿ ಅಂತ ಹೇಳಿದ್ದಾರೆ. ಡೀಟೇಲ್ ಆಗಿ ಏನೇನು ಇರ್ತದೆ, ಏನೇನು ಇರೋದಿಲ್ಲ, ಯಾವ ಥರ ಮಾತಾಡ್ತೀವಿ ಅಂತ, ಯಾವ ಥರ ಮಾಡ್ತೀವಿ ನಾವು ಮುಂದಿನ ದಿನಗಳಲ್ಲಿ, ಯಾವ ಥರ ಜನರಿಗೆ ಹೆಲ್ಪ್ ಮಾಡ್ತೀವಿ ಅಂತೇಳಿ ಸೋಮವಾರ ಮಾಡ್ತೀನಿ ಅಂತ ಹೇಳಿದ್ರೆ ಮೇ ಬಿ ನಾವು ಮಂಗಳವಾರ ಇದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಆದರೆ ನನಗಿರುವಂಥ ಒಂದೇ ಒಂದು ಕಾಳಜಿ ಏನು ಅಂತಂದರೆ, ಜನರಿಗೆ ಬೇಕಾಗಿರುವಂಥ ನೆರವು. ಅಂದರೆ ನಾನು ಹೇಳುವಂಥದ್ದು ಅಬೋವ್ ಮಿಡಲ್ ಕ್ಲಾಸಿಗೆ ಏನು ಬೇಕಾಗಿಲ್ಲ, ಮಿಡಲ್ ಕ್ಲಾಸ್ ಆ್ಯಂಡ್ ಬಿಲೋ, ಲೇಬರ್ ಕ್ಲಾಸ್ ಆಗಿರ್ಬೋದು, ಡೈಲಿ ವೇಜ್ ವರ್ಕರ್ಸ್ ಆಗಿರ್ಬೋದು, ಆಮೇಲೆ ಈ ಸ್ಟ್ರೀಟ್ ವರ್ಕರ್ಸ್ ಆಗಿರ್ಬೋದು, ಇವರಿಗೆ ದಿನನಿತ್ಯದ ಸಾಮಾನುಗಳು ಏನು ಬೇಕಾಗ್ತದೆ, ಆಮೇಲೆ ಅವರಿಗೆ ಆರ್ಥಿಕವಾಗಿ ಏನು ನಾವು ನೆರವು ಕೊಡಬೇಕಾಗ್ತದೆ, ಆಮೇಲೆ ಹೆಲ್ತ್ ವೈಸ್ ಅವ್ರಿಗೆ ನಾವೇನು ಕೊಡಬೇಕು. ತಾವೊಂದು ಬ್ಯೂಟಿಫುಲ್ ಪಾಯಿಂಟ್ ಹೇಳಿದ್ರಿ. ಯಾರೋ ಒಬ್ಬ MLA ಮಿನಿಸ್ಟ್ರು ನಮ್ಮ KK ಗೆಸ್ಟ್ ಹೌಸೋ ಇಲ್ಲಾಂದರೆ CMR ಆಸ್ಟ್ರಿಗೆ ಕರ್ಕೊಂಡು ಹೋಗ್ತೀವಿ, ಪಾಪ ಬಡವನೇನು ಅವನದು ಜೀವನ ತಾನೆ.
ಅವನ ಬಗ್ಗೆ ಯಾರು ಕೇರ್ ಮಾಡ್ತಾ ಇಲ್ಲ. ತಾವು ಒಳ್ಳೆ ಪಾಯಿಂಟನ್ನು ರೈಸ್ ಮಾಡಿದ್ರಿ, ನಾವು ಅಭಿನಂದನೆ ಸಲ್ಲಿಸ್ತೀವಿ ಅದಕ್ಕೆ. ಆದರೆ ನಮಗಿರುವಂಥ ಪ್ರಶ್ನೆ ಕಾಡುವಂಥದ್ದು ಏನು ಅಂತಂದರೆ, ಯಾವ ಥರ ಮುಂದಿನ ದಿನಗಳಲ್ಲಿ ಸರ್ಕಾರ ಇವ್ರ ಬಗ್ಗೆ ಚಿಂತನೆ ಮಾಡ್ತದೆ, ಯಾವ ಥರ ಇವರಿಗೆ ನೆರವಾಗ್ತದೆ ಅನ್ನೋದ್ರ ಬಗ್ಗೆ ಒಂದು ನಮ್ಮ ಆಲೋಚನೆ. ಎರಡನೇ ಆಲೋಚನೆ ಏನು ಅಂತಂದರೆ, ಇಷ್ಟು ದಿವಸ ಇವರು ನಡ್ಕೊಂಬಂದಿರುವಂಥ ರೀತಿ ಇದೆಯಲ್ಲ, ತಾವು ಇನ್ನೂ ಒಂದು ಪಾಯಿಂಟನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವೊಂದು 16-17 ಪಾಯಿಂಟ್ ಹಾಕಿದ್ವಿ. ಇನ್ನೊಂದು ಪಾಯಿಂಟ್ ಏನು ಅಂತಂದರೆ, ಈ ಲ್ಯಾಟ್ರಲ್ ಎಂಟ್ರಿ ಅಂತೀವಿ ನಾವೇನು ಹೇಳ್ತೀವಲ್ಲ, ಪ್ರಶಾಂತ್ ಕಿಶೋರ್ ಅವರು ಅದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರಲ್ಲ, ಅಬ್ಸಲ್ಯೂಟ್ಲಿ ರೈಟ್. ಒಬ್ಬ IAS ಆಫೀಸರ್ ಮೇ ಬಿ ಲೈಕ್ ಐ ಡೋಂಟ್ ವಾಂಟೆಡ್ ಟು ಡಿಮೋಟಿವೇಟ್ ಹಿಮ್ ಆರ್ ಡಿಮೊರಲೈಸ್ ಹಿಮ್, ಬಟ್ ಆದರೆ ಅವ್ರು ಎಕ್ಸ್ಪರ್ಟ್ ಇರೋದಿಲ್ಲ. ಒಂದು ಎಕ್ಸ್ಪರ್ಟ್ ಪ್ಯಾನಲ್ ಅಂತ ಹೇಳಿ ಅವ್ರು ಫಿಕ್ಸ್ ಮಾಡಿದಾಗ ಎಕ್ಸ್ಪರ್ಟ್ ಪ್ಯಾನಲ್ಸ್ ಮೇಲೆ ಡಿಸ್ಕಷನ್ ಮಾಡಬೇಕು. ಅದೇ ಥರದ ಕಾನೂನಾಗಿ ಕಾನೂನು ರೀತಿಯಿಂದ ಏನೇನು ಕ್ರಮಗಳನ್ನ ಕೈಗೊಳ್ಳಬೇಕು. ಇಲ್ಲ ಆಗ್ತಿರೋದೇನು ಅಂತಂದರೆ, ಎವ್ರಿ ಒನ್ ಇಸ್ ಬಿಕಮಿಂಗ್ ಅನ್ ಎಕ್ಸ್ಪರ್ಟ್. ಎಕ್ಸ್ಪರ್ಟ್ಸ್ ಒಪಿನಿಯನ್ ಯಾರೂ ತಗೊಳ್ತಾ ಇಲ್ಲ ಇಲ್ಲಿ. ಆಮೇಲೆ ತಾವು ಇನ್ನೊಂದು ಹೇಳಿದ್ರಿ, ಅಂದರೆ ನಾನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದರೆ, ಜನರಿಗೆ ಇದೊಂಥರ ಭಯ ಬರುವಂಥ ವಾತಾವರಣವನ್ನು ಸರ್ಕಾರ ಕ್ರಿಯೇಟ್ ಮಾಡಿಬಿಟ್ಟಿದೆ. ಎಕ್ಸಾಂಪಲ್ ತಮ್ಮ ಮಾಧ್ಯಮಗಳಲ್ಲೇ ತೋರಿಸಿದ್ರಿ, ಪಾಪ ಯಾರೋ ಒಬ್ಬರು ಮನೆಯಿಂದ ಹೊರಗಡೆ ಬಂದರು, ಏಜ್ ಆದಂಥವ್ರು ತೀರ್ಕೊಂಡ್ಬಿಟ್ರಲ್ಲೇ. ಅವ್ರನ್ನ 3 ಗಂಟೆ ಆದರೂ ಆಂಬ್ಯುಲೆನ್ಸ್ ತೊಗೊಂಡೋಗಿಲ್ಲ ಅಂದರೆ ಜನ ಬೆಂಗಳೂರು ಬಿಟ್ಟು ಹೋಗ್ತಾರೆ. ಆಮೇಲೆ ಇನ್ನೊಂದು ಚಂದನ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ವಿಚ್ ಐ ವಾಂಟೆಡ್ ಟು ನೀವು ತೋರಿಸಿದಾಗ ನಾನು ಐಡೆಂಟಿಫೈ ಮಾಡ್ಕೊಳ್ತಾ ಇದ್ದೆ. ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಏನು ಲಾಕ್ಡೌನ್ ಮಾಡಿದ್ದಾರೆ, ಇಲ್ಲಿಂದ ಜನ ಇವತ್ತು ನಾಳೆ ಹೊರಟೋಗೋಕೆ ಸ್ಟಾರ್ಟ್ ಮಾಡ್ತಾರೆ. ಹೌದು, ಇಲ್ಲಿಂದ ಅವ್ರವ್ರ ವಿಲೇಜ್ಗಳಿಗಿರ್ಗೋ ತಾಲೂಕುಗಳಿಗಿರೋ ಹೊರಟೋಗ್ಬಿಡ್ತಾರೆ. ಅಲ್ಲಿದೇನು ಪರಿಸ್ಥಿತಿ. ಸೊ ಇವರು ಇಲ್ಲಿ ಲಾಕ್ಡೌನ್ ಮಾಡಿದಾಗ ಕಟ್ಟುನಿಟ್ಟಿನ ಕ್ರಮಗಳನ್ನ ಯಾವ ರೀತಿ ತಗೊಳ್ಬೇಕು ಅಂದರೆ, ಇಲ್ಲಿಂದ ಯಾರೂ ಹೊರಗಡೆ ಹೋಗಬಾರ್ದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ, ತಾವೆಲ್ಲ ಪ್ರಾಬ್ಲಮ್ಸ್ಗಳ್ನ ಹೇಳಿದಿರಿ, ಸೊಲ್ಯೂಷನ್ ಹೇಳಿ, ರ್ಯಾಪಿಡ್ ಟೆಸ್ಟನ್ನು ನಾಳೆಯಿಂದ ಪ್ರಾರಂಭ ಮಾಡಬೇಕು. ರ್ಯಾಪಿಡ್ ಟೆಸ್ಟ್ ಯಾವ ಲೆವೆಲ್ಗೆ ಆಗಬೇಕು ಅಂತಂದರೆ, 180 ವಾರ್ಡ್ಗಳಲ್ಲಿ ಎವ್ರಿ ಮಿನಿಟ್ ಆಗಬೇಕು. ಅದು ಆದಾಗ ಮಾತ್ರನೇ ನಿಮಗೊಂದು ಕನ್ಫೈನ್ಸ್ ಮೇ ಬಿ ಲೈಕ್, ಆಮೇಲೆ ಅಲ್ಲಿಂದ ಒಂದು 10 days ವೆರಿ ಶಾಕಿಂಗ್ ನಂಬರ್ಸ್ ಬರ್ಬೋದು, ಬಟ್ ಆಮೇಲೆ ಅಲ್ಲಿಂದ ಕಂಟ್ರೋಲ್ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಇದನ್ನ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ಥರ ಇದನ್ನು ಎತ್ಕೊಳ್ತದೆ ಅನ್ನೋದನ್ನು ನೋಡಬೇಕು. ಸ್ಪೆಷಲಿ ಬಡವರಿಗಾಗಿರ್ಬೋದು, ರ್ಯಾಪಿಡ್ ಟೆಸ್ಟ್ಗಳಾಗಿರ್ಬೋದು, ಇದನ್ನು ಯಾವ ರೀತಿ ಮಾಡ್ತಾರೆ ಅಂತೇಳಿ. ಕಾಂಗ್ರೆಸ್ ಲಾಕ್ಡೌನ್ ಮಾಡ್ರಿ ಅಂತ ಹೇಳಿದ್ದು ನಿಜ, ಆದರೆ ಕಾಂಗ್ರೆಸ್ ಇದನ್ನು ಹೇಳಿದೆ ಯಾವ ರೀತಿ ನೀವು ತಾವು ಬಡವರಿಗೆ ನೆರವಾಗಬೇಕು, ಯಾವ ರೀತಿ ಸರ್ಕಾರ. ಈಗ ನೋಡಿ, ಎಷ್ಟೋ ಅದ್ರ ಬಗ್ಗೆ ಮಾತಾಡೋದಕ್ಕೆ ನಾನು ಇಷ್ಟಪಡೋದಿಲ್ಲ, ಸ್ಕ್ಯಾಮ್ ಇನ್ನೊಂದು ದಿವಸ ಮಾತಾಡೋಣ ಅದ್ರ ಬಗ್ಗೆ. ಇವತ್ತು ನಮಗೆ ಬೇಕಾಗಿರುವಂಥದ್ದು ಸೊಲ್ಯೂಷನ್. ಎಷ್ಟು ರ್ಯಾಪಿಡ್ ಟೆಸ್ಟ್ ನೀವು ಎಷ್ಟು ಫಾಸ್ಟಾಗಿ ಮಾಡ್ತೀರಿ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕು. ತಾವು ಇದ್ರ ಬಗ್ಗೆ ಧ್ವನಿಗೂಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ. ಓಕೆ ಗುರುಗಳೇ, ನಿಮ್ಗೇನು ಅನ್ಸುತ್ತೆ ಗುರುಗಳೇ? ನಮ್ಮ ಮಲೆನಾಡಲ್ಲಿ ಈ ಬೆಂಕಿ ಉರಿಸೋದ್ರ ಬಗ್ಗೆ ನಂಗೆ ಒಂದು ನೆನಪಾಗ್ತದೆ. ಬೆಂಕಿಯನ್ನು ಉರಿಸ್ಬೇಕಾದ್ರೆ ಸುಡುಮಣ್ಣು ಅಂತ ಮಾಡ್ತೇವೆ. ಅತಿಯಾಗಿ ಉರಿತದೆ ಅಂತ ಅನ್ನುವಾಗ ಮೊದಲೇ ಹಸಿ ಗಿಡಗಳನ್ನೆಲ್ಲ ಮೇಲ್ಗಡೆ ಹಾಕ್ತೀವಿ, ಅಂದರೆ ಒಂದೇ ಸರ್ತಿ ಜ್ವಾಲೆ ಉರಿಬಾರ್ದು ಅಂತ. ಓಕೆ, ಅದು ದಾಟಿ ಉರಿಲಿಕ್ಕೆ ಜೋರಾಯಿತು ಅಂದ ತಕ್ಷಣವೇ ಅಲ್ಲಿಂದ ದೂರ ಸರಿಬೇಕೇ ವಿನಃ ಮತ್ತೇನು ಮಾಡ್ತೀವಿ ಅಂತ ಹೋಗ್ತಾ ಹೋದರೆ ಅದು ಆಗೋದೇ ಇಲ್ಲ. ಬೆಂಕಿ ಎಲ್ಲವನ್ನೂ ತಗೊಂಡ್ಬಿಡ್ತದೆ. ಆ ಥರದಲ್ಲಿ ಕರೋನಾ ಆಗಿರೋದು ಕರೆಕ್ಟ್. ಈಗಾಗಲೇ ನಾವು ಮುಂಚೆ ಲಾಕ್ಡೌನ್ ಹಾಗೇ ಮುಂದುವರ್ಸ್ಕೊಂಡು ಒಂದು ಹಂತಕ್ಕೆ ಕಷ್ಟನಾದರೂ ಪರವಾಗಿಲ್ಲ ಮುಂದುವರ್ಸ್ಕೊಂಡು ಹೋಗಿ ನಿಲ್ಸ್ಕೊಂಡ್ಬಿಟ್ಟಿದ್ರೆ ಆಗ್ತಿತ್ತು. ಈಗ ಆಲ್ಮೋಸ್ಟ್ ಯಾರಿಗಿದೆ, ನಮ್ಮ ಜೊತೆನಲ್ಲಿದ್ದವ್ರಿಗಿದೆಯೋ ಅಲ್ಲಿದೆಯೋ ಇಲ್ಲಿದೋ ಗೊತ್ತೇ ಆಗದೇ ಇರೋ ಮಟ್ಟಕ್ಕೆ ಹಬ್ಬಿದ ಮೇಲೆ ಇನ್ನೂ ಲಾಕ್ಡೌನ್ ಅಂತ ಹೋಗ್ತಾ ಹೋದರೆ, ಬೆಂಗಳೂರಂಥ ನಗರ ಇರುವಂಥದ್ದು ವಾಸಕ್ಕೆ ನಗರ ಅಲ್ಲ, ಇದು ವಾಣಿಜ್ಯ ನಗರ. ಇಡೀ ಕರ್ನಾಟಕಕ್ಕೆ ಒಂದು ದುಡಿಮೆ ಅಂತ ಬಂದು ಸೇರ್ಕೊಳ್ಳೋದು ಬೆಂಗಳೂರಿಗೆ ನಾವೆಲ್ಲ, ನಿಜ. ಬೇರೆ ಊರಿನವರೆಲ್ಲ ಇಲ್ಲಿ ಬಂದು ಕೂತಾಗ ಬಾಡಿಗೆ ಕಟ್ಟಲಿಕ್ಕೆ ದುಡ್ಡಿಲ್ಲ, ದಿನಸಿ ತರಲಿಕ್ಕೆ ದುಡ್ಡಿಲ್ಲ, ಹೊರಗಡೆ ಓಡಾಡ್ಲಿಕ್ಕೆ ಟ್ಯಾಕ್ಸಿ ಮತ್ತೊಂದಿಲ್ಲ, ಬಸ್ ಇಲ್ಲ, ವೆಹಿಕಲ್ ಎಷ್ಟು ಜನರ ಹತ್ರ ಇದೆ. ಇದನ್ನೆಲ್ಲ ಯೋಚನೆ ಮಾಡ್ತಿದ್ದಾಗ ಬೆಂಗಳೂರಿನಲ್ಲಿ ಇದು ಪ್ರಯೋಜನ ಇಲ್ಲ ಅನ್ನೋದು ಜನರಿಗಾಗಲೇ ಬರ್ಲಿಕ್ಕೆ ಶುರುವಾಗಿದೆ. ಇದರ ಜೊತೆನಲ್ಲಿ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಬೆಂಗಳೂರು ವಾಸಿಗಳಲ್ಲಿ ಆಘಾತಕಾರಿಯಾದಂಥ ವಿಷಯ ಏನಂತಂದರೆ, ಬೆಸ್ಕಾಮಿನ ಬಿಲ್ಲು ವಿಪರೀತವಾಗಿ ಬಂದಿರುವಂಥದ್ದು, ವಾಟರ್ ಬಿಲ್ ವಿಪರೀತವಾಗಿ ಬಂದಿರುವಂಥದ್ದು. ಅದನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ 3-4 ತಿಂಗಳಲ್ಲಿ ಇವರಲ್ಲಿ ದುಡಿಮೆ ಇಲ್ಲ. ದುಡಿಮೆ ಇಲ್ದಿರೋ ಜೊತೆನಲ್ಲಿ ನಾವು ವಾಟರ್ ಕನೆಕ್ಷನ್ ಕಟ್ ಮಾಡ್ತೇವೆ, ಕರೆಂಟ್ ಕನೆಕ್ಷನ್ ಕಟ್ ಮಾಡ್ತೇವೆ ಅಂತ ಬರ್ತಾ ಇದ್ದಾರೆ. ಅಂಥದ್ರೊಳಗೆ ಇವರು ದುಡ್ಡೆಲ್ಲಿಂದ ತರಬೇಕು, ಕೊರೋನಾದೆಲ್ಲಿ ನೋಡ್ಕೋಬೇಕು, ಮನೆಯದು ನೀರು ಕಟ್ ಮಾಡ್ಕೊಳ್ಳೋದು ಯಾವ ಪರಿಸ್ಥಿತಿ? ಹಾಗಿದ್ರೆ ಇಲ್ಲಿ ಈ ಥರದ ದಿವಾಳಿ ಹಂತಕ್ಕೆ ಹೋಗ್ತಾ ಇರಬೇಕಾದ್ರೆ ಇದಕ್ಕಿಂತ ಕೊರೋನಾ ಬೆಟರ್ ಅನ್ನೋ ಮಟ್ಟಕ್ಕೆ ಬದಲಾವಣೆ ಆಗ್ತಾ ಇದೆ. ಈಗ ನಾನು ಏನು ಹೇಳ್ತಾ ಇರೋದು ಅಂತಂದರೆ, ಸರ್ಕಾರ ಲಾಕ್ಡೌನ್ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಈಗಾಗಲೇ ನಮ್ಮ ಭಾರತೀಯ ವಿದ್ಯೆನಲ್ಲೇ ಆಯುರ್ವೇದ ಅನ್ನೋದು ಇಡೀ ಅಮೆರಿಕ ಸಮೇತ ಇಲ್ಲಿ ಇನ್ವೆಸ್ಟಿಗೇಷನ್ಗೆ ಬರೋ ಹಂತಕ್ಕೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಇಮ್ಯುನೈಸ್ ಮಾಡ್ತಾ ಹೋಗ್ಬೇಕು ಜನರನ್ನು. ಯಾರನ್ನ ಕ್ವಾರಂಟೈನ್ ಇದ್ದಾರೆ ಅವರಿಗೆ ಇಮ್ಯುನೈಸ್ ಮಾಡ್ಕೊಳ್ತಾ ಹೋದಾಗ
ಪಾಸಿಟಿವ್ ಆಗೋದು ಕಂಟ್ರೋಲ್ ಆಗ್ತಾ ಹೋಗ್ತದೆ. ಜೊತೆನಲ್ಲಿ ಮಾಮೂಲಿ ಏನ್ ನಡೀತಾ ಇದೆ ಅದನ್ನ ವರ್ಕ್ ಹಾಗೆ ನಡ್ಸ್ಕೊಳ್ತಾ ಹೋಗ್ತಾ ಸಾಧ್ಯವಾದಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದನ್ನ, ಮಾಸ್ಕ್ ಹಾಕೊಳ್ಳೋದನ್ನ, ಇದನ್ನ ನಾವು ಡೆವಲಪ್ ಮಾಡಿಸ್ತಾ ಹೋದರೆ ಮಾತ್ರ ಹಂತಕ್ಕೆ ಬರುತ್ತೆ ವಿನಃ ಇಲ್ಲದೆ ಇದ್ರೆ ಯಾವ ಕಾರಣಕ್ಕೂ ಆಗೋದಿಲ್ಲ. ಇದು ಬಿಡಿ, ಇನ್ಫ್ಲೂಯೆನ್ಸಾ ಅಂತ 1918 ಬಂದಾಗ್ಲೂ ಸಮೇತ ಇದೇ ತರದಲ್ಲಿ ಒಂದು ಶುರುವಾಗಿತ್ತು. ಅವಾಗ ಈಗ ಮೀಡಿಯಾಗಳಿರ್ಲಿಲ್ಲ, ಮತ್ತೊಂದು ಇರಲಿಲ್ಲ, ಜ್ಞಾನವೇ ಇರಲಿಲ್ಲ ಜನರಿಗೆ, ಜನ ಕಡಿಮೆ ಇತ್ತು. ಆದರೂ ಹಬ್ತಾ ಇದ್ದದನ್ನ ಒಂದು ಹಂತಕ್ಕೆ ಕಂಟ್ರೋಲ್ ಮಾಡ್ಕೊಳ್ತಾ ನೋಡಿ. ಈಗ ಸಾಧಾರಣ ನನಗನ್ಸೋ ಪ್ರಕಾರ 25% ಜನರಿಗೆ ಈಗಾಗಲೇ ಆ ವೈರಸ್ ಬಂದು ಹೋಗಿರ್ತದೆ. ಕೆಲವರಿಗೆ ಅದು ಇಮ್ಯುನೈಸ್ ಆಗ್ಬಿಟ್ಟು ತನ್ನ ದೇಹದೊಳಗಡೆ ಆಂಟಿಬಾಡೀಸ್ ಬಂದ್ಬಿಟ್ಟು ಅವರಿಗೆ ಜಾಸ್ತಿ ಅಟ್ಯಾಕ್ ಆಗದೇ ಇರಬಹುದು. ಹಾಗಾಗಿ ಈ ಇಮ್ಯುನೈಸ್ ಮಾಡೋದೇ ಒಂದು ನಿಜವಾದ ಒಂದು ಕರ್ತವ್ಯ. ಮಾತಾಡ್ತೀನಿ ಗುರುಗಳೇ. ನಮ್ಮ ಜೊತೆಗೆ ಕೋವಿಡ್ ಟೆಕ್ನಿಕಲ್ ಟಾಸ್ಕ್ ಫೋರ್ಸ್ ಸಮಿತಿಯ ಸದಸ್ಯರುಗಳಲ್ಲಿ ಒಬ್ಬರು ಖ್ಯಾತ ಎಪಿಡಮಾಲಜಿಸ್ಟ್, ಸಾಂಕ್ರಾಮಿಕ ರೋಗ ತಜ್ಞರು ಡಾಕ್ಟರ್ ಗಿರಿಧರ್ ಬಾಬು ಅವರು ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಟು ಯು ಸರ್. ಮಾರ್ನಿಂಗ್ ಚಂದನ. ಹೇಗಿದ್ದೀರಿ ಸರ್? ಹೌ ಆರ್ ಯು ಡೂಯಿಂಗ್ ಸರ್? ಐ ಆಮ್ ಗುಡ್. ಹೇಗಿದ್ದೀರಾ ನೀವು? ಐ ಆಮ್ ಡೂಯಿಂಗ್ ಫ್ಯಾಂಟಾಸ್ಟಿಕ್ ಸರ್. ಸರ್, ನನ್ನ ಜೊತೆಗೆ 5 ಜನ ಎಸ್ಟೀಮ್ಡ್ ಪ್ಯಾನಲಿಸ್ಟ್ಗಳಿದ್ದಾರೆ. ಅವರಿಂದಲೂ ಕೂಡ ನಿಮಗೆ ಗುಡ್ ಮಾರ್ನಿಂಗ್ ಸರ್. ಈ ಹಂತದಲ್ಲಿ 1 ವಾರದ ಲಾಕ್ಡೌನ್ಗೆ ಬೆಂಗಳೂರು ಅಣಿಯಾಗ್ತಾ ಇದೆ. ಯಾವ ಸವಾಲುಗಳನ್ನು ನಾವು 1 ವಾರದಲ್ಲಿ ಮೆಟ್ಟಿ ನಿಲ್ಬೇಕಾಗಿದೆ ಗಿರಿಧರ್ ಸರ್? ಇಲ್ಲಿ ನೋಡಿ, ಏನಾಗಿದೆ, ಲಾಕ್ ಡೌನ್ ಇದೆ ಯಾಕೆ ಬಂದಿದೆ ಈ ಪ್ರಮೇಯ ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಎಷ್ಟೋ ಕಡೆ ಒಂದು ಅಭಿಪ್ರಾಯ ಏನು ಅಂದ್ರೆ, ಲಾಕ್ ಡೌನ್ ಈಸ್ ದ ಎಂಡ್ ಬೈ ಇಟ್ ಸೆಲ್ಫ್. ಅಂದ್ರೆ ಲಾಕ್ ಡೌನ್ ಮಾಡಿದ್ರೆ ಹೇಗೋ ಕೊರೋನಾ ಮಾಯ ಆಗೋಗ್ಬಿಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅದು ಫಸ್ಟ್, ಅದೊಂದು ಮಿಥ್ಯ, ಅದು ನಿಜ ಅಲ್ಲ. ನಿಜ. ಲಾಕ್ ಡೌನ್ ಮಾಡೋದೇ ಏನಕ್ಕೆ ಅಂದ್ರೆ ಕೇವಲ 2 ಕಾರಣ. 1ನೇ ಕಾರಣ, ಏನಾದ್ರೂ ಮಾಡಿ ಈ ಸ್ಪೀಡ್ ಇದೆಯಲ್ಲ, ಆ ಟ್ರಾನ್ಸ್ಮಿಷನ್ ಫ್ರಮ್ ಪೀಪಲ್ ಟು ಪೀಪಲ್, ಆ ಸ್ಪೀಡ್ ನ ನಾವು ಕಮ್ಮಿ ಮಾಡ್ಬೇಕು. ಅದು ಮೊದಲನೇ ಧ್ಯೇಯ. 2ನೇ ಧ್ಯೇಯ ಬಂದ್ಬಿಟ್ಟು ನಮ್ಮ ಹೆಲ್ತ್ ಸಿಸ್ಟಮ್ ನ ನಾವು ರೆಡಿ ಮಾಡ್ಕೊಳ್ಳೋದು. ಈ ಮೊದಲನೇ ಧ್ಯೇಯದಲ್ಲಿ ಕರ್ನಾಟಕ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಅಂದ್ರೆ ಅದು ಅತಿಶಯೋಕ್ತಿ ಅಲ್ಲ. ಯಾಕಂದ್ರೆ ನಮ್ಮಲ್ಲಿ ಬರ್ತಕ್ಕಂತ ಕೇಸ್ಗಳೆಲ್ಲ ಹೊರಗಡೆಯಿಂದಾನೇ ಬಂದವು ಲಾಕ್ ಡೌನ್ ಆದ್ಮೇಲೆ. ಅದರ ಅರ್ಥ ಡ್ಯೂರಿಂಗ್ ಲಾಕ್ ಡೌನ್ ನಾವ್ ಏನ್ ಚೆನ್ನಾಗಿ ಮಾಡಿದೀವಿ ಕೆಲಸ, ಅದು ಒಂದು ಭಾರತಕ್ಕೆ ಒಂದು ಮಾದರಿ ಅಂದ್ರೆ ತಪ್ಪಲ್ಲ. ಆದ್ರೆ ಅದು ಒಂದ್ ಧ್ಯೇಯದ್ದೇನೋ ಆಯ್ತಷ್ಟೇ. 2ನೇ ಧ್ಯೇಯ ಏನಿತ್ತು, ನಾವು ರೆಡಿ ಆಗಿದೀವ ಅನ್ನೋದು. ಇಡೀ ಕರ್ನಾಟಕದ ಆರೋಗ್ಯ ವ್ಯವಸ್ಥೆ ನಮ್ಮ ಆರೋಗ್ಯ ಇಲಾಖೆ ನೋಡ್ಕೊಳ್ಳುತ್ತೆ. ಅದರ ಮಟ್ಟಿಗೆ ನಾನು ಹೇಳ್ಬೇಕು ಅಂದ್ರೆ ಅಲ್ಲಿ ಸಿದ್ಧತೆ ಸಂಪೂರ್ಣವಾಗಿದೆ. ಯಾವುದೇ ತರಹದ ಭಯ ನನಗೆ ಇತರೆ ಬೆಂಗಳೂರು ಬಿಟ್ಟು ಇನ್ನು ಉಳಿದ ಜಾಗದ ಬಗ್ಗೆ ಇಲ್ಲ, ನಂಗೆ ಅಷ್ಟು ಹೆದರಿಕೆ ಇಲ್ವೇ ಇಲ್ಲ. ಆದ್ರೆ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಏನಿದೆ, ಇದು ಈ ಅಡ್ಮಿನಿಸ್ಟ್ರೇಷನ್ ಬರುವಂತಹ ಆಲ್ಮೋಸ್ಟ್ 200 ವಾರ್ಡ್ ಏನಿದೆ, ಇದು ಅದೇ ಒಂದು ಕಿಂಗ್ಡಮ್ ಬೈ ಇಟ್ ಸೆಲ್ಫ್. ಯಾಕಂತ ಹೇಳ್ತೀನಿ ಅಂದ್ರೆ, ಅರ್ಬನ್ ಲೋಕಲ್ ಬಾಡೀಸ್ ಹ್ಯಾವ್ ದೇರ್ ಓನ್ ಪವರ್. ಅವರೇ ಹೆಲ್ತ್, ಅವರೇ ಎಜುಕೇಶನ್ ನ ನೋಡ್ಕೋಬೇಕಾದಂತಹ ಜವಾಬ್ದಾರಿ, ಅದೇ ತರಹದ ಅವರಿಗೆ ಆದಂತಹ ಅಧಿಕಾರಗಳು ಕೂಡ ಇದೆ. ಹೀಗಿದ್ದಾಗ ಈ ಸಂಪೂರ್ಣ 3 ತಿಂಗಳಲ್ಲಿ ನಾವು ಕೇಳಲ್ಪಟ್ಟಿದ್ದೇನು ಅಂದ್ರೆ, ಬೆಂಗಳೂರು ತಯಾರಾಗಿದೆ ಅಂತ ಅಷ್ಟೇ. ಆದ್ರೆ ಏನು ತಯಾರಾಗಿದೆ ಅಂತ ನಾವು ಇವಾಗ ನೋಡಿದ್ರೆ ಸ್ವಲ್ಪ ಹೆದರಿಕೆ ಆಗೋಷ್ಟು ತಯಾರಿಕೆ ನಮ್ಮ ಸಿದ್ಧತೆ ಇಲ್ಲ ಅಂತ ಒಂದು ಹೆದರಿಕೆ ಬರ್ತಾ ಇದೆ. ಯಾಕೆ ಅಂತ ಹೇಳ್ತೀನಿ. ಇವತ್ತು ಬರುವಂತಹ ಕೇಸ್ಗಳು ನಾವೇನ್ ನೋಡ್ತಾ ಇದೀವಿ, ಇದು ಆಕ್ಚುಲಿ ಇವತ್ತಿನ ಕೇಸ್ ಅಲ್ಲ. ಎಕ್ಸಾಕ್ಟ್ಲಿ, ಇದು 7 ದಿವಸದ ಹಿಂದಿನ ಕೇಸ್ಗಳು. 5 ರಿಂದ 7 ದಿವಸದ ಹಿಂದಿನ ಕೇಸ್ಗಳು. ಫಸ್ಟ್ ಈಗ ನೋಡಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನನಗೆ ಕೊರೋನಾ ವೈರಾಣು ನನ್ನ ದೇಹದಲ್ಲಿ ಬಂತು ಅಂದ್ರೆ, ನನಗೆ ಸಿಂಪ್ಟಮ್ಸ್, ಇದ್ರ ಲಕ್ಷಣ ಕಾಣಿಸೋದಕ್ಕೆ ಮಿನಿಮಮ್ 4 ರಿಂದ 5 ದಿವಸ ಬೇಕು. ನಂಗೆ ಸಿಂಪ್ಟಮ್ ಬಂದ ಮೇಲೆ ನಾನು ಪರೀಕ್ಷೆಗೆ ಅಂತ ಹೋಗ್ಬೇಕು. ನಾನು ಪರೀಕ್ಷೆಗೆ ಅಂತ ಹೋದಾಗ ನಂಗೆ ಪರೀಕ್ಷೆ ಮಾಡ್ಲಿಕ್ಕೇನೆ 2 ರಿಂದ 3 ದಿವಸ ಬೇಕು. ಪರೀಕ್ಷೆ ಆದ್ಮೇಲೆ 3 ರಿಂದ 4 ದಿವಸ ಬೇಕು ಪರೀಕ್ಷೆಯ ಫಲಿತಾಂಶ ಏನು ಅಂತ ಗೊತ್ತಾಗೋಷ್ಟೊತ್ತಿಗೆ. ಇಷ್ಟೊತ್ತಿಗೆ ನಂದು ಪೀರಿಯಡ್ ಆಫ್ ಇನ್ಫೆಕ್ಷಿಯಸ್ನೆಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ, ಆ ಟೈಮ್ ನಲ್ಲಿ ನಾನು ಬೇರೆಯವರಿಗೆ ಸ್ಪ್ರೆಡ್ ಮಾಡುವಂತ ಚಾನ್ಸ್ ಏನಿದೆ, ಆ ಸ್ಪ್ರೆಡ್ ಮುಗಿದೋಗಿಟ್ಟಿರುತ್ತೆ. ಹಾಗಂದ್ಬಿಟ್ಟು ನಾವು ಸೆಲೆಬ್ರೇಟ್ ಮಾಡೋದಲ್ಲ. ಆ ಪೀರಿಯಡ್ ಅಲ್ಲಿ ನನಗೆ ಕೊರೋನಾ ಇದೆ ಅಂತ ನನಗ್ ಗೊತ್ತಿಲ್ಲ. ನಾನೊಂದು 10 ಜನಕ್ಕೆ ಕೊಟ್ಟಿರ್ತೀನಿ, ಅವ್ರಿಂದೊಂದು 10 ಜನಕ್ಕೆ ಕೊಟ್ಟಿರ್ತಾರೆ. ಅದೇ ಆಗಿರೋದು ಇವಾಗ. ಇಲ್ಲಿ ಏನ್ ಹೇಳ್ತಾ ಇದಾರೆ, ಬೆಂಗಳೂರು ಚೆನ್ನಾಗಿ ಮಾಡಿದ್ವಿ, ಯಾಕೋ ಆಯ್ತು, ಜನ ಮಾಸ್ಕ್ ಆಗ್ತಾ ಇಲ್ಲ, ಜನದ ಪ್ರಾಬ್ಲಮ್ ಅಂತ ಏನು ಜನರ ಮೇಲೆನೆ ಸಂಪೂರ್ಣವಾಗಿ ಹೇಳೋದು ತಪ್ಪು. ನಾವು ಇದನ್ನೆಲ್ಲ ನಾವು ಸಿದ್ಧತೆ ಮೊದಲು ಮಾಡ್ಕೋಬೇಕಿತ್ತು. ಆದ್ರೆ ನಾನು ಹಳೇದಕ್ಕೆ ಹೋಗ್ಬಿಟ್ಟು
ಅವರು ತಪ್ಪು ಅಂದ್ಬಿಟ್ಟು ಇಲ್ಲಿ ಬೆರಳು ತೋರ್ಸಂತ ಕೆಲಸ ಮಾಡಲ್ಲ. ಈಗ ನಮಗೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ ಸರ್ಕಾರದಿಂದ. ಏನು, ಒಂದು ವಾರ ಲಾಕ್ಡೌನ್ ಯಾವುದಕ್ಕೂ ಉಪಯೋಗ ಆಗೋದಿಲ್ಲ ನಮ್ಮ ಸಿದ್ಧತೆಗಳಿಗೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಮಿನಿಮಮ್ 3 ವಾರ ಲಾಕ್ಡೌನ್ ಮಾಡಲೇಬೇಕು. ಯಾಕಂದ್ರೆ ನಮ್ಮಲ್ಲಿ ನಾವು ಸೆಂಟ್ರಲೈಸ್ಡ್ ಟ್ರ್ಯಾಕಿಂಗ್ ಅಂತ ಮಾಡ್ಕೊಂಡ್ವಿ. ಒಂದು ಡ್ಯಾಶ್ ಬೋರ್ಡ್ ಮಾಡ್ಕೊಂಡು, ಬೆಂಗಳೂರು ವಾರ್ ರೂಮ್ ಅಂತ ಮಾಡ್ಕೊಂಡು, ಒಂದು 10 ಜನನ ನಾವು ಅಲ್ಲಿ ತಗೊಂಡ್ರು, 20 ಜನನ ತಗೊಂಡ್ರು, 1,000 ಜನನ ನೀವು ಟ್ರ್ಯಾಕ್ ಮಾಡಿ ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಮತ್ತೆ 2 ದಿವಸ ಬೇಕು. ಆಮೇಲೆ ಅವ್ರ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡ್ಲಿಕ್ಕೆ ಇನ್ನೂ 2 ದಿವಸ ಬೇಕು. ಫಸ್ಟ್ ಇದರಿಂದ ನಮ್ಮ ಅರ್ಬನ್ ಹೆಲ್ತ್ ಸೆಂಟರ್ ಅಂತ ಏನಿದೆ ಅಲ್ಲಿ ನಾವು ನಮ್ಮ ಸಿದ್ಧತೆಗಳನ್ನ ಮಾಡ್ಕೋಬೇಕು. ನಮ್ಮಲ್ಲಿ ಸುಮಾರು ಜನ ಲಿಂಕ್ ವರ್ಕರ್ಸ್ ಅಂತ ಇದ್ದಾರೆ. ಲಿಂಕ್ ವರ್ಕರ್ಸ್ ಅಂದ್ರೆ ಅವರು ಪ್ರತಿಯೊಂದು ಕಮ್ಯುನಿಟಿನಲ್ಲಿ ಒಂದು ಗಲ್ಲಿ ಮೊಹಲ್ಲ ಮನೆಗಳೆಲ್ಲ ತಿಳ್ಕೊಂಡಿರುವಂತರು. ಅವ್ರನ್ನ ಈಗ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ತಗೊಂಡಿದ್ದಾರೆ. ಮೊದಲು ಅವ್ರನ್ನ ಹೆಲ್ತ್ ಡಿಪಾರ್ಟ್ಮೆಂಟ್ ಕೊಟ್ಟು ಎಷ್ಟೋ ANM ಆಕ್ಸಿಲರಿ ನರ್ಸ್ ಮಿಡ್ವೈಫ್ ಅಥವಾ ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಅಂತ ಏನ್ ಹೇಳ್ತೀವಿ, ಅವರ ವೇಕೆನ್ಸೀಸ್ ಖಾಲಿ ಇದೆ ನಮ್ಮ ಅರ್ಬನ್ ಹೆಲ್ತ್ ಸೆಂಟರ್ ನಲ್ಲಿ. ಅದನ್ನ ಫಿಲ್ ಮಾಡಿಲ್ಲ, ಅದನ್ನ ಮಾಡಬೇಕು. ಅಡಿಷನಲ್ ಮೆಡಿಕಲ್ ಆಫೀಸರ್ಸ್ ಕೊಡಬೇಕು ಹೆಲ್ತ್ ಸೆಂಟರ್ ನಲ್ಲಿ. ಇದೆಲ್ಲ ಕೇವಲ 1 ವಾರದಲ್ಲಿ ಆಗುವಂತಹ ಸಿದ್ಧತೆಗಳಲ್ಲ. ಇದು ಬಿಟ್ಟು ನಾವು ಕೈ ಚೆಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ. ಬಿಡಿ ಎಲ್ಲರಿಗೂ ಆಗ್ಲಿ ಇನ್ಫೆಕ್ಷನ್ ಅಂದ್ರೆ. ಇಂಗ್ಲೆಂಡು ಮತ್ತೆ ಸ್ಪೇನು ಏನಾಯ್ತು ಅಂತ ನಮ್ಮ ಕಣ್ಣು ಮುಂದೆ ನಿದರ್ಶನ ಇದೆ. ಅಯ್ಯೋ ಇಲ್ಲಿ ನಾವು ಬಿಸ್ನೆಸ್ ಕಷ್ಟ ಆಗೋಗ್ಬಿಡುತ್ತೆ, ನಾವು ಮಾಡಿದ್ದೆಲ್ಲ ಮಾಡಾಯ್ತು, ಆಗ್ಲೇ ಜನಕ್ಕೆ ಬೇಜಾರಾಗೋಗಿದೆ ಅಂದ್ರೆ, ಚಂದನ್ ಅವರೇ ನಾವ್ ಇವಾಗ ಏನ್ ನೋಡ್ತಾ ಇದೀವಿ ಇದು ಸ್ಯಾಂಪಲ್ ಕೂಡ ಅಲ್ಲ. ಮುಂದೆ ಬರುವಂತಹ ಪ್ರಾಬ್ಲಮ್ಗಳು ನಾನು ಏಳಿಸಿ ಎದುರಿಸುವಂತಹ ಪ್ರಮೇಯ ಆ ತರದ್ದು ನಾನು ಉಪಯೋಗ ಮಾಡೋದೇ ಇಲ್ಲ. ಆದ್ರೆ ಆ ಅವಕಾಶ ನಮ್ಗೆ ಇವಾಗ ಇರೋದ್ರಿಂದ ಇದು ಒಂದು ನಿಜವಾಗ್ಲೂ ಸುವರ್ಣ ಅವಕಾಶ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮ ತೊಂದರೆ ಏನಿದೆ ಅಂತ ನಾವು ತಿಳ್ಕೊಬೇಕು. ಆ ತೊಂದರೆ ತಿಳ್ಕೊಳ್ಳೋದು ಒಬ್ರಿಗೆ ತಪ್ಪು ಹೊರಿಸ್ತಾ ಇದೀವಿ ಅಂತಲ್ಲ. ನಮ್ಮ ಜನರ ಜೀವ ಉಳಿಬೇಕು ಅಂದ್ರೆ ಈ ತರದ ಕಠಿಣ ಕ್ರಮಗಳನ್ನ ನಾವು ತಗೊಳ್ಳೇಬೇಕು. ಏನ್ ಕಠಿಣ ಕ್ರಮ? ಯಾರನ್ನೋ ಕೆಲಸದಿಂದ ತೆಗೆಯೋದು, ಸಸ್ಪೆಂಡ್, ಅದಲ್ಲ. ಕಠಿಣ ಕ್ರಮ ಏನು ಅಂದ್ರೆ, ನಮ್ಮ ಸ್ಟ್ರಾಟಜಿ ನಾವು ಮೊದಲು ಮಾಡಿದ್ದು ಸರಿ ಇರ್ಲಿಲ್ಲ. ಸೆಂಟ್ರಲೈಸ್ ಮಾಡೋ ಬದಲು ಡಿಸೆಂಟ್ರಲೈಸ್ ಮಾಡೋಣ. ನಮ್ಮ ವಾರ್ಡ್ ಲೆವೆಲ್ ಅಲ್ಲಿ ನಮ್ಮ ಕೈಯಲ್ಲಿ ಏನ್ ಕೆಲಸ ಆಗುತ್ತೋ ಅಲ್ಲಿ ಜಾಸ್ತಿ ಮಾಡೋಣ. ಎಕ್ಸ್ಟ್ರಾ ಮ್ಯಾನ್ ನಮಗೆ ಇನ್ನೊಂದು ನಿಮಗೆ ಉದಾಹರಣೆ ಕೊಡ್ತೀನಿ. ಈಗ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ಈ ಪ್ರತಿ ಅರ್ಬನ್ ಹೆಲ್ತ್ ಸೆಂಟರ್ ಅಲ್ಲಿರೋ ಮೆಡಿಕಲ್ ಆಫೀಸರ್ಗೆ ಆಟೋಗೆ ದುಡ್ಡು ಕೂಡ ಕೊಟ್ಟಿಲ್ಲ. ಈಗ ಅವ್ರಿಗೆ ಆಟೋಗೆ ದುಡ್ಡು ಇಲ್ಲ, ಹೋಗ್ಬಿಟ್ಟು ಜನರನ್ನ ಹುಡ್ಕೊಂಡ್ ಬನ್ನಿ ಅಂದ್ರೆ ಹೇಗೆ ಹುಡ್ಕೊಂಡ್ ಬರ್ತಾರೆ? ಸೊ ಒಬ್ಬ ಹೆಲ್ತ್ ವರ್ಕರ್ಗೆ 8 ಜನ ಅಧಿಕಾರಿಗಳು ಮೇಲೆ, ಅದ್ರ ಮೇಲೆ ಒಂದು 4-5 ಜನ ಮಿನಿಸ್ಟರ್ಗಳು, ಇವ್ರಿಗೆಲ್ಲ ನಾವು ರಿಪೋರ್ಟಿಂಗ್ ಮಾಡೋಷ್ಟ್ರಲ್ಲೇ ನಮ್ ಟೈಮ್ ಆಗೋಗ್ಬಿಡುತ್ತೆ ಸರ್, ನಮ್ ಕೆಲಸ ಮಾಡೋಕ್ಕೂ ಇಲ್ಲ, ನಮ್ಗೆ ಆಟೋಗೂ ದುಡ್ಡಿಲ್ಲ ಅಂತ ಎಷ್ಟೋ ಜನ ಹೇಳಿದಾಗ ಇದು ನಿಜವಾಗ್ಲೂ ಬೆಂಗಳೂರಿನಲ್ಲಿ ನಾವು ಇಂಥ ಸ್ಥಿತಿಲಿ ಇರ್ಬೇಕಾ ಅಂತ ಬೇಜಾರಾಗುತ್ತೆ. ಆದ್ರೆ ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ, ಇದು ಇನ್ನೊಬ್ಬರ ಮೇಲೆ ತಪ್ಪು ಹೊರಿಸುವಂತಹ ಈ ಸಮಯ ಅಲ್ಲ. ಈಗ ನಮ್ಮಲ್ಲಿ ಏನಿದೆ ಪ್ರಾಬ್ಲಮ್ ಅಂತ ಅರ್ಥ ಮಾಡ್ಕೊಂಡು ಅದನ್ನ ಹೇಗೆ ನಾವು ಪರಿಹರಿಸಬೇಕು. 1 ವಾರ ಸಾಲಲ್ಲ, 2-3 ವಾರ ಅಂತೂ ಬೇಕೇ ಬೇಕು. ಈ 3 ವಾರದಲ್ಲಿ ಯುದ್ಧೋಪಾದಿಯಲ್ಲಿ ನಾವು ಮಾಡಿದ್ರೆ ಡಿಸೆಂಟ್ರಲೈಸೇಷನ್ ಸಿಂಪಲ್. ಅದು ಏನ್ ಮಾಡ್ಬೇಕಂತ ಹೇಳ್ಬಿಡ್ತೀನಿ, ನೀವು ನನಗೆ ಅವಕಾಶ ಕೊಟ್ಟಿರೋದಕ್ಕೆ. ಪ್ಲೀಸ್. ಇವತ್ತು ಯಾರೋ ನಾನು ಟೆಸ್ಟ್ ಮಾಡಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ಇವತ್ತೇ ಈ ಇನ್ಫಾರ್ಮೇಶನ್ ಲೋಕಲ್ ಹೆಲ್ತ್ ಸೆಂಟರ್ಗೆ ಹೋಗ್ಬೇಕು. ಇವಾಗ ಆಗ್ತಾ ಇರೋದು 7 ದಿವಸದ ನಂತರ ಹೋಗ್ತಾ ಇರೋದು. ಆ 7 ದಿವಸದ ನಂತರನು ಕೆಲವು ಸಲ ಹೋಗಲ್ಲ, ಸೆಂಟ್ರಲ್ ಇಂದಾನೆ ಟ್ರ್ಯಾಕ್ ಮಾಡ್ತಾರೆ. ಅದಾಗಲ್ಲ, ಅದರಿಂದ ಹೆಲ್ಪ್ ಆಗಲ್ಲ. ಅಲ್ಲಿ ಬೇಕು ಟೆಕ್ನಾಲಜಿ. ನಾನು ಟೆಸ್ಟ್ ಮಾಡಿಸ್ತಾ ಇದ್ದೀನಿ, ಲೋಕಲ್ ಹೆಲ್ತ್ ಸೆಂಟರ್ಗೆ ಹೋಯ್ತು ಇನ್ಫಾರ್ಮೇಶನ್, ಅಲ್ಲಿಂದ ಹೆಲ್ತ್ ಟೀಮ್ ಅವ್ರ ಮನೆಗೆ ಹೋಯ್ತು. ಯಾರಿಗೆ ಲಕ್ಷಣಗಳಿದ್ರಿ ಮನೆಯಿಂದ ದಯವಿಟ್ಟು ಹೊರಗಡೆ ಬರಬೇಡಿ ಅಂತ ಒಂದು ಪ್ರಬಲವಾದ ಮೆಸೇಜ್ ತಮ್ಮ ಮಾಧ್ಯಮದಿಂದ ಕೂಡ ನಾನು ಎಲ್ಲರನ್ನು ಕೇಳ್ಕೊಂತೀನಿ. ನಿಮಗ್ ಗೊತ್ತಿರಲ್ಲ ಇದು ಕೊರೋನಾ ಅಂತ, ಟೆಸ್ಟ್ ರಿಸಲ್ಟ್ ಬಂದಿರಲ್ಲ, ನಿಮ್ಗೆ ಗೊತ್ತಿರದಲೇ ನಿಮ್ಮ ಬಂಧು ಬಾಂಧವರಿಗೆ, ನಿಮ್ಮ ಗೆಳೆಯರಿಗೆ ಇದನ್ನ ಹರಡುವುದನ್ನ ತಡಿಬೇಕು ಅಂದ್ರೆ ಮನೇಲಿರ್ರಿ. ಎನಿ ಜ್ವರ ಬರ್ಲಿ, ಎನಿ ಕೆಮ್ಮು ಬರ್ಲಿ, ಮನೇಲಿರ್ರಿ. ಟೆಸ್ಟ್ ಮಾಡಿಸಿ ಮತ್ತೆ ಬಂದು ಮನೇಲಿರ್ರಿ. ಇದನ್ನ ನಾವು ಎನ್ಶೂರ್ ಮಾಡ್ಲೇಬೇಕು. ಅವಾಗ ಏನಾಗುತ್ತೆ, ಈ ಕಾಳ್ಗಿಚ್ಚಿನಂತೆ ಏನ್ ಹರಡ್ತಾ ಇದೆ, ಈಗ ನೋಡಿ ಇವಾಗ ಆಗ್ತಿರೋ ಕೇಸ್ಗಳು ನಾವು ಲಾಕ್ ಡೌನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ತಕ್ಷಣನೇ ಅವಾಗ ಏನ್ ಹೇಳ್ಬಿಡ್ತಾರೆ, ಲಾಕ್ ಡೌನ್ ಮಾಡಿದ್ವಿ ಆದ್ರೂ ಕೇಸ್ಗಳು ಜಾಸ್ತಿ ಬರ್ತವೆ. ನಾನು ನಿಮ್ಗೆ ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದೆ, 7 ದಿವಸದ ನಂತರ ನಮಗೆ ಗೊತ್ತಾಗುತ್ತೆ ಅಂತ. ಲಾಕ್ ಡೌನ್ ಟೈಮ್ ನಲ್ಲಿ ಕೇಸ್ಗಳು ಜಾಸ್ತಿ ಆಗೇ ಆಗುತ್ತೆ, ಯಾಕಂದ್ರೆ ನಾವು ಏನ್ ಬ್ಯಾಕ್ಲಾಗ್ ಇಟ್ಕೊಂಡಿದೀವಿ ಅದೆಲ್ಲ ಆವಾಗ ರಿಪೋರ್ಟ್ ಆಗುತ್ತೆ. ಅದೇ ಮಾತಾಡ್ತಿದ್ವಿ ನಾವೀಗ. ಲಾಕ್ ಡೌನ್ ಬಂದ ಕೂಡಲೇ ಕೇಸ್ ಜಾಸ್ತಿ ಆಗೋಯ್ತು, ಲಾಕ್ ಡೌನ್ ಇದು ವಿಫಲವಾಯ್ತು, ಸರ್ಕಾರ ವಿಫಲವಾಯ್ತು ಅಂತ ನಮ್ಗೆ ಇದರಲ್ಲೇ ನಮ್ಗೆ ಜ್ಞಾನ ಕಮ್ಮಿ. ಅಂದ್ರೆ ನಮ್ಗೆ ಅಂದ್ರೆ ಎಲ್ಲ ವಿಜ್ಞಾನಿಗಳಿಗೂ
ಎಪಿಡಿಮಿಯಾಲಜಿಸ್ಟ್ ಎಲ್ಲರೂ ಒಂದು ಹೊಸದ್ ಕಲಿತಿರ್ತೀವಿ. ನಮ್ಮ ಧೋರಣೆ ಏನಿದೆ, ಕಲಿಯೋ ಧೋರಣೆ ಇರ್ಬೇಕೆ ಹೊರತು ಇವ್ರ ತಪ್ಪು ಅವ್ರ ತಪ್ಪು ಅನ್ನೋದ್ರಲ್ಲಿ ನಾವು ಏನು ಮಾಡ್ಲಿಕ್ಕೆ ಆಗೋದೇ ಇಲ್ಲ. ನಾವು ಫಸ್ಟ್ ಇಂದನೂ ನಾನು ನಿಮ್ಮ ಮಾಧ್ಯಮದಲ್ಲಿ ನಾನು ಹೇಳ್ತಾ ಬಂದಿರೋದಿದೆ, ನಮ್ಮಲ್ಲಿ ಸ್ಟ್ರೆಂತ್ ಇದೆ. ಬೆಂಗಳೂರು ನಿಜವಾಗ್ಲೂ ಚೆನ್ನಾಗಿ ಕೆಲಸ ಮಾಡಿದೆ ಮೊದಲು ಲಾಕ್ಡೌನ್ ಟೈಮ್ ನಲ್ಲಿ, ಹಂಗಾಗಿ ಸ್ಪೀಡ್ ಕಮ್ಮಿ ಆಯ್ತು. ಹಂಗಾಗಿ ನಾವು ಆ ಟೈಮ್ ನಲ್ಲಿ ಲೋಕಲ್ ಸರ್ಕ್ಯುಲೇಷನ್ ಆಗ್ಲಿಕ್ಕೆ ಬಿಡ್ಲಿಲ್ಲ. ಈಗ ಲೋಕಲ್ ಸರ್ಕ್ಯುಲೇಷನ್ ಇದೆ, ಹರಡ್ತಾ ಇದೆ, ಅದನ್ನ ಒಪ್ಕೊಳ್ಳೋಣ. ಒಪ್ಕೊಂಡ ನಂತರ ಎಲ್ಲಿ ಪ್ರಾಬ್ಲಮ್ ಇದೆ, ಇಲ್ಲಿ ಟೆಸ್ಟಿಂಗ್ ಲೇಟ್ ಆಗಿ ರಿಸಲ್ಟ್ ಗೊತ್ತಾಗ್ತಿರೋದ್ರಿಂದ ಅದನ್ನ ಫಿಕ್ಸ್ ಮಾಡೋಣ. ನೆಕ್ಸ್ಟ್ ಅವ್ರನ್ನ ಇಮ್ಮಿಡಿಯೇಟ್ ಆಗಿ ಮನೆಯಲ್ಲೋ ಅಥವಾ ಒಂದು CCC ಅಂತ ಏನ್ ಹೇಳ್ತೀವಿ, ಕೋವಿಡ್ ಕೇರ್ ಸೆಂಟರ್ ಅಲ್ಲೋ ಅಥವಾ ಹಾಸ್ಪಿಟಲ್ ಅಲ್ಲೋ ಎಲ್ಲಿ ನಾವು ಅವ್ರನ್ನ ಐಸೋಲೇಷನ್ ಮಾಡ್ಬೇಕು, ಅದನ್ನ ನೆಕ್ಸ್ಟ್ ಡೇ ವಿತಿನ್ 24 hours ಮಾಡ್ಬೇಕು. ಅದ್ರ ನಂತರ ಪ್ರೈಮರಿ ಕಾಂಟ್ಯಾಕ್ಟ್ ಟ್ರೇಸ್ ಮಾಡ್ಬೇಕು. ಇಷ್ಟು ಮಾಡಿದ್ರೆ ನಾವು ಇದನ್ನ ಹತೋಟಿಗೆ ತಂದ್ಕೋಬಹುದು. ಆಗ ಸುಮಾರು ಸಾವುಗಳು ಏನಾಗ್ತಾ ಇದೆ ಅದನ್ನ ತಡಿಬಹುದು ಮುಂದೆ. ಆಮೇಲೆ ಏನು ನಾವು ಬೆಂಗಳೂರು ಮಾದರಿ ಅಂದ್ಬಿಟ್ಟು ನಾವು ಹೆಮ್ಮೆಯಿಂದ ಹೇಳ್ಕೊಂತೀವೋ, we can come back on track. We can show that yes, it is possible to have some errors in the system, but we can correct ಅಂತ. ಅದನ್ನ ನಾವು ಮಾಡಬೇಕು. ಚಂದನ್ ಸರ್, ಒಂದು 2-3 ಅಬ್ಸರ್ವೇಷನ್ ನಿಮ್ಮ ಮುಂದೆ ಭಾಳ ಕ್ವಿಕ್ ಆಗಿ ಇಡ್ತೀನಿ. ಇಫ್ ಪಾಸಿಬಲ್, ವೆರಿ ಕ್ವಿಕ್ ಆನ್ಸರ್ಸ್ ಫ್ರಮ್ ಯು ಬಿಫೋರ್ ಐ ಟೇಕ್ ಎ ಬ್ರೇಕ್. ಸರ್, ನಮ್ಮಲ್ಲಿ RT-PCR ಟೆಸ್ಟ್ ಮಾಡುವುದಕ್ಕೆ ಸ್ಕಿಲ್ಡ್ ಲ್ಯಾಬ್ ಟೆಕ್ನಿಷಿಯನ್ಸ್ಗಳು ಇದ್ದಾರಾ ಸರ್ ನಮ್ಮಲ್ಲಿ? ಡೂ ಹ್ಯಾವ್ ಎನಫ್ ನಂಬರ್ ಆಫ್ ಲ್ಯಾಬ್ ಟೆಕ್ನಿಷಿಯನ್ಸ್? ಒಂದು ಹೇಳ್ತೀನಿ, 198 ವಾರ್ಡ್ ಅಲ್ಲಿ ಕೇವಲ ಒಂದು 70 ರಿಂದ 80 ಜನ ಟೆಕ್ನಿಷಿಯನ್ಸ್ ಇದ್ದಾರೆ. ಪ್ರತಿ ವಾರ್ಡಿಗೆ ಅಟ್ಲೀಸ್ಟ್ ಇಬ್ಬರಾದ್ರೂ ಬೇಕು. ಇದಕ್ಕೆ ಎಷ್ಟೋ ಜನ ಸ್ಟೂಡೆಂಟ್ಸ್ ಇದ್ದಾರೆ ಬಯೋಟೆಕ್ನಾಲಜಿ ಮಾಡಿರೋರು, ಅವ್ರಿಗೆಲ್ಲ ನಾವು ಇಮಿಡಿಯೇಟ್ ಆಗಿ ಟ್ರೈನಿಂಗ್ ಕೊಟ್ಟು ಮಾಡಬೇಕು. ಆದ್ರೆ RT-PCR ಇಂದ ಲೇಟ್ ಆಗ್ತಿರೋದ್ರಿಂದ ಈಗ ನಾವು ಆಂಟಿಜನ್ ಟೆಸ್ಟ್ ನ ಇಮ್ಮಿಡಿಯೇಟ್ ಆಗಿ ಯೂಸ್ ಮಾಡೋದು ಸ್ಟಾರ್ಟ್ ಮಾಡಬೇಕು. ಎರಡನೇದು ಸರ್, ಈ ಮಾಸ್ ರ್ಯಾಪಿಡ್ ಆಂಟಿಜನ್ ಅಥವಾ ಮಾಸ್ ರ್ಯಾಪಿಡ್ ಆಂಟಿಬಾಡಿ ಟೆಸ್ಟ್ಗಳ ಬಗ್ಗೆ ನೀವೆಲ್ಲ ಮಾತಾಡ್ತಾ ಇದ್ರಿ. ಮೊನ್ನೆ ಕೇಳ್ಪಟ್ಟೆ, ನೆನ್ನೆ ಅನ್ಸುತ್ತೆ, ಇನ್ನು 1 ಲಕ್ಷ ಕಿಟ್ ಬಂತು, 50,000 ಕಿಟ್ ಬಂತು ಅಂತ ಹೇಳ್ತಾ ಇದ್ರು. ಅದನ್ನ ಮಾಸ್ ಟೆಸ್ಟಿಂಗ್ಗೆ ಬಳಸ್ಕೊಂಡು ಈ RT-PCR ಇಂದ ಆಗ್ತಾ ಇರುವ ಡಿಲೇನ ಅದರಲ್ಲಿ 20 ಮಿನಿಟ್ಸ್ಗೇನೆ ನಾವು ಕನ್ಫೈನ್ ಮಾಡಿ ತರ್ಬೋದಲ್ವಾ ಸರ್? ಸೊ ದಟ್ ಜನ ಓಡಾಡೋದು ತಪ್ಪುತ್ತೆ, ಜನ ಬೇರೆಯವ್ರಿಗೆ ಹಬ್ಸೋದು ತಪ್ಪುತ್ತೆ. ಏನಂತೀರಿ ಸರ್? ಆಂಟಿಬಾಡಿ ಟೆಸ್ಟಿಂಗ್ ಇಂದ ನಮಗೆ ಡಯಾಗ್ನೋಸ್ಟಿಕ್ ವ್ಯಾಲ್ಯೂ ಇಲ್ಲ, ಅದರಿಂದ ಪಬ್ಲಿಕ್ ಹೆಲ್ತ್ ಆಕ್ಷನ್ ಮಾಡ್ಲಿಕ್ಕಾಗಲ್ಲ. ಆದ್ರೆ ಇವಾಗ ಬಂದಿದೆಯಲ್ಲ 1 ಲಕ್ಷ ಕಿಟ್ಟು, ಇದು ಆಂಟಿಜನ್ ಬೇಸ್ಡ್ ಕಿಟ್ಟು, ಇದರಿಂದ ಉಪಯೋಗ ಇದೆ. ಇದನ್ನ ಹೇಗ್ ಮಾಡ್ಬೇಕು ಅಂದ್ರೆ, ಯಾರಿಗಾದ್ರೂ ಪಾಸಿಟಿವ್ ಅಂತ ಗೊತ್ತಾಯ್ತು ಅಂದ್ರೆ ಪಕ್ಕಾ ಕನ್ಫರ್ಮ್ಡ್ ಅದು ಪಾಸಿಟಿವ್. ನಾವು ಮತ್ತೆ RT-PCR ಮಾಡೋದು ಬೇಡ. ಆಮೇಲೆ ಇದ್ರದ ಬೆಲೆ ಬಂದ್ಬಿಟ್ಟು 450 ರೂಪಾಯಿ, ಟ್ಯಾಕ್ಸ್ ಎಲ್ಲ ಸೇರಿದ್ರೆ ಒಂದು 600 ರೂಪಾಯಿ ಆಗುತ್ತೆ ಅಷ್ಟೇ. ಈ ಕಿಟ್ಸ್ ನ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ನಾವು ತಗೊಂಡು ಪ್ರತಿಯೊಂದು ಕಡೆ ಎಲ್ಲಿ ಸಿಂಪ್ಟಮ್ಸ್ ಬಂದಿದೆಯೋ, ಎಲ್ಲಿ ಲಕ್ಷಣ ಕಾಣ್ತಾ ಇದೆಯೋ ಅಲ್ಲಿ ನಾವು ಪರೀಕ್ಷೆ ಮಾಡುವಂತ ಸಿದ್ಧತೆ ಮಾಡ್ಬೇಕು. ಇದನ್ನ ಬರೀ ಕೆಲವು ಸೆಂಟ್ರಲ್ ಮಾತ್ರ ಮಾಡ್ಬೇಕು ಅಂದ್ರೆ ಆಗೋದಿಲ್ಲ, ಪ್ರತಿ ಅರ್ಬನ್ ಹೆಲ್ತ್ ಸೆಂಟ್ರಲ್ಲೂ ಆಗ್ಬೇಕು. ಅಲ್ಲಿ ಹೇಳ್ಬೇಕು ಅಂದ್ರೆ 198 ಅಂತ ಹೇಳಿದ್ರೆ ಅದರಲ್ಲಿ ಸುಮಾರು 68 ವಾರ್ಡ್ ಅಲ್ಲಿ ಇನ್ನು ಅರ್ಬನ್ ಹೆಲ್ತ್ ಸೆಂಟರ್ ಇಲ್ಲ, ಮೆಡಿಕಲ್ ಆಫೀಸರ್ ಇಲ್ಲ, ಸ್ಟಾಫ್ ಇಲ್ಲ. ಎನಿವೆ, ಅದು ಅರ್ಬನ್ ಹೆಲ್ತ್ ಒಂದು ದುರಂತ. ಅದು ಇಡೀ ದೇಶದಲ್ಲಿ ಅರ್ಬನ್ ಹೆಲ್ತ್ ಅಂದ್ರೆ ಬರೀ ಪ್ರೈವೇಟ್ ನವರೇ ಜಾಸ್ತಿ ಮಾಡೋದು, ಪಬ್ಲಿಕ್ ಹೆಲ್ತ್ ಬಹಳ ಪುವರ್ ಅಂತ ಮೊದಲಿಂದ ಗೊತ್ತಿರತಕ್ಕಂಥದ್ದು. ಆದ್ರೆ ಈಗ ಸಮರೋಪಾದಿಯಲ್ಲಿ ಪ್ರತಿ ಅರ್ಬನ್ ವಾರ್ಡ್ ಅಲ್ಲಿ ಏನಿದೆ, ಆಂಟಿಜನ್ ಟೆಸ್ಟಿಂಗ್ ಮಾಡಿ, ಐಸೋಲೇಷನ್ ಮಾಡಿ, ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡ್ಲಿಕ್ಕೆ ಮಾಡಲೇಬೇಕು. ಸರ್ ಆಮೇಲೆ ಇಫ್ ಯು ಹ್ಯಾವ್ 1 more minute of time, my question to you sir. ಸರ್, ಈಗ ನೀವೆಲ್ಲ ಹೇಳ್ತಾ ಇದ್ದೀರಿ ಮೋರ್ ದ್ಯಾನ್ 90% ಅಸಿಂಪ್ಟಮ್ಯಾಟಿಕ್ ಕೇಸಸ್ಗಳು ಮತ್ತು 50 years ಬಿಲೋ ಇದ್ದರೆ ಅವರಿಗೆ ಬೇರೆ ಕಾಯಿಲೆಗಳಿಲ್ಲ ಅಂತಂದರೆ ಹೋಮ್ ಐಸೋಲೇಷನ್ ಅಥವಾ CCCಗಳಲ್ಲಿ ಹಾಕ್ಬೋದು, ಅವ್ರನ್ನ ಆರಾಮಾಗಿ ಉಳಿಸ್ಕೊಳ್ಬೋದು, ಸಮಸ್ಯೆನೇ ಆಗೋದಿಲ್ಲ ಹಲವು ಜನಕ್ಕೆ ಅಂತ. ಈಗ ನನಗನ್ನಿಸ್ತಾ ಇದ್ದಿದ್ದು ಸರ್, ಭಾಳ ದೊಡ್ಡ ಸವಾಲಿರೋದು ಹಿರಿಯರ ಬಗ್ಗೆ ಮತ್ತು ಕೋಮಾರ್ಬಿಡಿಟೀಸ್ ಇರೋದ್ರ ಬಗ್ಗೆ. ಬಟ್ ಅಲ್ಲಿ ಏನಾಗ್ತಾ ಇದೆ ಗೊತ್ತಾ ಸರ್, ಒಂದು ಸೆಂಟ್ರಲೈಸ್ಡ್ ಸಿಸ್ಟಮ್ ಇಲ್ಲ ಅಂತ ಅನಿಸ್ತಿದೆ ಸರ್. ಆಸ್ಪತ್ರೆಗಳಲ್ಲಿ ವೆಂಟಿಲೇಟೆಡ್ ಬೆಡ್ಸ್ ಎಷ್ಟಿದೆ, ಒಂದು ಏರಿಯಾದಲ್ಲಿರುವ ಆಸ್ಪತ್ರೆಯಲ್ಲಿ ಎಷ್ಟು ಆಕ್ಸಿಜನೇಟೆಡ್ ಬೆಡ್ಸ್ ಇದೆ, ಅದು ಸೆಂಟ್ರಲೈಸ್ ಸಿಸ್ಟಮ್ ಇಲ್ವಲ್ಲ ಸರ್. ಇನ್ಫ್ಲೂಯೆನ್ಸ್ ಇರೋವನಿಗೆ ದೊಡ್ಡ ಆಸ್ಪತ್ರೆ, ಇಲ್ಲದೆ ಇರೋನ್ ಪಾಪ ಎಲ್ಲೋ ಸಾಯಬೇಕು. ಅದನ್ನ ಈ 1 ವಾರದಲ್ಲಿ ಸಮಸ್ಯೆ ಬಗೆಹರಿಸುವತ್ತ ಕ್ರಮ ತೆಗೆದುಕೊಳ್ಬೋದಾ ಸರ್ ಏನಾದರೂ? ಬಾಬು ಸರ್, ಐ ಆಮ್ ನಾಟ್ ಏಬಲ್ ಟು ಹಿಯರ್ ಯು. ನಿಮ್ಮ ಅಬ್ಸರ್ವೇಷನ್ ನಾನು ಒಪ್ತೀನಿ. ಥ್ಯಾಂಕ್ ಯು ಪ್ಲೀಸ್, ಐ ಕ್ಯಾನ್ ಹಿಯರ್ ಯು ನೌ. ಪ್ಲೀಸ್ ಹೇಳಿ ಸರ್, ಹೇಳಿ. ನೀವೇನ್ ಅಬ್ಸರ್ವೇಷನ್ ಮಾಡಿದ್ರಿ ಆತರ ಸೆಂಟ್ರಲೈಸ್ಡ್ ಮಾನಿಟರಿಂಗ್ ಸಿಸ್ಟಮ್ ಅಥವಾ ಬೆಡ್ ಅಲೋಕೇಶನ್ ಸಿಸ್ಟಮ್ ಇದ್ರೆ ಬಹಳ ಒಳ್ಳೇದು. ಅದು 1 ವಾರದಲ್ಲಿ ಮಾಡಿದ್ರೆ ಬಹಳ ಉಪಯೋಗ ಆಗುತ್ತೆ ಜನಕ್ಕೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಹೇಳಿ ಸರ್, ವೆಂಟಿಲೇಟರ್ ಆಪರೇಟರ್ಸ್ ನಮ್ಮ ಹತ್ರ ಇದಾರಾ ಇವತ್ತಿಗೂ? ಡು ವಿ ಹ್ಯಾವ್ ವೆಂಟಿಲೇಟರ್ ಆಪರೇಟರ್ಸ್? ಸರ್, ದೇವ್ರ ದಯೆಯಿಂದ ನಾವು ಏನ್ ಅಂದ್ಕೊಂಡಿದ್ವೋ ಅಷ್ಟು ವೆಂಟಿಲೇಟರ್ ಅವಶ್ಯಕತೆ
ಬಂದಿಲ್ಲ ಈ ಇದುವರೆಗೂ. COVID-19 ಪ್ಯಾಂಡಮಿಕ್ ಅಲ್ಲಿ ಬಂದಿಲ್ಲ ಇಡೀ ಭಾರತ ದೇಶದಲ್ಲಿ. ನಮಗೆ ನಿಜವಾಗ್ಲೂ ಬೇಕಾಗಿರೋದು ಆಕ್ಸಿಜನ್ಗೆ ಕಾನ್ಸಂಟ್ರೇಟರ್ಸ್ ಅಂತಿದೆ, ಇದಾಗ್ಲೇ ಅಭಾವ ಇದೆ. ತಮ್ಮ ಮಾಧ್ಯಮದ ಮೂಲಕ ನೀವು ಇನ್ಫ್ಲೂಯೆನ್ಸ್ ದಯವಿಟ್ಟು ಇದನ್ನ ಮಾಡಲೇಬೇಕು. ಎಷ್ಟಾಗುತ್ತೋ ಅಷ್ಟು ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್, ಹೈ ಫ್ಲೋ ಆಕ್ಸಿಜನ್ ಇರುವಂತ ಬೆಡ್ಸ್ ನ ಅವೈಲೇಬಿಲಿಟಿ ಬಗ್ಗೆ ಮಾತ್ರ ನಾವು ಜಾಸ್ತಿ ಒತ್ತು ಕೊಟ್ರೆ ಸುಮಾರು ಜೀವ ಉಳಿಸ್ಬೋದು. ಸೊ ಥ್ಯಾಂಕ್ ಯು ಗಿರಿಧರ್ ಬಾಬು ಸರ್, ಯು ಹ್ಯಾವ್ ಬೀನ್ ಸೋ ಫ್ಯಾಂಟಾಸ್ಟಿಕ್. ಐ ಆಮ್ ಸಾರಿ, ನಾನು 3 ಜನಕ್ಕೆ ಕ್ಷಮೆ ಕೇಳ್ತೀನಿ, ಭಾಳ ಹೊತ್ತಿಂದ ನಿಮ್ಮನ್ನು ಮಾತಾಡ್ಸೋಕ್ಕಾಗಿಲ್ಲ. ಐ ರಿಯಲಿ ಹಂಬ್ಲಿ ಅಪಾಲಜೈಸ್ 3 ಜನಕ್ಕೆ. ನಾವು ಮಾತಾಡೋದಕ್ಕಿಂತ ಥ್ಯಾಂಕ್ ಯು. ಲೆಟ್ಸ್ ಟೇಕ್ ಎ ವೆರಿ ಸ್ಮಾಲ್ ಬ್ರೇಕ್ ಅಂಡ್ ದೆನ್ ಗೆಟ್ ಬ್ಯಾಕ್. ವಿಕೋ ಟರ್ಮರಿಕ್ ಕ್ರೀಮ್ ಇದರಲ್ಲಿರುವ ಅರಿಶಿನ ಮತ್ತು ಚಂದನದ ಗುಣಗಳು ಮೊಡವೆ ತೊಲಗಿಸಿ ನೀಡುತ್ತವೆ ನ್ಯಾಚುರಲ್ ಸೌಂದರ್ಯ. ವಿಕೋ ಟರ್ಮರಿಕ್ ಕ್ರೀಮ್ 24 ಕ್ಯಾರೆಟ್ ಸೌಂದರ್ಯ ನೀಡುತ್ತೆ, ಚಿನ್ನದಂತ ಹೊಳಪು. ಅಮೃತ್ ನೋನಿ ಪವರ್ ಪ್ಲಸ್ ದೇಹಕ್ಕೆ ಅಗತ್ಯವಾದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ನವ ಚೈತನ್ಯವನ್ನು ನೀಡುತ್ತದೆ. ಆರೋಗ್ಯಯುತ ಹಾಗೂ ಶಕ್ತಿಯುತ ಜೀವನಕ್ಕಾಗಿ ಅಮೃತ್ ನೋನಿ ಪವರ್ ಪ್ಲಸ್. ಈಕ್ವಿನಾಕ್ಸ್ ಗ್ಲೋಬಲ್ ಶೆಲ್ಟರ್ಸ್ ವತಿಯಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹತ್ತಿರ ಈಕ್ವಿನಾಕ್ಸ್ ಕೌಂಟಿ ಬಡಾವಣೆಯಲ್ಲಿ ವಾಸಕ್ಕೆ ಯೋಗ್ಯವಾದ ನಿವೇಶನಗಳು ಬೈಯಪ್ಪ ಹಾಗೂ ರೇರಾ ರಿಜಿಸ್ಟ್ರೇಷನ್ ಪಡೆದು ಬ್ಯಾಂಕ್ ಸಾಲ ಸೌಲಭ್ಯದೊಂದಿಗೆ ನೋಂದಣಿಗೆ ಸಿದ್ಧವಿದೆ. ಸಂಪರ್ಕಿಸಿ 8880449449. Supreme Solar computerized punching machine, non-welding technology, tank leakage testing facility, anti-rust powder coating unit, best quality ಗಾಗಿ ಪ್ರತಿಯೊಂದು ಪೀಸ್ ಅನ್ನು ಬಾಸೇ ಚೆಕ್ ಮಾಡ್ತಾರೆ. ಅಷ್ಟೇ ಅಲ್ಲ, 10 ವರ್ಷ ಗ್ಯಾರಂಟಿ ಕೂಡ ಇದೆ. From the house of Supreme Solar Systems. ಮಧುಮೇಹ ನಿವಾರಣೆ ಎಂಬತಕ್ಕಂಥದ್ದು ಸಕ್ಕರೆ ಕಾಯಿಲೆನ 200, 300, 400 ತನಕ ಹತ್ತಿರ್ತಕ್ಕಂಥವ್ರಿಗೂ ಸಹಿತ ಖಂಡಿತವಾಗ್ಲೂ ಸಕ್ಕರೆ ಅಂಶ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕೆ ಮಧುಮೇಹ ನಿವಾರಣಾ. ನೀವು ಅಡವಿಟ್ಟ ಚಿನ್ನವನ್ನು ಬಿಡಿಸೋಕೆ ಹಣ ಬೇಕಾ? ನಿಮ್ಮ ಚಿನ್ನವನ್ನು ಅಧಿಕ ಬೆಲೆಗೆ ಮಾರಬೇಕಾ? ನಿಮ್ ಚಿನ್ನಕ್ಕೆ ಬಡ್ಡಿ ಮೇಲೆ ಬಡ್ಡಿ ಕಟ್ತಾ ಇದ್ದೀರಾ? ನಮ್ಮ ಅಕ್ಷಯ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಗೆ ಕೊಂಡು ಉಳಿದ ಹಣವನ್ನು ಕ್ಷಣಾರ್ಧದಲ್ಲಿ ನೀಡುತ್ತಾರೆ. ಹಾಗಾದ್ರೆ ಹಾಗೆ ಸ್ವಲ್ಪ ಮಸ್ತಿ ಆಟಿಕಾ ಗೋಲ್ಡ್ ಕಂಪನಿ 8 ವರ್ಷಗಳ ಹಿಂದೆ ಭಾರತದಲ್ಲಿ ಚಿನ್ನ ಮಾರಲು ಹೋದ ಜನರಿಗೆ ಕೇವಲ 60% ಹಣ ಕೊಟ್ಟು ವಂಚಿಸಲಾಗ್ತಿತ್ತು. ಇದನ್ನ ಅರಿತುಕೊಂಡು ಜನರಿಗೆ ಇಂದಿನ ಆನ್ಲೈನ್ ಬೆಲೆ ನೀಡಿ ಹೊಸ ಕ್ರಾಂತಿಯನ್ನ ಹುಟ್ಟುಹಾಕಿದ ಆಟಿಕಾ ಸಂಸ್ಥಾಪಕರಾದ ಡಾಕ್ಟರ್ ಬೊಮ್ಮನಳ್ಳಿ ಬಾಬುರವರಿಗೆ ಆಟಿಕಾ ಪರಿವಾರದಿಂದ ಜನ್ಮದಿನದ ಶುಭಾಶಯಗಳು. ಅಮೃತ್ ನೋನಿ ಪವರ್ ಪ್ಲಸ್ 164 ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರುವ ನೋನಿ ಹಣ್ಣಿನ ಸಾರ, ಅಶ್ವಗಂಧ, ಅಮೃತಬಳ್ಳಿ ಹಾಗೂ ಇನ್ನಿತರ ಪಾರಂಪರಿಕ ಆಯುರ್ವೇದ ಗಿಡಮೂಲಿಕೆಗಳ ಅದ್ಭುತ ಸಂಯೋಜನೆಯಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ದೇಹಕ್ಕೆ ನವ ಚೈತನ್ಯವನ್ನು ನೀಡುತ್ತದೆ. ಆರೋಗ್ಯಯುತ ಹಾಗೂ ಶಕ್ತಿಯುತ ಜೀವನಕ್ಕಾಗಿ ಅಮೃತ್ ನೋನಿ ಪವರ್ ಪ್ಲಸ್. ಮೊದಲು ಹಲ್ಲಿನ ಸ್ವಚ್ಛತೆ, ನಂತರ ಒಸಡಿನ ಮಸಾಜ್. ಮರೆಯಬೇಡಿ, ಬಲಶಾಲಿ ಒಸಡು, ಶಕ್ತಿಯುತ ಹಲ್ಲು, ಇದುವೇ ವಿಕೋದ ಗುರುತು. ನಿಮ್ಮ BP, ಶುಗರ್ ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲವ? ಹಾಗಾದರೆ ಸೇವಿಸಿ ಶಂಕರಾಮೃತ, ಗಳಿಸಿ ಆರೋಗ್ಯದ ಸೂತ್ರ. ಈಕ್ವಿನಾಕ್ಸ್ ಗ್ಲೋಬಲ್ ಶೆಲ್ಟರ್ಸ್ ವತಿಯಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹತ್ತಿರ ಈಕ್ವಿನಾಕ್ಸ್ ಕೌಂಟಿ ಬಡಾವಣೆಯಲ್ಲಿ ವಾಸಕ್ಕೆ ಯೋಗ್ಯವಾದ ನಿವೇಶನಗಳು ಬೈಯಪ್ಪ ಹಾಗೂ ರೇರಾ ರಿಜಿಸ್ಟ್ರೇಷನ್ ಪಡೆದು ಬ್ಯಾಂಕ್ ಸಾಲ ಸೌಲಭ್ಯದೊಂದಿಗೆ ನೋಂದಣಿಗೆ ಸಿದ್ಧವಿದೆ. ಸಂಪರ್ಕಿಸಿ 8880449449. ಅಮೃತ ರತ್ನ ತೈಲ ಹಿಂಗ ತಗೊಳ್ರಿ, ಹಿಂಗ ಹಚ್ರಿ. ಬೆನ್ನೋವು, ಮಂಡಿ ನೋವು, ಸೊಂಟ ನೋವು, ಸಾಯಿ ಸೆಳ್ತ ಎಲ್ಲ ಪಡ ಗಾಯ ಬರ್ತದೆ ನೋಡ್ರಿ. ಅಮೃತ ರತ್ನ ಪೇನ್ ಆಯಿಲ್, ನೋವಿಗೆ ಮೂಲದಿಂದ ಪರಿಹಾರ. ವೆಲ್ಕಮ್. ಬ್ರೇಕ್ ನಂತರದಲ್ಲಿ ಚರ್ಚೆಯನ್ನು ಮುಂದುವರಿಸ್ತಾ ಭಾಳ ಕಾಂಪ್ರಹೆನ್ಸಿವ್ ಡಿಬೇಟ್ ನಡೀತಾ ಇದೆ. ಹಲವು ವಿಶೇಷಗಳು, ಹಲವು ವಿಚಾರಗಳು, ಎಲ್ಲಿಯೂ ಪ್ರಸ್ತಾಪವಾಗದ ವಿಚಾರಗಳನ್ನು ಪವರ್ ಟಿವಿಯಲ್ಲಿ ನಾವು ಇವತ್ತು ಮಾತನಾಡ್ತಾ ಇದ್ದೀವಿ. ಲೆಟ್ಸ್ ಗೋ ಟು ಡಾಕ್ಟರ್ ವಿಜಯಲಕ್ಷ್ಮಿ ಬಾಳ್ಕುಂದ್ರಿ. ಮೇಡಮ್ ಪ್ಲೀಸ್. ನನಗನ್ಸುತ್ತೆ ವಿಶ್ವದಾದ್ಯಂತ ಜನ ಈಗ ಶೇಕ್ ಹ್ಯಾಂಡ್ ಬಿಟ್ಟು ನಮಸ್ಕಾರ ಮಾಡ್ತಾ ಇದ್ದಾರೆ. ಹೌದು ಮೇಡಮ್. ನಮಸ್ಕಾರ ಯಾಕೆ ಮಾಡ್ತೀವಿ ಅಂತಂದರೆ, ಈ ನಮಸ್ಕಾರ ಮಾಡೋಕ್ಕೆ 2 ಕೈಗಳು ಬೇಕು, ಒಂದೇ ಕೈ ಸಾಲದು. ಹಾಗಾಗಿ ಬರೀ ಸರ್ಕಾರ ಮಾಡ್ತೀನಿ ನಮಸ್ಕಾರ ಅಂದರೆ ಆಗೋದಿಲ್ಲ, ಜನರು ಕೂಡ ಕೈ ಜೋಡಿಸ್ಬೇಕಾಗತ್ತೆ. ನನಗೆ ಇಲ್ಲಿ ಅನಿಸೋದೇನು ಅಂದರೆ, ಜನರು ಈ ಶಾಲೆ ಮಕ್ಕಳ ಥರ, ಶಾಲೆಯಲ್ಲಿ ಭಾಳ ಶಿಸ್ತಾಗಿ ಕೂತಿರ್ತಾರೆ, ಗಂಟೆ ಬಾರಿಸಿದ ತಕ್ಷಣ ಓಡೋಡ್ಕೊಂಡು ಹೊರಗಡೆ ಬರ್ತಾರಲ್ಲ, ಹಾಗೆ ಲಾಕ್ಡೌನಲ್ಲಿ ಶಿಸ್ತಾಗಿದ್ದರು, ಲಾಕ್ಡೌನ್ ಹೋಗ್ತಾ ಇದ್ದಂಗೆ
ಅದು ಏನು ಜನಜಂಗುಳಿ ಆಗ್ಬಿಡ್ತು ಅಂದರೆ, ನೀವು ಚಿಕ್ಕಪೇಟೆ ನೋಡಿ, ಯಾವುದೇ ಕಡೆಗೆ ನೋಡಿ, ಒಬ್ಬರ ಮೇಲೆ ಒಬ್ಬರು ಬಿದ್ಕೊಂಡು ಸಾವಿಗೆ ಮುಂದೆ ಹೋಗ್ತಾ ಇದ್ದಂಗೆ ಹೋದರು. ಅದರಿಂದ ಇದು ಸ್ಪ್ರೆಡ್ ಆಯಿತು. ಇನ್ನೊಂದು, ಔಷಧಿಗಳನ್ನು ಡಾಕ್ಟ್ರು ಕೊಡಬೇಕು, ಡಾಕ್ಟ್ರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೊಡಬಾರ್ದು ಅಂತಿದ್ದನ್ನು ಮೀರಿಬಿಟ್ಟು ಅವರು ಫಾರ್ಮಸಿಗೆ ಹೋಗ್ಬಿಟ್ಟು ಕೆಮ್ಮು, ನೆಗಡಿ, ಜ್ವರಕ್ಕೆ ಎಲ್ಲದಕ್ಕೂ ಔಷಧಿ ತೊಗೊಂಡ್ರು. ಇದರದ್ದು ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ಕಳೆದ 1 ತಿಂಗಳಲ್ಲಿ 1 ಲಕ್ಷ ಜನ ಪ್ಯಾರಾಸ್ಟಮಾಲು ಮತ್ತು ನೆಗಡಿ, ಕೆಮ್ಮಿಗೆ ಔಷಧಿ ಕೊಂಡಿದ್ದಾರೆ. ಅಂದರೆ ಆ 1 ಲಕ್ಷ ಜನರಲ್ಲಿ ಎಷ್ಟು ಜನರಿಗೆ ಕೊರೋನಾ ಇತ್ತು ಅನ್ನೋದು ಗೊತ್ತಿಲ್ಲ. ಸೊ ಹಾಗಾಗಿ ಇವತ್ತು ಬೆಂಗಳೂರಲ್ಲಿ ಕೊರೋನಾ ಹಬ್ಬಕ್ಕೆ ಕಾರಣ ಜನರು ಎಲ್ಲಿ ಕೊರೋನಾ ಅಂತ ಗೊತ್ತಾದರೆ ತಮ್ಮನ್ನು ಔಟ್ಕಾಸ್ಟ್ ಮಾಡ್ತಾರೆ ಅನ್ನೋ ಭಯನೋ, ಅಥವಾ ಕೆಟ್ಟದಾಗುತ್ತೋ ಅನ್ನೋ ಭಯನೋ, ಅಥವಾ ತನಗೇನಾಗುತ್ತೋ ಅನ್ನೋತ್ತೆ ಬಚ್ಚಿಡಕ್ಕೆ ಹೋದ್ರು. ನೋಡಿ, ಜ್ಞಾನವನ್ನು ಬಚ್ಚಿಡಬಾರ್ದು, ಅನ್ನವನ್ನು ಮುಚ್ಚಿಡಬಾರ್ದು, ಕೊರೋನಾ ಕಾಯಿಲೆಯನ್ನು ಮುಚ್ಚಿಡಬಾರ್ದು. ಅದು ಪೂರ್ತಿ ಸರ್ವನಾಶಕ್ಕೆ ಕಾರಣ ಆಗುತ್ತೆ. ಹಲವು ಜನ ಮನೆ ಮುಂದೆ ಆಂಬ್ಯುಲೆನ್ಸ್ ಬರುತ್ತೆ, ಅಕ್ಕಪಕ್ಕದವ್ರು ಅವಮಾನ ಮಾಡ್ತಾರೆ ಅನ್ನೋ ಕಾರಣಕ್ಕೇನೆ ಕೊರೋನಾ ಟೆಸ್ಟ್ ಮಾಡಿಸ್ಕೊಳ್ತಾರೆ. ಅಲ್ಲ, ಇದು ತಪ್ಪು ಅಂತ ನಾನು ಹೇಳ್ತಾ ಇರೋದು. ಹಾಗೆ ಅವರು ಭಯ ಪಟ್ಕೊಂಡು ತಾವು ಬೇಡ ಅಂತಂದ್ಬಿಟ್ಟು ಬಚ್ಚಿಡ್ತಾ ಹೋದರೆ ಅದು ಮನೆಯವ್ರಿಗಷ್ಟೇ ಅಲ್ಲ, ಮನೆ ಅಕ್ಕಪಕ್ಕದವ್ರಿಗೂ ಹಬ್ಬುತ್ತೆ. ಆಮೇಲೆ ಅವ್ರು ಎಲ್ಲೆಲ್ಲೂ ಓಡಾಡೋ ಅಲ್ಲಿ ಹೋಗುತ್ತೆ. ಒಬ್ಬ ವ್ಯಕ್ತಿ 1 ತಿಂಗಳಲ್ಲಿ 400 ಜನರಿಗೆ ಹಬ್ಬಿಸ್ಬೋದು. ಸೊ ಈ 1 ಲಕ್ಷದಲ್ಲಿ ನೀವು ಕೇವಲ ನೀವು ಒಂದು 10,000 ಜನರಿಗೂ ಕೊರೋನಾ ಇದೆ ಅಂದ್ಕೊಂಡ್ರೆ ಅದು ಎಷ್ಟಾಯಿತು? ಹೌದು ಅಲ್ವಾ? ಸೊ ಇವತ್ತಿಗೆ ಬಂದಿರೋದು ಬೆಂಕಿ ಹತ್ತಿದ್ದನ್ನು ಹಬ್ಸಕ್ಕೆ ಬಿಡಬಾರ್ದು. ಈಗ ನೀವು ರಿಪೋರ್ಟ್ ಹೇಳಿದ್ರಿ ಇಷ್ಟು ದಿನ ಆಗುತ್ತೆ, ಅಷ್ಟು ದಿನ ಆಗುತ್ತೆ ಅಂತ. ಪಾಪ ಅವರು ಡಾಕ್ಟರ್ ಮಿನಾಲ್ ಭೋಸ್ಲೆ ಅವರು ನಾಳೆ ಡೆಲಿವರಿ ಅಂದರೆ ಇವತ್ತು ಮೊದಲು ಕಿಟ್ಟನ್ನು ಕೊಟ್ಟು ಅವರು ಡೆಲಿವರಿಗೆ ಹೋದರು. ಕೇವಲ 12 ರೂಪಾಯಿ. ಆ 12 ರೂಪಾಯಿನ ಇಡೀ ಬೆಂಗಳೂರದ ಎಲ್ಲ ಜನರಿಗೂ ಮಾಡ್ಬೋದು. ಈ ಆ್ಯಂಟಿಜೆನ್ ಟೆಸ್ಟನ್ನು ಯಾರು ಪಾಸಿಟಿವ್ ಇದ್ದಾರೋ ಅವ್ರ ಫ್ಯಾಮಿಲಿಗೆ ಮಾಡ್ಬೋದು. ಆಮೇಲೆ ಮಿಕ್ಕಿದ ಟೆಸ್ಟ್ಗಳನ್ನು ಎಲ್ಲಿ ಬೇಕೋ ಅಲ್ಲಿ ಗೈಡ್ಲೈನ್ಸ್ ಪ್ರಕಾರ ಮಾಡ್ಬೋದು. ಸೊ ಇವತ್ತಿಗೆ ನಮಗೆ ಬೇಕಾಗಿರೋದು ಇಡೀ ಬೆಂಗಳೂರದ ಜನ ಅವರು ಟೆಸ್ಟ್ ಮಾಡಿಸ್ಕೊಳ್ಳಿ. 57 ಸೆಂಟ್ರ್ನಲ್ಲಿ ಅವ್ರಿಗೆ ಟೆಸ್ಟಿಗೆ ಆಗದೇ ಇದ್ದರೆ ಬಹುಶಃ ಪ್ರತಿಯೊಂದು ಕಾರ್ಪೊರೇಟು ಆಫೀಸ್ನಲ್ಲೂ ಒಂದು ಫಾರ್ಮಸಿ ಸೆಂಟ್ರ್ನಲ್ಲೂ ಆ 12 ರೂಪಾಯಿ ಟೆಸ್ಟ್ ಮಾಡೋದನ್ನು ಮಾಡಿದರೆ ಜನರಿಗೆ ನಾನು ಟೆಸ್ಟ್ ಮಾಡಿಸ್ಕೊಳ್ಳೋಕೆ ಹೋದೆ ಅನ್ನೋ ಭಯನೂ ಇರೋದಿಲ್ಲ. ಪಾಸಿಟಿವ್ ಇದ್ದರೆ ಅವ್ರಿಗೆ ಇಮಿಡಿಯೇಟ್ಲಿ ಟ್ರೀಟ್ಮೆಂಟು ಕೊಡ್ಬೋದು, ಅವ್ರಿಗೆ ಕ್ವಾರಂಟೈನ್ ಮಾಡ್ಬೋದು. 52 ಸರ್ಕಾರಿ ಫೀವರ್ ಕ್ಲಿನಿಕ್ಗಳು ಮತ್ತು 65 ಪ್ರೈವೇಟ್ ಫೀವರ್ ಕ್ಲಿನಿಕ್ಗಳು ಔಟ್ ಆಫ್ 201, 65 ಪ್ಲಸ್ 52 ಇಷ್ಟು ಕ್ಲಿನಿಕ್ಗಳು ಈಗ ಸ್ವಾಬ್ ಟೆಸ್ಟ್ ಮಾಡ್ತವೆ. ಅದು ಲೇಟ್ ಆಗುತ್ತೆ. ಬಟ್ ಸಮಸ್ಯೆ ಏನ್ ಗೊತ್ತಾ ಮೇಡಮ್, ನಾನು ಹೇಳ್ತೀನಿ, ಹೌದು RT-PCR ಮಾಡ್ತಿದ್ದಾರೆ, ಹಾಗಾಗಿ 1 ವಾರ ಆಗ್ತದೆ. ಅದು ಲೇಟ್ ಆಗುತ್ತೆ. ಅಲ್ಲಿ ಹೋಗಿ ಬಂದಿದ್ದಕ್ಕೆ ಜನ ಗುಮಾನಿಯಲ್ಲಿ ನೋಡ್ತಾರೆ, ಅದು ಬೇಡ. ಅದಕ್ಕೆ ನಾನೇನು ಹೇಳೋದಂದ್ರೆ, ಈ ಆಂಟಿಜೆನ್ ಟೆಸ್ಟ್ ಆಯಿತು, ಆಂಟಿಬಾಡಿ ಟೆಸ್ಟ್ ಆಯಿತು. ಆಂಟಿಬಾಡಿ ಟೆಸ್ಟು ಅದು ಅಷ್ಟು ಸ್ಪೆಸಿಫಿಕ್ ಅಲ್ಲ, ಬಟ್ ಆಂಟಿಜೆನ್ ಟೆಸ್ಟು 100% ಸ್ಪೆಸಿಫಿಕ್. ಅದು ಪಾಸಿಟಿವ್ ಬಂದರೆ ಪಾಸಿಟಿವ್ ಆಗೇ ಇರುತ್ತೆ. ಸೊ ಆ ಆಂಟಿಜೆನ್ ಟೆಸ್ಟ್ಗಳನ್ನು ಎಲ್ಲ ಕಾರ್ಪೊರೇಷನ್ ಹಾಸ್ಪಿಟಲ್ ಅಷ್ಟೇ ಅಲ್ಲ, ಕಾರ್ಪೊರೇಷನ್ ನೀವು ಆಫೀಸ್ ಇದೆ ಅಲ್ಲ, ಅಲ್ಲೇ ಮಾಡೋಕ್ಕೆ ಶುರು ಮಾಡಲಿ. ಪ್ರತಿಯೊಬ್ಬ ಕಾರ್ಪೊರೇಟ್ರು ಆಸ್ ಎ ಸರ್ವಿಸ್ ಟು ಹಿಸ್ ವಾರ್ಡ್ ಪೀಪಲ್. ಇದು ನೀವು ಹೇಳ್ತಿರೋದು ಕರೆಕ್ಟ್ ಮತ್ತು ಮುಂದಿನ ಹಂತದ ಭಾಗವಾಗಿ ಮಾಡಬೇಕು ಅಂತ ನಾನು ಒಂದು ಬೇಸಿಕ್ ಮಿನಿಮಮ್ ಪ್ರಶ್ನೆ ಕೇಳ್ತೀನಿ. ನೋಡಿ, ನಾವು ತುಂಬಾ ಎತ್ತೆತ್ತರಕ್ಕೆ ನಾವು ಮಾತಾಡ್ತಾ ಹೋದಾಗ ಬೇಸಿಕ್ ಮಿನಿಮಮ್ ಒಂದಿಷ್ಟು ಹಂತಗಳಲ್ಲಿ ಮರೆತು ಬಿಡ್ತೀವಿ. ನಾನು 5 ಜನರನ್ನ ಕೇಳ್ತೀನಿ. ಈ 65 ಪ್ರೈವೇಟ್ ಫೀವರ್ ಕ್ಲಿನಿಕ್ಗಳು ಮತ್ತು 52 ಸರ್ಕಾರಿ ಫೀವರ್ ಕ್ಲಿನಿಕ್ಗಳು, ಈಗ ನಿಮ್ಮನೆ ರಾಜಾಜಿನಗರ ಅನ್ಕೊಳ್ಳಿ, ನಿಮ್ಮನೆ ಎಲ್ಲೋ ಅನ್ಕೊಳ್ಳಿ, ನಿಮ್ಮನೆ ಚಾಮರಾಜಪೇಟೆ, ನಿಮ್ಗೆ ಗೊತ್ತಾ ಸರ್ ಫೋನ್ ನಂಬರ್ ಇದೆಯಾ ಸರ್ ನಿಮ್ಮ ಮನೆ ಪಕ್ಕದಲ್ಲಿರೋ ಫೀವರ್ ಕ್ಲಿನಿಕ್ದು? ನಿಮ್ಮ ಹತ್ರ ಯಾರ ಹತ್ರ ಇದೆ ಫೀವರ್ ಕ್ಲಿನಿಕ್? ಅಥವಾ ನಮ್ಮ ಹತ್ರ ಮ್ಯಾಪ್ ಇದೆಯಾ ಸರ್? ಅಥವಾ ಎಲ್ಲಿದೆ ಅಂತ ಅಟ್ಲೀಸ್ಟ್ ನಾವು ಅದು ಅಡ್ರೆಸ್ ತಿಳ್ಕೊಂಡಿದ್ದೀವ ನಾವು ಯಾರಾದರೂ ಕೂಡ? ಈಗ ಸಮಸ್ಯೆ ಏನಾಗ್ತಿದೆ ಅಂದ್ರೆ ಮೇಡಮ್, ಟ್ರಯಾಜ್ ವ್ಯವಸ್ಥೆ ಇದೆಯಲ್ಲ ಮೇಡಮ್, ಟ್ರಯಾಜ್ ವ್ಯವಸ್ಥೆ ಇಸ್ ನಾಟ್, ಅಂದ್ರೆ ಸರ್ಕಾರದಿಂದ ಆಗ್ತಿದೆ, ಬಟ್ ಇದು ನಮ್ಮ ಮೀಡಿಯಾದು ಕೆಲಸನೇ. ನನ್ನೇ ಹೇಳಿದೆ, 65 ಪ್ರೈವೇಟ್ ಫೀವರ್ ಕ್ಲಿನಿಕ್, 52 ಸರ್ಕಾರಿ ಫೀವರ್ ಕ್ಲಿನಿಕ್ಗಳದ್ದು ಅಡ್ರೆಸ್ಸು ಪ್ಲಸ್ ನಂಬರ್ ನಾವು ಓಡಿಸ್ತಾ ಇರೋಣ ನಮ್ಮ ಟಿವಿಯಲ್ಲಿ ಅಂತ. ನಂಬರ್ ಓಡಿಸ್ತಾ ಇರೋಣ, ವಿಜಯನಗರದಲ್ಲಿ ಎಲ್ಲಿದೆ, ಅರ್ಬನ್ ಹೆಲ್ತ್ ಸೆಂಟರ್ ಎಲ್ಲಿದೆ, ಅದರ ಫೋನ್ ನಂಬರ್ ಏನು? ನೀವು ಹೇಳೋದು ಮುಂದಿನ ಹಂತದಲ್ಲಿ ಮಾಸ್ ಟೆಸ್ಟಿಂಗ್ ಆಗಬೇಕು. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಮಾಡಿರೋ ಪ್ರಯತ್ನ ಸಾಕಾಗ್ತಾ ಇಲ್ಲ. ಯಾಕಂದ್ರೆ 1 ಲಕ್ಷ ಜನ ಅಷ್ಟು ಮಾತ್ರೆ ತಗೊಂಡಿದ್ದಾರೆ ಅಂದ್ರೆ ಅವ್ರು ಎಲ್ಲಿ ತಗೊಳ್ತಾ ಇದಾರಲ್ಲ ಅಲ್ಲೇ ಟೆಸ್ಟ್ ಆಗ್ಲಿ.
ಒಂದು ಫಾರ್ಮಸಿ ಸೆಂಟರ್ನಲ್ಲೇ ಟೆಸ್ಟ್ ಆಗಲಿ, ಒಂದು ಕಾರ್ಪೊರೇಟರ್ ಆಫೀಸಲ್ಲೇ ಆಗಲಿ, ಅದು ಹೇಗೆ ಆ ಹೊಟ್ಟೆಗಿಲ್ಲದೆ ಇದ್ದವ್ರಿಗೆ ಅನ್ನ ಕೊಡೋ ಪ್ಯಾಕೆಟ್ ಕೊಡೋದು ಒಂದು ಆಂದೋಲನ ಆಯ್ತಲ್ಲ, ಇವತ್ತಿಗೆ ಈ ಕ್ವಿಕ್ ಟೆಸ್ಟ್ದು ಅಂದ್ರೆ ರ್ಯಾಪಿಡ್ ಟೆಸ್ಟ್ದು ಆಂದೋಲನ ಆಗಬೇಕು. ಎಷ್ಟು ಕ್ವಿಕ್ ಆಗಿ ರೆಕಾರ್ಡ್ ಮಾಡ್ತಾರೋ ಅಷ್ಟು ಬೇಗನೆ ಕ್ವಾರಂಟೈನ್ ಆಗುತ್ತೆ. ಆಮೇಲೆ ಇನ್ನೊಂದು, ಯಾರು ಸೋಂಕಿತರು ಸೋಂಕು ಇಲ್ಲದೆ ಇದ್ದವರು ಇಬ್ರು ಮಾಸ್ಕ್ ಹಾಕೊಂಡ್ರೆ 100ಕ್ಕೆ 1.5%ಗಿಂತಲೂ ಕಡಿಮೆ ಸೋಂಕು ಹಬ್ಬುತ್ತೆ. ಇವತ್ತಿಗೆ ನಮ್ಮ ಜನರಲ್ಲಿ ಬೇಕಾಬಿಟ್ಟಿ ಓಡಾಡ್ತಾ ಇದ್ದಾರೆ. ಆ ರಾಜಕಾರಣಿ ಅಂತ ಅಷ್ಟೇ ಅಲ್ಲ, ಆ ಪ್ರತಿಭಟನೆ ಹೆಸರಿನಲ್ಲಿ ಮಾಸ್ಕ್ ಇಲ್ಲದೆ ಓಡಾಡ್ಕೊಂಡು ಜನರನ್ನು ಗುಂಪುಗಾರಿಕೆ ಮಾಡೋದು, ಇದು ಜನರಿಗೆ ತಪ್ಪು ದಾರಿ ತೋರಿಸುವಂತದ್ದು ಆಗತ್ತೆ ಅಂತ ನಂಗೆ. ಡಾಕ್ಟರ್ ಕಿಶೋರ್ ಏನಂತೀರಿ ಸರ್? ಈ ಒಂದು ಸಂದರ್ಭ ಏಕಮೇವ ಅದ್ವಿತೀಯ ಪ್ರಯೋಗ ವಿಚ್ ಈಸ್ ವೆರಿ ಮಚ್ ಅನಿವಾರ್ಯ. ಯಾಕಂದರೆ ಈ ಹಿಂದೆ ನಾವೇನು ಪಾಠ ಕಲಿಬೇಕಿತ್ತು ಸಂಪೂರ್ಣ ಕಲ್ತಿಲ್ಲ. ಆ್ಯಂಡ್ ಜವಾಬ್ದಾರಿ ಸರ್ಕಾರದ್ದೇನಿತ್ತು ಅದೊಂದು ಭಾಗ. ಸಿವಿಕ್ ಸೆನ್ಸಲ್ಲಿ ನಾವೆಲ್ಲ ಹೇಗೆ ಪರಿಣಿತಿಯನ್ನು ಹೊಂದಬೇಕಿತ್ತು, ಒಬ್ಬ ಶ್ರೀಸಾಮಾನ್ಯ ಯಾವ ದೃಷ್ಟಿಕೋನದಲ್ಲಿ ಎಚ್ಚೆತ್ತುಕೊಳ್ಬೇಕಿತ್ತು, ಎಷ್ಟು ಜಾಗೃತರಾಗಿರಬೇಕಿತ್ತು, ಅದನ್ನೇನೆಲ್ಲ ಲೋಪದೋಷಗಳಿದೆ ಅದನ್ನು ಸರಿ ಮಾಡ್ಕೊಳ್ತಕ್ಕಂಥ ಒಂದು ಪ್ರಮುಖ ಕಾಲಘಟ್ಟ ಈ ಒಂದು ಸೆಕೆಂಡ್ ಫೇಸು ಅಥವಾ ಈ ಒಂದು ವಾರ ಅಂತ. ಆ್ಯಂಡ್ ನನ್ನ ಪರ್ಸ್ನಲ್ ಒಪಿನಿಯನು ಒಬ್ಬ ವೈದ್ಯನಾಗಿ ಎಸ್ಕೋರ್ಸ್ ಇಮ್ಯುನಿಟಿನ ಜಾಸ್ತಿ ಮಾಡಬೇಕು. ನಾವು ಆಯುರ್ವೇದದಲ್ಲಿ ಅದನ್ನೇ ಹೇಳ್ತಾ ಇದ್ದೀವಿ, ರೋಗ ಪ್ರತಿರೋಧಕ ಕ್ಷೇತ್ರ ಜಾಸ್ತಿ ಮಾಡ್ಕೊಳ್ಳಿ. ಬಿಕಾಸ್ 25-40% ಶ್ರೀಸಾಮಾನ್ಯ ಇದರಲ್ಲಿ ಬಂದು ಇದನ್ನು ಅನುಭವಿಸಿ ಹೋಗ್ತಾನೆ. ಎಷ್ಟೋ ಜನ ಗೊತ್ತಿಲ್ಲದೆ ಇರತಕ್ಕಂಥ ಕಾರಣದಲ್ಲೂ ಅನುಭವಿಸಿ ಹೋಗ್ತಾ ಇರೋದ್ರಿಂದ ದ ಬೆಸ್ಟ್ ವೇ ಟು ಫೈಟ್ ದಿಸ್, ಇದನ್ನು ಸಶಕ್ತವಾಗಿ ಯುದ್ಧ ಮಾಡಬೇಕು ಅಂದರೆ ನಿಮ್ಮ ರೋಗ ಪ್ರತಿರೋಧಕ ಶಕ್ತಿ ಸದಾಕಾಲ ಸರ್ವಕಾಲ ಚೆನ್ನಾಗಿರಬೇಕು. ಆಗ ಬೈ ಆ್ಯಂಡ್ ಲಾರ್ಜ್ ಬರುವುದಿಲ್ಲ. ಬಂದಲ್ಲೂ ಕೂಡ ಸಶಕ್ತವಾಗಿ ಈ ಒಂದು ಕಾಲಘಟ್ಟದಿಂದ ನೀವು ದಾಟಿ ಹೊರಗೆ ಬರಲಿಕ್ಕಂಥ ಸಾಧ್ಯತೆಗಳು ಈಗಾಗಲೇ ನಿದರ್ಶನಗಳು, ಪುರಾವೆಗಳು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರಾದ್ಯಂತ ಆಯುರ್ವೇದದ ಬಗ್ಗೆ ಚರ್ಚೆ ಆಗ್ತಕ್ಕಂಥದ್ದು ವ್ಯಾಪಕವಾಗಿ ನಾವೆಲ್ಲರೂ ನೋಡಿದ್ದೀವಿ. ಮೂರನೇ ಪ್ರಮುಖವಾದಂತಹ ಸಂದರ್ಭ, ಹೀಗೇನು ಒಂದು ವಾರದ ಒಂದು ಇವತ್ತಿನ ಕಾಲಘಟ್ಟ ಲಾಕ್ಡೌನ್ ಹೊತ್ತಾಗುತ್ತೆ ಅಂತಕ್ಕಂಥ ಯೋಚನೆಯನ್ನು ನಾವು ಮಾಡ್ತಿದ್ದೀವಿ. ಸರ್ಕಾರ ಹೇಗೆ ವೆಂಟಿಲೇಟರ್ಸು, ಬಹಳ ವ್ಯಾಲಿಡ್ ಪಾಯಿಂಟ್ನ ನೀವು ಎತ್ತಿದ್ರಿ. ನಮಗೆ ಸಿನಿಮಾಲ್ ಹೋದರೆ ಟಿಕೆಟ್ ಎಷ್ಟು ಗೊತ್ತಾಗುತ್ತೆ, ದೇವಸ್ಥಾನದಲ್ಲಿ ಎಷ್ಟು ದರ್ಶನ ಗೊತ್ತಾಗುತ್ತೆ ಅಂತ. ಒಬ್ಬ ಪೇಷಂಟು ಇವತ್ತು ಮಾರ್ನಿಂಗ್ 4 ಗಂಟೆ ಕೂಡ ಒಂದು ಫೋನ್ ಬಂತು, ಸಿಕ್ಕಾಪಟ್ಟೆ ಬೆತ್ಲೆಸ್ನೆಸ್ಸು, ಪ್ರೈವೇಟ್ ಹಾಸ್ಪಿಟಲ್ ಬೆಡ್ ಇಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ಸೇರಿಸ್ಕೋತಾ ಇಲ್ಲ, ಏನು ಮಾಡಬೇಕು ಸಾವು ಕಣ್ಮುಂದೆ ಕಾಣಿಸ್ತಾ ಇದ್ದಂತಕ್ಕಂಥ ಪೇಷಂಟ್ ಕಿತ್ತನ್ಕೇನು ಫೋನ್ ಮಾಡಿದಾಗ ಆ್ಯಸ್ ಎ ಸೋಷಿಯಲ್ ಪರ್ಸನ್, ಡಾಕ್ಟರ್ ಅಂತ ತುಂಬ ದೂರದ ಮಾತು, ಯು ವಿಲ್ ಬಿ ಸೋ ಹೆಲ್ಪ್ಲೆಸ್. ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಎಲ್ಲರೂ ನಮ್ಮ ಹತ್ರ ಜಾಗ ಇಲ್ಲ, ನಮ್ಮಲ್ಲಿ ಜಾಗ ಇಲ್ಲ, ಗೆಟ್ ಔಟ್ ಅಂತಂದ್ರೆ ಎಲ್ಲಿ ಹೋಗಬೇಕು? ಅಂತಹ ಒಂದು ಜೀವಕ್ಕೆ ಎಲ್ಲಿ ಬೆಲೆ ಇದೆ? ಆ್ಯಂಡ್ ಎಲ್ಲ ಜೀವಗಳಿಗೂ ಒಂದು ಪೊಲಿಟಿಕಲ್ ನೆಕ್ಸಸ್ಸೋ, ಒಂದು ಬ್ಯೂರೋಕ್ರಸಿನೋ, ಒಂದು ಇನ್ಫ್ಲೂಯೆನ್ಸೋ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅಥವಾ ಎಷ್ಟೋ ಜನ ಪೇಷಂಟ್ಸ್ಗೆ ಈ ಥರ ಸಮಸ್ಯೆ ಬರೋವರೆಗೂ ಡಾಕ್ಟರ್ನ ನೆರವು ಬರದೇ ಇರತಕ್ಕಂಥ ಸುದೈವ ಸತ್ಯ ಹೇಳ್ತೀನಿ. ಇವತ್ತು ನಾನು ಅವ್ರ ಹೆಸರನ್ನು ನಾನು ತೆಗೆದುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಕೋವಿಡ್ ಟಾಸ್ಕ್ ಫೋರ್ಸ್ನಲ್ಲಿರುವ ಸದಸ್ಯರೊಬ್ಬರ ಸಂಬಂಧಿಗೆ 8 ಗಂಟೆಗಳ ಕಾಲ ಬೆಡ್ ಸಿಕ್ಕಿಲ್ಲ. ಆಗತ್ತೆ ಈ ಥರದ್ದಲ್ಲ. ನನಗೊಂದು ಸೀನಿಯರ್ ಅತ್ಯಂತ ಸರ್ಕಾರಿ ಸೀನಿಯರ್ ವ್ಯವಸ್ಥೆಯ ಮಡದಿಗೆ, ಆಡಳಿತ ನಡೆತಕ್ಕಂಥ ಸರ್ಕಾರಿ ಸೀನಿಯರ್ ಆಫೀಸರ್ನ ಮಡದಿಗೆ 2 ದಿವಸಗಳ ಕಾಲ ಓಡಾಡಿ ಕಡೆಗೆ ಒಂದು ಪ್ರೈವೇಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಇದಾಗ್ತಕ್ಕಂಥದ್ದು ಒಂದು ಭಾಗ. ಆದರೆ HCG ಆಸ್ಪತ್ರೆಯ ಅತ್ಯಂತ ಪ್ರಖ್ಯಾತ ವೈದ್ಯರೊಬ್ಬರಿಗೆ 12 ಗಂಟೆಗಳ ಕಾಲ ಬೆಡ್ ಆಗಿದೆ. ಈ ಥರದ್ದು ನೂರಾರು. HCG was the first hospital in India to do a plasma therapy for corona. ಇದೊಂದು. ಎರಡನೇ ಪ್ರಮುಖವಾದಂತಹ ವಿಚಾರ, ನಾವು ಯಾವಾಗ ಸೆಲ್ಫ್ ಮೆಡಿಕೇಶನ್ ಇಸ್ ಬ್ಯಾಡ್, ಸೆಲ್ಫ್ ಇರಿಟೇಷನ್ ಇಸ್ ಬ್ಯಾಡ್ ಅಂತ ಹೇಳ್ತೀವಿ, ಶಿ ರೈಸ್ಡ್ ಎ ವೆರಿ ವ್ಯಾಲಿಡ್ ಪಾಯಿಂಟ್. ಎಷ್ಟು ಫೋನ್ಗಳು ನಮ್ಗೆ ಇವತ್ತು ಬರ್ತಾ ಇದೆ ಅಂದರೆ, ಅಲ್ಲಿ ಹೋಗ್ಬಿಟ್ರೆ ಸರ್ ನಮಗೆ ಕೊರೋನಾ ಅಂತ ಹೇಳ್ಬಿಡ್ತಾರೆ, ಹಾಗಾಗಿ ನಾವೇ ಒಂದು ಮಾತ್ರೆ ತೊಗೊಳ್ಬಿಡ್ತೀವಿ, ಅಥವಾ ಫೋನಲ್ಲಿ ಒಂದು ಒಳ್ಳೆ ಮಾತ್ರೆ ಹೇಳಿ ಹಾಗಾಗಿ ನಾವೇ ಔಷಧಿ ತೊಗೊಂಡು ಸರಿ ಮಾಡ್ಕೊಂಡ್ಬಿಡ್ತೀವಿ. ನೀವು ನಿಮ್ಮ ಹಂತಕ್ಕೆ ನೀವು ಔಷಧಿ ತೊಗೊಳ್ಳೋದು ಡೆಫಿನೆಟ್ಲಿ ಇವತ್ತಿಗೂ ತಪ್ಪು, ವೈದ್ಯರ ಮಾರ್ಗದರ್ಶನ ಸಲಹೆ ಇಲ್ದಿದ್ರೆ. ಆ್ಯಂಡ್ ನೀವು ಬರಲೇಬೇಕು ನಮ್ಮ ಹತ್ರ ಅಂತಲ್ಲ, ನಿಮ್ಮ ನಿಕಟ ಸಂಪರ್ಕ ಇರತಕ್ಕಂಥ ವೈದ್ಯರ ಜೊತೆ ಒಂದು ವಿಡಿಯೋ ಕಾಲು, ಫೋನು, ಅಟ್ಲೀಸ್ಟ್ ಆ ಸಂಪರ್ಕವನ್ನಾರು ಈ ಸಂದರ್ಭದಲ್ಲಿ ನೀವು ಇಟ್ಕೊಳ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಎಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ನೀವು ಸಮಸ್ಯೆ ಬಂದಾಗ ಅದನ್ನು ಎದುರಿಸಬೇಕು ಹೊರತು ಹೆದರ್ಕೊಂಡು ಹೋಗಬಾರ್ದು. ಅಲ್ಲಿ ಹೋಗ್ಬಿಟ್ರೆ ನಮಗೆ COVID-19 ಹೇಳ್ಬಿಡ್ತಾರೆ ಅಂದರೆ ಅಫ್ಕೋರ್ಸ್ ಐಸೋಲೇಷನ್ ಮಾಡಬೇಕು, ಮಾಡ್ತೀವಿ. ಅದನ್ನು ಡಿಮಾರ್ಕೇಶನ್ ಏನಪ್ಪ ಅಂದರೆ, ವಿ ಆರ್ ನಾಟ್ ಡಿಸ್ಕ್ರಿಮಿನೇಟಿಂಗ್ ಯು, ವಿ ಆರ್ ಓನ್ಲಿ ಐಸೋಲೇಟಿಂಗ್ ಯು ಅಂತಕ್ಕಂಥದ್ದು. ವಿ ಆರ್ ಐಸೋಲೇಟಿಂಗ್ ಯು. ಯಾಕೆ ನಿಮ್ಮನ್ನು ಪ್ರತ್ಯೇಕೀಕರಣಗೊಳಿಸ್ತೀವಿ? ಆ ಒಂದು ವ್ಯವಸ್ಥೆಗೆ ನಾವು ಸಜ್ಜಾಗಿರಬೇಕು, ಅದಕ್ಕೆ ಸಶಕ್ತವಾಗಿರಬೇಕು. ಆ ಇರತಕ್ಕಂಥ ವ್ಯಕ್ತಿಗೆ ಈ ಒಂದು ಕಾಲಘಟ್ಟ ಏನು ನಾವು ಕ್ವಾರಂಟೈನ್ ಅಂತ ಏನು ಹೇಳ್ತೀವಲ್ಲ, ಒಂದು ಆತ್ಮಶಕ್ತಿ ಜಾಸ್ತಿ ಮಾಡಬೇಕು, ಅವನ ಇಮ್ಯುನಿಟಿ ಜಾಸ್ತಿ ಮಾಡಬೇಕು. ಅವನು ಹೊರಗೆ ಬಂದ ತಕ್ಷಣ ಅವನ ಆಹಾರ ವಿಹಾರ ವಿಚಾರ ಪದ್ಧತಿಗಳ ಬಗ್ಗೆ ರೂಪರೇಷೆಗಳು ಕೊಡಬೇಕು. ಇಟ್ ಇಸ್ ನಾಟ್ ದಟ್ ಏನು ಜೈಲಲ್ಲಿ ಕೂಡ ಹಾಕಿದ್ದೀವಿ, ಅಪರಾಧಿ ಈಚೆ ಹೋದ್ಮೇಲೆ ನೀನು ಏನು ಬೇಕಾದ್ರೂ ತಿರ್ಗಾ ಕ್ರೈಮ್ ಮಾಡ್ಕೋ, ತಿರ್ಗಾ ಬಾ, ಈ ಕ್ಯಾಸ್ಕೇಡ್ ಅಲ್ಲ. ಆ ಕ್ಯಾಸ್ಕೇಡ್ನ ಮುರಿಬೇಕು ಅಂದಾಗ ಈ ಒಂದು ವಾರ ಅಥವಾ ಬಹುಶಃ ಐ ವಿಶ್ ದಟ್ ಇಟ್ ವಿಲ್ ಅಗೇನ್ ಪೋಸ್ಟ್ಪೋನ್ ಫಾರ್ 1 more week or 2 more weeks. ಇದಾದಲ್ಲಿ ಪ್ರತಿಯೊಬ್ಬನು ತನ್ನ ರೋಗ ಪ್ರತಿರೋಧಕ ಶಕ್ತಿಯನ್ನು
ಆಯುರ್ವೇದದ ಮುಖಾಂತರ ಆಗಿರ್ಬೋದು, ಆಹಾರದ ರೂಪಾಂತರ ಆಗಿರ್ಬೋದು, ಮನಃಶಕ್ತಿಯ ಸಿದ್ಧತೆ ಬದ್ಧತೆಗಳ ಮುಖಾಂತರ ಆಗಿರ್ಬೋದು ಮಾಡ್ಕೊಳ್ತಕ್ಕಂತಹ ಪ್ರಮುಖ ಕಾಲಘಟ್ಟ. ಇವತ್ತು ಬೇಕಾಗಿರೋದು ಸೋಷಿಯಲ್ ಡಿಸ್ಟೆನ್ಸಿಂಗು, ಆದರೆ ಆಗ್ತಾ ಇರತಕ್ಕಂಥದ್ದು ದುರಾದೃಷ್ಟಕರ ಪರಿಸ್ಥಿತಿ ಮೆಂಟಲ್ ಡಿಸ್ಟೆನ್ಸಿಂಗು. ಅಂದರೆ ಒಬ್ಬರು ಕಂಡ್ರೆ ಒಬ್ಬರು ಕಳ್ಳಿರ್ತಾರೆ ನೋಡ್ತಕ್ಕಂಥದ್ದು, ನೀವು ಹಿಂಗೆ ನೋಡಿದ್ರೆ ನಿಮ್ಗೇನೋ ಇರ್ಬೋದು ಅಂತ. ಆ್ಯಂಡ್ ಎಂತಹ ಒಂದು ಅಜ್ಞಾನದ ಮೌಢ್ಯಕ್ಕೆ ನಾವು ತಲುಪಿದ್ದೀವಿ ಅಂದರೆ ದಿಸ್ ಈಸ್ ಅ ರಿಯಾಲಿಟಿ. ನಾನೇನು ಉತ್ಪ್ರೇಕ್ಷೆ ಮಾಡ್ತಿಲ್ಲ ಪವರ್ ಟಿವಿಯಲ್ಲಿ ಕೂತ್ಕೊಂಡು. ಸರ್ ನಿನ್ನೆ ಮಾತಾಡಿದೆ ಸರ್, ರಾತ್ರಿ ಗೊತ್ತಾಯ್ತು ಅವ್ರು ಕೋವಿಡ್ ಪಾಸಿಟಿವ್ ಅಂತ. 2 ಅವರ್ ಫೋನಲ್ಲಿ ಮಾತಾಡ್ಬಿಟ್ಟೆ ಸರ್, ಪರವಾಗಿಲ್ವಾ ಅಂತ. ಫೋನಲ್ಲಿ ಮಾತಾಡ್ಬಿಟ್ಟೆ, ಟಿವಿ ನೋಡ್ಬಿಟ್ಟೆ. ಈ ಥರದ ಮೌಢ್ಯಗಳಿಂದ ನಾವು ದೂರ ಮಾಡ್ತಕ್ಕಂಥ ಐ ಆಮ್ ಸೀರಿಯಸ್, ಪ್ರೆಟಿ ಸೀರಿಯಸ್. ಆಮೇಲೆ ಸರ್ ಅವರು ಆಂಬುಲೆನ್ಸ್ ನಮ್ಮನೆ ಹೋಯ್ತು ಸರ್, ನಾನು 3 ಸಲ ಸ್ನಾನ ಮಾಡ್ಕೊಂಡ್ಬಿಟ್ಟೆ ಅಂತ. ಆಂಬುಲೆನ್ಸ್ ನಮ್ಮನೆ ಮುಂದೆ ಹೋದರೆ ಕೊರೋನಾ ಬರಲ್ಲ. ನೀವು ಯಾವ ಥರ ಸಂಪರ್ಕ ಇಟ್ಕೊಂಡಿದ್ದೀರಿ, ನೀವು ಮನೆಯಿಂದ ಈಚೆ ಬಂದ್ರ ನೋಡ್ಬಿಟ್ರ, ಇದೆಲ್ಲ ಎಜುಕೇಟೆಡ್ ಕ್ಲಾಸ್ ಕೇಳ್ತಕ್ಕಂಥ ಪ್ರಶ್ನೆ, ಏನು ನಿರಕ್ಷರ ಕುಕ್ಷಿಗಳು ಕೇಳ್ತಕ್ಕಂಥ ಪ್ರಶ್ನೆಗಳಲ್ಲ. ಸೊ ಈ ಥರದ ಮಿತ್ಸು ಮಿಸ್ಕಾನ್ಸೆಪ್ಷನ್ಸ್ನ ನಾವು ದೂರ ಮಾಡೋಕ್ಕೆ ವೇದಿಕೆ ಬೆಳೆಸ್ಕೋಬೇಕು ಹೊರತು. ಸರ್ ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳ್ತೀರಿ? ಐ ಜಸ್ಟ್ ವಾಂಟೆಡ್ ಟು ಆಸ್ಕ್ ಹಿಮ್ ಒನ್ ಸ್ಮಾಲ್ ಕ್ವೆಶ್ಚನ್. ಇದು ಇಷ್ಟೊಂದೆಲ್ಲ ಡೆವಲಪ್ ಆಯ್ತಲ್ಲ ಈ ಕಳೆದ ಒಂದು 4 ತಿಂಗಳುಗಳಿಂದ, ಇದಕ್ಕೆಲ್ಲ ಪ್ರಮುಖ ಕಾರಣ ಏನು ಅಂತ ಹೇಳ್ತೀರಿ ಡಾಕ್ಟ್ರೆ? ಎಕ್ಸಾಕ್ಟ್ಲಿ ಅಲ್ಲ, ನನಗೆ ಅರ್ಥ ಆಗ್ಬೇಕಾಗಿರೋದು ಇದೇನು ಸುಮ್ಮನೆ ಆಗ್ಲಿಲ್ಲ, ಇದು ಭಯ ಸುಮ್ಮನೆ ಬರ್ಲಿಲ್ಲ. ನೋಡಿ, ಫೆಬ್ರವರಿ 2nd, January 30th is the first case that we have seen in India. ಕೇರಳದಲ್ಲಿ ಹೌದು. ಅದಾಗಿದ್ಮೇಲೆ ಸತತ 4 ತಿಂಗಳು ಆದ್ಮೇಲೆ ನಾವು ಈ ಒಂದು ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿದಂತವರು ಯಾರು ಅಂತ ಹೇಳಿ ವೆರಿ ಪ್ರಿಸೈಸ್ಲಿ ಆಸ್ಕ್ ಕ್ವಶನ್ ಅಂಡ್ ದಟ್ ಈಸ್ ಟು ಬಿ ರಿಪ್ಲೈಡ್. ನಾವು ಶ್ರೀಸಾಮಾನ್ಯರು ಎಚ್ಚೆತ್ಕೊಳ್ಬೇಕಾಗ್ತಕ್ಕಂಥ ಸಂದರ್ಭ ಇದು ಹೊರತು ಭಯ ಪಡ್ತಕ್ಕಂಥ ಸಂದರ್ಭ ಅಲ್ಲ. ನಾವು ಅನೇಕರು ಭಯ ಪಡ್ತಿದ್ದು ಎಚ್ಚೆತ್ಕೊಳ್ತಾ ಇಲ್ಲ. ಇವತ್ತು ಯಾವ್ದೋ ತರಕಾರಿ 10 ರೂಪಾಯಿಗೆ ಸಿಕ್ತು ಅಂದ್ರೆ ಅವ್ರು ಹೇಳ್ದಂಗೆ ಮುಗಿ ಬಿದ್ದು ತಾನ್ ಮೊದಲು ತಗೊಂಡ್ಬಿಟ್ರೆ ಸಾಕು. ಈ ತರದ ಹುನ್ನಾರಗಳನ್ನ ಬಿಟ್ಟು ನಾವು ಈ ಬೇಸಿಕ್ಸ್ ನ ಫೋಕಸ್ ಮಾಡಿದ್ರೆ ಇದರಿಂದ ಖಂಡಿತ ಹೊರಗೆ ಬರ್ಬೋದು ಅಂತ. ಇಮ್ಯುನಿಟಿ ಹೇಳಿದ್ರು. ಇವತ್ತು ನಮ್ಮ ದೇಶದಲ್ಲಿ ಗೊತ್ತಾದಂಗೆ BCG MMR ವ್ಯಾಕ್ಸಿನೇಷನ್ ಹಾಕೊಂಡ್ರೆ ಇಮ್ಯುನಿಟಿ ಬರುತ್ತೆ ಅಂತ, ಅದನ್ನ ಎಲ್ಲಾ ಮಕ್ಕಳಿಗೂ ಹಾಗಾಗಿ. ಗಣೇಶ್ ಪ್ಲೀಸ್ ಕಮೆಂಟ್ ಕೈಂಡ್ಲಿ. ಸರ್, ಈಗ ನನ್ನ ಆತ್ಮೀಯ ಎಲ್ಲ ಜ್ಞಾನಿಗಳು ಮಾತಾಡಿದ್ದಾರೆ. ನಾನು ಸಂತೋಷ್ ಗುರುಗಳು ಒಂದು ಮಾತು ಹೇಳ್ತಿದ್ರು, ಬೆಂಕಿ ಹೆಚ್ಚಾಗಿ ಆಗದೆ ಇರಲಿ ಅಂತ. ಅದೇ ರೀತಿ ನಮ್ಮಲ್ಲಿ ಒಂದು ಗಿಡ ಇದೆ, ಮುಟ್ಟಿದ್ರೆ ಮುನಿ ಅಂತ ಇತ್ತು, ಅದು ಚಿಕ್ಕ ಹುಡುಗನಿಂದ. ಬಟ್ ಮುಟ್ಟಿದ್ರೆ ಮುನಿಯ ಕ್ಯಾರೆಕ್ಟರ್ ಯಾರಿಗೂ ಗೊತ್ತಿಲ್ಲ. ಈಗ ಮುಟ್ಟಿದ್ರೆ ಮಾತ್ರ ಅದು ಮುಚ್ಕೊಳ್ತಿತ್ತು, ಈಗ ಪಕ್ಕದಲ್ಲಿ ಹೋದ್ರೂ ಅದು ಮುಚ್ಕೊಳ್ಳೋ ಕಾಲ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಅದು ಹೊಸ ಗಿಡ ಇರಬೇಕು BJP. ಸರ್ ಅಲ್ಲ, ಇದು ವಾಸ್ತವಾಂಶ ಇತ್ತಲ್ವಾ ಗುರುಗಳೇ, ಈಗಲೂ ಇದೆಯಲ್ಲ. ಇದೆ, ಬಟ್ ಅದು ಪಕ್ಕಕ್ಕೆ ಹೋದ್ರೆ ಏನು ಮುಚ್ಕೊಳ್ಳೋದಿಲ್ಲ. ಇಲ್ಲ, ಹಾಗಾಗಿದೆ. ಡಾಕ್ಟರ್ ಹೇಳಿದ್ರಲ್ಲ, ಆಂಬುಲೆನ್ಸ್ ಫೋನಲ್ಲಿ ಮಾತಾಡಿದ್ರೆ ಈ ಫೋನಲ್ಲಿ ಇದು ಮುಚ್ಕೊಳ್ಳೋದು ಆ ತರ. ಅದೆಲ್ಲ ನಿಮ್ ಸರ್ಕಾರಗಳೇ ಮಾಡಿದ್ದು ಅಂತ ಮಧ್ಯ ಬರಬೇಕು. ನೀವು ಇಷ್ಟೊತ್ತು ನೀವು ಮಧ್ಯ ಬರಬೇಕು. ಆರಂಭದಲ್ಲಿ ಒಂದು ಮಾತು ಹೇಳಿದ್ರಿ, ನೀವೆಲ್ಲ ಪಾಯಿಂಟ್ಗಳು ಕೊಟ್ಟಿದ್ರೆ ವಿರೋಧ ಪಕ್ಷದ ಜವಾಬ್ದಾರಿಯನ್ನು ನೀವು ತಗೊಂಡಿದ್ದೀರಾ ಅಂತ ಹೇಳಿ. ಅವರು ವಾಸ್ತವಾಂಶ ಹೇಳಿದ್ರೆ, ಅವರು ವಿರೋಧ ಪಕ್ಷ ಆಡಳಿತ ಪಕ್ಷ ಎಲ್ಲೂ ಹೇಳಿಲ್ಲ. ಜನಗಳಿಗೆ ತಿಳುವಳಿಕೆ ಕೊಡೋದು ವಿರೋಧ ಪಕ್ಷವಾಗೇ ಇರಬೇಕು. ನೀವು ಯಾವಾಗಲೂ ಕೂಡ ನೀವು ಮೊಸರಲ್ಲೇ ಕಲ್ಲು ಹುಡುಕೋದು ಬಿಡಿ. ಕಲ್ಲಿದ್ರು ಉಗಿದು ಕುಡಿಬಹುದು, ಆದರೆ ನೀವು ಕಲ್ಲೇ ಹುಡುಕೋ ಬುದ್ಧಿ ಜಾಸ್ತಿ ಬಿಡಿ. ನೀವು ಅದನ್ನ ಯಾಕೆ, ಕಲ್ಲಿದ್ದ ಮಾತ್ರಕ್ಕೆ ಉಗಿದು ಕುಡಿಯೋ ಬುದ್ಧಿ ಇದ್ರೆ ಕಲ್ಲು ಸಿಕ್ಕತ್ತೆ. ನೀವು ಕಲ್ಲ ನುಂಗ್ತೀನಿ ಅನ್ನೋ ಜನಕ್ಕೆ ನಾವು ಬುದ್ಧಿ ಹೇಳೋಕ್ಕಾಗಲ್ಲ. ಇರಲಿ, ಅದು ಒಂದು ಭಾಗ. ಸರ್, ನಾನು ಒಂದು ಮಾತು ಹೇಳ್ತೀನಿ. ಇವತ್ತು ಈ ರೋಗದ ಲಕ್ಷಣ ವಿಶ್ವವ್ಯಾಪ್ತಿ ಇದೆ. ನಮ್ಮಹಳ್ಳಿಲಿದೆ, ಚಾಮರಾಜಪೇಟೆಯಲ್ಲಿದೆ, ರಾಜಾಜಿನಗರದಲ್ಲಿ, ಹೊಸಹಳ್ಳಿಲಿದೆ, ಉತ್ತರ ಕರ್ನಾಟಕದಲ್ಲಿ, ದಕ್ಷಿಣ ಕರ್ನಾಟಕ ಎಲ್ಲೂ ಇಡೀ ವಿಶ್ವವ್ಯಾಪಿ ಇದೆ. ಎಲ್ಲರ ಮನೆಯಲ್ಲೂ ಇರ್ಬೋದು, ಎಲ್ಲರ ಮನಸ್ಸಲ್ಲೂ ಇರ್ಬೋದು. ಆದರೆ ಇದಕ್ಕೊಂದು ಲಕ್ಷಣಕ್ಕೆ ಒಂದು ಗುರಿ ಕೊಟ್ಟಿದ್ರು, ಏನು, ನೀವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಇದರ ಮೊದಲನೇ ಲಕ್ಷಣ, ನೀವು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೋದ್ರ ಜೊತೆಯಲ್ಲಿ ಮಾಸ್ಕನ್ನು ಹಾಕಿಕೊಳ್ಳಿ. ಒಬ್ಬರೊಬ್ಬರು ಇವ್ರು ಹೇಳಿದ್ರೆ ಕೈ ಮುಗಿಯೋದು, ಇದೆಲ್ಲ ಆಮೇಲೆ ಮಾತಾಡೋಣ. ಈ ಲಕ್ಷಣಗಳನ್ನು ನಾವು ತಿರಸ್ಕಾರ ಮಾಡಿದ್ದು. ನೀವು 15ನೇ ಪಾಯಿಂಟ್ ಅದನ್ನೇ ಹೇಳಿದ್ದು. ಸರ್ಕಾರ ನಿಮ್ಗೆ ಆರೋಗ್ಯನೂ ಕೊಡಬೇಕಪ್ಪ, ನಿಮ್ಮ ಜೊತೆಯಲ್ಲೂ ಇದ್ದೀವಿ, ನೀವು ದಯವಿಟ್ಟು ನಮಗೆ ಸಹಕಾರ ಕೊಡಿ ಅಷ್ಟೇ ಕೇಳೋದು ಸರ್ಕಾರ. ನೀವು ಆರೋಪ ಮಾಡ್ತೀವಿ ಅಂತಂದ್ರೆ ನೀವೇನು ಬಿಟ್ರಿ ಪೊಲೀಸ್ನವ್ರು ಸರ್, ಅವರು ಮನುಷ್ಯರೇ. ಡಾಕ್ಟ್ರುಗಳು 24 ಗಂಟೆ ದುಡಿತಾವ್ರೆ, ಅವ್ರ ಮನೆಗೆ ಹೋಗ್ತಿಲ್ಲ. ಪೊಲೀಸ್ನವ್ರು ದುಡಿತಾವ್ರೆ, ಅವ್ರ ಮೇಲೆ ಕಾಯಿಲೆ ಬಂದಿದೆ. ಆಶಾ ಕಾರ್ಯಕರ್ತರ ನಾವು ಯಾವಾಗಲೂ ಆರೋಪ ಮಾಡೋರ ಜೊತೆಯಲ್ಲಿ ನಾವು ಜೊತೆಯಲ್ಲಿ ಅನುಸರಿಸಿರೋದೆಷ್ಟು ಅಂತ ನೋಡಬೇಕು. ನಾನು ಇದನ್ನು ಸರ್ಕಾರದ ತಪ್ಪು. ಆಮೇಲೆ ಗಿರಿಧರ್ ಬಾಬು ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ರು, ನಿಮ್ಗೆ 4 ದಿವಸ ನಿಮಗೆ ಲಕ್ಷಣಗಳು ಕಾಣುತ್ತೆ, 2 ದಿವಸ ಅದು ಟೆಸ್ಟ್, 2 3 ದಿವಸ, ಆಮೇಲೆ ರಿಪೋರ್ಟ್ ಬರೀ ಸರ್ 8-10 ದಿವಸಗಳಲ್ಲಿ ಅವನಿಗೆ ಲಕ್ಷಣ ಗೊತ್ತಿಲ್ಲ, ಇರುವುದು ಗೊತ್ತಿಲ್ಲ, ಇವನಿಗೆ ಅರಿವು ಇಲ್ಲ. ಡಾಕ್ಟ್ರಿಗೆ ಯಾವ ರೀತಿ ಡಯಾಗ್ನೋಸ್ ಮಾಡಬೇಕು ಅನ್ನೋದು ಅವ್ರಿಗೂ ಗೊತ್ತಿಲ್ಲ. ಪಾಪ ಇದು ಹೊಸ ಕೇಸ್ ಆಗಿರೋದು ಎಲ್ಲರೂ ಕಾಲಕ್ಕೆ ತಿಳಿದುಕೊಂಡು ಇದು ಅಪ್ಗ್ರೇಡ್ ಆಗಬೇಕು. ಈಗ ಒಂದು ಮಾತು ನಾನು ನಿಮ್ಮನ್ನ ಒಂದೇ ಒಂದು ಕ್ಷಣ ನಾನು ನಿಮ್ಮನ್ನ ಇಂಟರಪ್ಟ್ ಮಾಡ್ತೀನಿ. ಫಿಸಿಕಲ್ ಡಿಸ್ಟೆನ್ಸಿಂಗ್ ಅಥವಾ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನ ಕಾಪಾಡಿಕೊಳ್ಬೇಕು ಅಂತ ಎಲ್ಲರೂ ಹೇಳಿದ್ರು. ಅಂಡ್ ದಟ್ ಇಸ್ ದಿ ಕೀ ಥಿಂಗ್ ವಿಚ್ ಇಸ್ ಬೀಂಗ್ ಫಾಲೋಡ್ ಇನ್ ಎಂಟೈರ್ ವರ್ಲ್ಡ್. ಅದ್ರ ಬಗ್ಗೆ ನನ್ನ ತಕರಾರುಗಳು ಇಲ್ವೇ ಇಲ್ಲ.
ನೀವು ಬಹಳ ಸೂಪರ್ಫಿಷಿಯಲ್ ಆಗಿ ಮಾತಾಡ್ತೀರಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಫಿಸಿಕಲ್ ಡಿಸ್ಟೆನ್ಸಿಂಗ್ ಅಥವಾ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನ ಯಾರು ತುಂಬಾ ಅಕ್ಷರಸ್ಥರಾಗಿರೋರು, ಗೊತ್ತಿರೋರು ಇರೋರು ಬೇಕಂತಲೇ ಅದನ್ನ ಪಾಲಿಸ್ಲಿಲ್ವೋ ಅವ್ರು ಖಂಡಿತ ಕರ್ದು ಉಗಿದ್ ಬುದ್ಧಿ ಹೇಳೋಣ, ಯಾರ ಹಿಂಗ್ ಮಾಡ್ತಾ ಇದ್ದೀರಿ ಅಂತ. ನಮ್ಮಲ್ಲಿ ನೀವು ಎಲ್ಲರನ್ನೂ ಮಿಡಲ್ ಕ್ಲಾಸ್ ಅಲ್ಲಿ ಇರೋರು, ಎಲ್ಲರೂ ಮರ್ಸಿಡೀಸ್ ಬೆಂಜಲ್ಲಿ ಓಡಾಡೋರು, ಎಲ್ಲರೂ ಹೋಂಡಾ ಕಾರಲ್ಲಿ ಓಡಾಡೋರು, ಎಲ್ಲರ ಹತ್ರನೂ 2 ವೀಲರ್ ಇದೆ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡಲೇಬೇಕು ಅಂತ ಹೇಳಕ್ ಆಗ್ಲಿಕ್ಕಿಲ್ಲ ಸರ್. 10x10 ಮನೇಲಿ ಇರೋರು ಇದ್ದಾರೆ. ಇಲ್ಲೇ ನೀವು ದೇವರ ಜೀವನಹಳ್ಳಿಗೆ ಹೋದ್ರೆ 5x5 ಮನೆಯಲ್ಲಿ 8 ಜನ ವಾಸ ಮಾಡ್ತಾರೆ ಸರ್. 8 ಜನ. ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಪಾದರಾಯನಪುರದಲ್ಲಿ ಒಂದು ಮನೆಯಲ್ಲಿ ಪಾದರಾಯನಪುರದಲ್ಲಿ 28 ಜನ. ಬೆಳಗ್ಗೆ 4 ಗಂಟೆಯಿಂದ 10 ಗಂಟೆವರೆಗೂ 6 ಜನ ಮಲಗ್ತಾರಂತೆ. 10 ಗಂಟೆ ಬೆಳಗ್ಗೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಇನ್ನು 6 ಜನ ಮಲಗ್ತಾರಂತೆ. ಮಧ್ಯಾಹ್ನ 1 ಗಂಟೆಯಿಂದ ಸಂಜೆವರೆಗೂ ಒಬ್ರು 6 ಜನ ಮಲಗ್ತಾರಂತೆ. ರಾತ್ರಿ 12ರಿಂದ ಬೆಳಗ್ಗೆ 4ವರೆಗೂ ಇನ್ನೊಬ್ರು ಮಲಗ್ತಾರಂತೆ. ಜನಸಂಖ್ಯೆ ನಿಯಂತ್ರಣ ಮಾಡ್ಕೊಂಡಿಲ್ಲ. ನಿನ್ನೆ ಜನಸಂಖ್ಯೆ ನಿಯಂತ್ರಣ ಯಾಕೆ ಮಾಡ್ಕೊಂಡಿಲ್ಲ ಜನಸಂಖ್ಯೆ ನಿಯಂತ್ರಣ ಆಗಲಿಲ್ಲ ಬಿಡಿ, ದಟ್ಸ್ ಫೈನ್, ಬಿಡಾಕಿ. ಆದ್ರೆ ಇದಕ್ಕೆ ಉತ್ತರ ಹೇಳಿ. ಡೋಂಟ್ ಟಾಕ್ ಅಬೌಟ್ ಫಿಸಿಕಲ್ ಬರ್ತೀನಿ ನೋಡಿ. ಆಮೇಲೆ ಕೇಳಿ, ತರಕಾರಿ ತಗೊಳ್ಳುವಾಗ ಮುಗಿ ಬಿದ್ರೆ ಕರೆದು ಹೋಗಿ ಥೂ ಅಂತ ಹೇಳಿ ಬುದ್ಧಿ ಹೇಳೋಣ ಅವ್ರಿಗೆ. ಯಾಕ್ರಯ್ಯ ಮಾಡೋ ಕೆಲಸ ಇಲ್ವಾ ನಿಮ್ಗೆ ಅಂತ ಕೇಳೋಣ ಅವ್ರಿಗೆ. ಅಥವಾ ಬೇರೆ ಏನೋ ತಗೊಳಕ್ಕೆ ಮುಗಿ ಬಿದ್ರ ನಿಮ್ಗೆ ಮನೆ ಮರ್ಯಾದೆ ಇಲ್ವಾ ಅಂತ ಪ್ರಶ್ನೆ ಕೇಳೋಣ ಅವ್ರನ್ನ. ಬಟ್ ನಾನು ಹೇಳ್ತಾ ಇರೋದು, ವೆನ್ ದೇರ್ ಇಸ್ ಅನ್ ಅನ್ಅವಾಯ್ಡಬಲ್ ಸರ್ಕಮ್ಸ್ಟಾನ್ಸ್. ಇನ್ನೊಂದು ಹೇಳ್ತೀನಿ ಹೇಳಿ ಸರ್. ಧಾರಾವಿ ಸ್ಲಮ್ ನಲ್ಲಿ 12.5 ಲಕ್ಷ ಜನ, ಪರ್ ಸ್ಕ್ವೇರ್ ಕಿಲೋಮೀಟರ್ ಸಾವಿರಾರು ಜನ. ಒಬ್ಬ ಮನುಷ್ಯನಿಂದ ಮತ್ತೊಬ್ಬ ಮನುಷ್ಯನಿಗೆ ಕೇವಲ ಡಿಸ್ಟೆನ್ಸ್ 2.5 ಅಡಿ, 2.5 feet. ಹೌ ಕುಡ್ ದೇ ಕಂಟ್ರೋಲ್ ಕೊರೋನಾ ಇನ್ ಧಾರಾವಿ ಅಂಡ್ ವೈ ನಾಟ್ ಇನ್ ಅದರ್ ಪಾರ್ಟ್ಸ್ ಆಫ್ ಬ್ಯಾಂಗ್ಳೂರ್? ಪ್ಲೀಸ್ ಗಣೇಶ್ ಅವ್ರಿಗೆ ಈಗ ಹೇಳಿದ ಕಾರಣಗಳು ಕರೋನಾ ಕಾಯಿಲೆ ಕೇಳುವುದಿಲ್ಲ. ನನಗೆ ಜಾಗ ಚಿಕ್ಕದು, ನಾನು ಹೀಗಿದ್ದೀನಿ ಸರ್, ಕೇಳೋದೇ ಇಲ್ಲ. ಲೀವ್ ಅಂಡ್ ಲೆಟ್ ಲೀವ್. ನೀನು ಸರ್ ನೀವು ಏನೆಲ್ಲ ಮಾಡ್ಕೊಳ್ಳಿ, ನೀವು ಸರ್ ನಾನು ಹಾಗೆ ಹೇಳಿಲ್ಲ, ವಿಧಾನಸೌಧದಲ್ಲಿ ಜಾಗ ಕೊಡ್ತೀರಾ? ಏನೆಲ್ಲ ಮಾಡ್ಕೊಳ್ಳಿ, ಸರ್ಕಾರ ಮಾಡ್ಲಿ ಬಿಡಿ ಸರ್. ನಾನು ಹೇಳ್ತೀನಿ ಈ ಕಾಯಿಲೆಗೂ ಸರ್ ಸರ್ಕಾರಕ್ಕೆ ಇದು ನೋಡಿ ಸರ್. ನನಗೆ ನನ್ನ 24 ಜನ ಇದ್ದಾರೆ, ನನ್ಗೆ ಎಷ್ಟು 10x10 ಇದೆ ಅಂದ್ರೆ ಕಾರ್ಪೊರೇಟರ್ ಇದ್ದಾನೆ, MLA ಇದೆ. ಸರ್ಕಾರ ಕೇಳಲಿ ಬಿಡಿ ಸರ್. ನೀವು ಎಲ್ಲ ಒಂದು ಸಮಸ್ಯೆಯನ್ನು ಎಲ್ಲಾ ಸಮಸ್ಯೆಗಳು ತಾಳೆ ಹಾಕೋದು ಬೇಡ. ನಂಬರ್ 2 ಈ ನಾನು ಹೇಳ್ತೀನಿ ಸರ್, ಕರೋನಾ ಬ್ರದರ್ ನನಗೆಲ್ಲ ಗೊತ್ತಿದೆ, ನನಗೂ ಸ್ವಲ್ಪ ತಿಳುವಳಿಕೆ. ಕರೋನಾ ಕಾಯಿಲೆಗೆ ಬೇಕಾದ ರೀತಿಯಲ್ಲಿ ನೀವು ಸಹಕಾರ ಕೊಟ್ಟರೆ ಮಾತ್ರ ನಾನು ನಿಮ್ಮ ಜೊತೆಯಲ್ಲಿ ಇರೋದಿಲ್ಲ. ಇಲ್ಲ ಅಂದ್ರೆ ನಿಮ್ಮ ಸ್ನೇಹಿತನಾಗಿರ್ತೀನಿ. ನನಗೆ 20 ದಿನ ಆಯ್ತು, ನಾನು 2 ಗಂಟೆ ಮಲಗ್ತೀನಿ, 3 ಗಂಟೆ ಮಲಗ್ತೀನಿ, ದಟ್ ಇಸ್ ನಾಟ್. ಆದ್ರೆ ಈ ಕರೋನಾ ಕಾಯಿಲೆ ಗುಟ್ಟೇನಪ್ಪ ಅಂದ್ರೆ ನನ್ನಿಂದ ನಿಮ್ಗೆ 100 ಜನ ತಿಂಗಳಲ್ಲಿ 400 ಜನ ಅಂದ್ರೆ ಸರ್ ನನಗಿದೆಯಲ್ಲ ಗೊತ್ತಿಲ್ಲ. ನಾನು ಇಲ್ಲಿ ಕೂತ್ ಮಾತಾಡಿದ್ರೆ ಯಾರಿಗೆ ಏನಾಗುತ್ತೆ ಗೊತ್ತಿಲ್ಲ ಸರ್. ಕರೋನಾ ಕಾಯಿಲೆಗೆ ಸಹಕಾರ ಕೊಡಿ ನೀವು. ವಾಟ್ ಗವರ್ಮೆಂಟ್ ಸೆಡ್ ಇಸ್ ರೈಟ್. ವಿ ಹ್ಯಾವ್ ಟು ಮೇಂಟೈನ್ ಫಿಸಿಕಲ್ ಡಿಸ್ಟೆನ್ಸ್. ಇಲ್ಲ ಮೇಡಮ್, ಕಾಯಿಲೆ ಗೊತ್ತಿಲ್ಲ. ಜಾತಿ ಧರ್ಮ ಬಡವ ಶ್ರೀಮಂತ ಗೊತ್ತಿಲ್ಲ. ಸಣ್ಣ ಮನೆ ಶ್ರೀಮಂತನ ಮನೆ. ಅವ್ರು ನೀವು ಹೇಳಿದ್ರೆ HCL ಡಾಕ್ಟರ್, ಫೈನ್ ಡಾಕ್ಟರ್ ಅವ್ರಿಗೆ 12 ಗಂಟೆ ಬೆಡ್ ಸಿಕ್ಕಿಲ್ಲ ಅಂತ ಹೇಳಿ. HCG ನಾನು ಹೇಳಿದ್ದು. HCG please, when there is an unavoidable circumstances where you cannot maintain physical distance in such areas, in such contaminated areas, perform antigen tests, perform mass tests. ಸರ್ ಇಂಥ ಸಂದರ್ಭದಲ್ಲೂ ಕೂಡ ನೀವು ವಿಧಾನಸೌಧದಲ್ಲಿ 63% ಮಾತ್ರ ಡೆತ್ ರೇಟ್ ಇದೆ. ಮಾನ್ಯ ಕಿಶೋರ್ ಅವರು ಹೇಳಿದ್ರು ಸರ್, ಇದು ವಿಶ್ವವ್ಯಾಪಿ ಹರಡಿರತಕ್ಕಂಥ ಸಂದರ್ಭದಲ್ಲಿ ನಾವು ಎಲ್ಲರೂ ಅವ್ರು ಗಿರಿಧರ್ ಬಾಬು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು. KC ರಘು ನಮ್ಮ ಜೊತೆಗೆ ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಟು ರಘು ಅವರು. ಏನಂತೀರಿ ಈ ಸಂದರ್ಭದಲ್ಲಿ ಅಬೌಟ್ ದಿ ಲಾಕ್ಡೌನ್ ನಾವು ಮಾತನಾಡ್ತಾ ಇದ್ದೀವಿ. 7 ದಿನಗಳ ಲಾಕ್ಡೌನ್ ಇಸ್ ಫಾರ್ ವಾಟ್ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಪ್ಲೀಸ್ ಯುವರ್ ರಿಯಾಕ್ಷನ್ಸ್. ಈಗ ಒಂದು ಮಾತು ಹೇಳ್ತಾರೆ, ಒಂದು ಸರಪಳಿ ಅದರ ಕೊಂಡಿಗಳು ಎಷ್ಟು ಗಟ್ಟಿ ಇದೆಯೋ ಅಷ್ಟು ಸರಪಳಿ ಗಟ್ಟಿ ಇದೆ ಅಂತ ಹೇಳ್ತಾರೆ. ಈ ಕೊರೋನಾ ಅದು ಒಳ್ಳೇದಕ್ಕೆ ಹೇಳುವಂತದ್ದು, ಕೆಟ್ಟದಕ್ಕೆ ಹೇಳುವಾಗ ವೀಕರ್ ದ ಚೈನ್ ದಿ ಬೆಟರ್ ಇಟ್ ಈಸ್ ಅಂತ. ಈಗ ಈ ಚೈನ್ ಕೊಂಡಿಗಳನ್ನ ಎಷ್ಟು ವೀಕ್ ಮಾಡ್ತೀವೋ ಅಷ್ಟು ಈ ಕೊರೋನಾದ ಸರಪಳಿಯನ್ನ ನಾವು ವೀಕ್ ಮಾಡಬೇಕಾಗ್ತದೆ, ದುರ್ಬಲಗೊಳಿಸಬೇಕಾಗ್ತದೆ. ಮತ್ತೆ ನಾವು ಹಿಂದೆ ನೋಡಿ ಇಟಲಿಗೆ ಇದು ಹೋದಾಗ ಮಿಲಾನ್ ನಗರದ ಇವರು ಏನು ಮೇಯರ್ ಒಂದು ಮಾತು ಹೇಳಿದ್ರು,
ಮಿಲನ್ ನೆವರ್ ಸ್ಲೀಪ್ಸ್ ಅಂಡ್ ಸ್ಟಾಪ್ಸ್ ಅಂತ. ಆದ್ರೆ ಕಾಯಿಲೆನೇ ನಿಲ್ಲಿಸ್ಬಿಡ್ತು. ಸೊ ನಾವು ಕಾಯಿಲೆಯನ್ನು ನಿಲ್ಲಿಸದೇ ಇದ್ರೆ ಕಾಯಿಲೆ ನಮ್ಮನ್ನು ನಿಲ್ಲಿಸುತ್ತೆ, ಲಾಕ್ಡೌನ್ ಅದೇ ಮಾಡುತ್ತೆ. ಹಾಗಾಗಿ ನಾವು ಮಾಡಬೇಕು. ಮತ್ತೆ ಇದ್ರ ಒಳಗಡೆ ಒಂದು ಚಂದನ್, ನೀವು ಒಂದು ಯು ಹ್ಯಾವ್ ಬೀನ್ ವೆರಿ ರೆಸ್ಪಾನ್ಸಿಬಲ್ ಮೀಡಿಯಾ, ಐ ಶುಡ್ ಕಂಗ್ರಾಚುಲೇಟ್ ಯು ಫ್ರಮ್ ದ ಬಿಗಿನಿಂಗ್ as far as this mega what you call the pandemic is concerned. ಇಲ್ಲಿ ನಮ್ಗೆ ಒಂದ್ ಏನ್ ಅನ್ಸುತ್ತೆ ಅಂತ ಹೇಳಿ, ನಮ್ಗೊಂದು ಏನ್ ಹೇಳ್ತಾರೆ ನೋಡಿ, ತಲೆ ಬಾಲ್ಡ್ ಆದ್ಮೇಲೆ ಎಲ್ಲರ ಕೈಗೂ ಕೋಮ್ ಸಿಗುತ್ತೆ ಅಂತ. ಘಟನೆಗಳಾದ್ಮೇಲೆ ಬುದ್ಧಿವಂತರಾಗಿ ಏನೂ ಪ್ರಯೋಜನ ಇಲ್ಲ. ಅದು ಎಲ್ರು ಇಂಟೆಲಿಜೆಂಟ್ ಬೈ ಹೈಂಡ್ ಸೈಟ್ ಅಂತ, ಏನ್ ಪ್ರಯೋಜನನೂ ಇಲ್ಲ. ಮತ್ತೆ ನೊಂದವನನ್ನ ನಿಂದಿಸಬಾರದು. ಜನ ಸರಿ ಇಲ್ಲ, ಜನ ಸರಿ ಇಲ್ಲ, ಜನ ಸರಿ ಇಲ್ಲ ಅನ್ನೋದು ನೋಡಿ, ಧಾರಾವಿಯಲ್ಲಿ ಕಂಟ್ರೋಲ್ ಮಾಡಬಹುದು ಅಂದ್ರೆ ವರ್ಲ್ಡ್ ಅಲ್ಲಿ ಎಲ್ಲಿ ಬೇಕಾದ್ರೂ ಕಂಟ್ರೋಲ್ ಮಾಡಬಹುದು, ವ್ಯವಸ್ಥೆ ಚೆನ್ನಾಗಿದ್ರೆ, ಸಿಸ್ಟಮ್ ಚೆನ್ನಾಗಿದ್ರೆ. ಇದನ್ನ ಮನಸ್ಸಲ್ಲಿ ಇಟ್ಕೋಬೇಕು. ಧಾರಾವಿ ಇಸ್ ಏಷ್ಯಾಸ್ ಲಾರ್ಜೆಸ್ಟ್ ಸ್ಲಮ್. ಸೊ ಅಂತ ಕಡೆ ಕಂಟ್ರೋಲ್ ಮಾಡಬೇಕು ಅಂತಿದ್ದಾಗ ಈ ವಿಕ್ಟಿಮ್ ಬ್ಯಾಶಿಂಗ್ ಅಂತಾರೆ. ಜನರನ್ನ ಯಾವಾಗಲೂ ನಿಮ್ಗೆ ಅದು ಬರಲ್ಲ, ಇದು ಬರಲ್ಲ ಅಂತ ಹೇಳೋದು. ಈಗ ನಾನು ಯಾವ್ದೋ ಒಂದು ಕಾಲೇಜ್ ಹೋಗಿದ್ದೆ, ಅಲ್ಲಿ ಆ ಮಕ್ಕಳಿಗೆ ಏನ್ ಪ್ರಶ್ನೆ ಕೇಳಿದ್ರು ಏನು ಉತ್ತರ ಬರ್ತಿರ್ಲಿಲ್ಲ. ಟೀಚರ್ ಹೇಳಿದ್ರು ನಮ್ಮ ಮಕ್ಕಳು ಸರಿ ಇಲ್ಲ ಸರ್ ಇವು ಹಿಂಗೆ ಅಂತ. ನಾನ್ ಕೇಳಿದ್ರೆ ನೀವೇನ್ ಪಾಠ ಮಾಡಿದೀರಾ, ನೀವು ಸರಿಯಿಲ್ಲದಕ್ಕೆ ಜನ ಸರಿ ಇಲ್ಲ. ಸೊ ಹಾಗಾಗಿ ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಇದೆಯಲ್ಲ ನೋಡಿ, ಕರ್ನಾಟಕ ಎಲ್ಲೆಲ್ಲಿ ಫೈಲ್ಯೂರ್ ಆಯ್ತು. 1% ಟೆಸ್ಟಿಂಗ್ ಆಗಿದೆ, 2.23% ಅನೇಕ ರಾಜ್ಯಗಳಲ್ಲಾಗಿದೆ. ಕೆಪಾಸಿಟಿ ಟೆಸ್ಟ್ ಮಾಡುವ ಕೆಪಾಸಿಟಿ 30,000 ಇದೆ. ಕಳೆದ ಸಂಪೂರ್ಣ ಒಂದು ತಿಂಗಳಲ್ಲಿ 10,000 ಮಾಡ್ತಿದ್ರು. ಏನ್ ಮಾಡಿದ್ರು? ಕೆಪಾಸಿಟಿ ಇಟ್ಕೊಂಡು ಏನ್ ಮಾಡಿದ್ರು? ಯಾಕೆ ಮಾಡ್ಲಿಲ್ಲ? ಟೆಸ್ಟ್ ಯಾಕೆ ಮಾಡ್ಲಿಲ್ಲ? ಟ್ರೇಸಿಂಗ್, ಕಾಂಟ್ಯಾಕ್ಟ್ ಟ್ರೇಸಿಂಗ್ 47ರಿಂದ ನಿಮ್ಗೆ ಇವತ್ತು ಎಷ್ಟಕ್ಕೆ ಬಂದಿದೆ ಗೊತ್ತಾ? 1.5. ಕಾಂಟ್ರಾಕ್ಟ್ ಟ್ರೇಸಿಂಗ್ ಇಸ್ ಆಲ್ಮೋಸ್ಟ್ ನಿಲ್. ಇಟ್ ಇಸ್ ಅ ಫೇಲ್ಯೂರ್ ಆಫ್ ದಿ ಗವರ್ನಮೆಂಟ್. ಕಾಂಟ್ರಾಕ್ಟ್ ಟ್ರೇಸಿಂಗ್ ಮಾಡಬೇಕಾಗಿತ್ತು. ಆಮೇಲೆ ನೋಡಿ, ಇವತ್ತು ನೆನ್ನೆ ಡೆತ್ ರೇಟ್ ಇದೆಯಲ್ಲ ಬೆಂಗಳೂರುದು 229, ಅದು 1.5% ಕೇಸ್ ಫೆಟಾಲಿಟಿ ಆಗ್ತದೆ. ಆದ್ರೆ ಜುಲೈ 1ರ 5,500 ತಗೊಂಡ್ರೆ ಸುಮಾರು 5% ಡೆತ್ ಇದೆ ಬೆಂಗಳೂರಲ್ಲಿ. ಯಾಕಂದ್ರೆ ಸಾಯ್ಬೇಕಾದ್ರೆ ಕಾಯಿಲೆ ಬಂದು 14 ದಿನ ಆಗ್ಬೇಕು. ಕೇಸು 14 ದಿನದ ಹಿಂದಿನ ಕೇಸ್ ತಗೊಂಡು ನಾವು ಹಾಗಾಗಿ ಕೇಸ್ ಫೆಟಾಲಿಟಿ ಬಹಳ ಜಾಸ್ತಿ ಇದೆ. ಇದು ನಾವು ಎಲ್ಲರೂ ನೋಡಿ, ಬೆಂಗಳೂರು IT ಸಿಟಿ, BT ಸಿಟಿ, ಬಯೋಟೆಕ್ನಾಲಜಿ ಹಬ್ ಇದು. ಇಲ್ಲಿ ನಮ್ಗೆ ಇಲ್ಲಿನೇ ನಾವು ಮಾಡಬಹುದಾಗಿತ್ತು, ಏನು ಕಿಟ್, ಆಂಟಿಜೆನ್ ಕಿಟ್ಗಳನ್ನ ಮಾಡಬಹುದಾಗಿತ್ತು. ಇದೇನು ದೊಡ್ಡ ಕೆಲಸ ಅಲ್ಲ. ಸೊ ಹಾಗಾಗಿ ಈ ಕಾಯಿಲೆ ಹೊಸ ಕಾಯಿಲೆ, ಈ ಕಾಯಿಲೆ ಅನೇಕ ಕರಾಳ ಮುಖಗಳಿದಾವೆ. ಸುಲಭವಾಗಿ ಈ ಕಾಯಿಲೆಯನ್ನ ಇಮ್ಯುನಿಟಿ ಡೆವಲಪ್ ಮಾಡ್ಬೇಕು, ಹೌದು. ಆದ್ರೆ ಈ ಕಾಯಿಲೆಯಿಂದ ಸಾವು ಬರ್ತಾ ಇರ್ತಕ್ಕಂಥದ್ದು ಇಮ್ಯುನಿಟಿ ಹೆಚ್ಚಿದ್ದು, ಇಮ್ಯುನಿಟಿ ಓವರ್ ರಿಯಾಕ್ಟ್ ಮಾಡ್ತಿರೋದನ್ನ ಇವತ್ತು ಇಟಲಿಸುಮೊಪ್ಯಾಬ್ ಡ್ರಗ್ ಯಾಕೆ ವರ್ಕ್ ಮಾಡ್ತಿದ್ದಾರೆ ಹೇಳಿ? ಇಮ್ಯುನಿಟಿಯನ್ನ ಕಂಟ್ರೋಲ್ ಮಾಡೋದಕ್ಕೆ. ಸೈಟೋಕೈನ್ ಸ್ಟಾರ್ಮ್ ಅಂತ ಏನ್ ಹೇಳೋದು ಹೇಳಿ? ಯಾಕೆ ಇಮ್ಯುನಿಟಿ ಓವರ್ ರಿಯಾಕ್ಟ್ ಮಾಡುತ್ತೋ ಆವಾಗ ಈ ಹೆಚ್ಚು ಸಮಸ್ಯೆಗಳು ಉಂಟಾಗ್ತಾ ಇರ್ತಕ್ಕಂಥದ್ದು. ಸೊ ಈ ಕಾಯಿಲೆಯನ್ನು ಸರಿಯಾಗಿ ಮೊದಲು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮತ್ತೆ ಇಲ್ಲಿ ನಮ್ಮಲ್ಲಿ ಇವತ್ತು ರಾಜಕಾರಣಿಗಳು ಏನ್ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ, ನೋಡಿ ಸರ್, ಇನ್ನೂ ನಾವು ಪರ್ಸೆಂಟೇಜ್ ಅಲ್ಲಿ ಈಗ ವರ್ಲ್ಡಿನ 15% ಕೇಸ್ ನಮ್ಮ ಇಂಡಿಯಾಕ್ಕೆ ಬಂತು. ನಾವು ಇರೋದು 18% ಪಾಪ್ಯುಲೇಷನ್ಗಿಂತ ಮೀರಿ ನಾವು ಕೇಸ್ ಹೋದ್ರೆ ನಾವು ಏನು ಹೋಗೋ ಹಾಗಿಲ್ಲ. ನಾವು ಜನಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಏನ್ ಜನಸಂಖ್ಯೆ ಬಲಿ ಕೊಡ್ಬೇಕು ಅಂತಿದ್ದೀರಾ? ಹೆಚ್ಚು ಜನ ಇದ್ದಾರೆ, ಅವ್ರನ್ನೆಲ್ಲ ಬಲಿ ಕೊಟ್ಕೊಂಡು ಇರ್ಬೇಕು ಅಂತನಾ? ಏನ್ ಅರ್ಥ ಇದು? ಸೊ ಪಾಪ್ಯುಲೇಷನ್ ಅನ್ನ ಇಟ್ಕೊಂಡು ಆಧಾರವಾಗಿ ಇಟ್ಕೊಂಡು ಮಾಡುವಂಥದ್ದು ನೋಡಿ. ಎಲ್ಲ ದೇಶಗಳಲ್ಲೂ 65 ದಾಟಿದವರು 25% ಇದ್ದಾರೆ. ನಮ್ಮಲ್ಲಿ 65 ದಾಟಿದವರು 7% ಇರೋದು. ಯಾಕೆ ಕೇಸ್ ಫೆಟಾಲಿಟಿ ಜಾಸ್ತಿ ಆಗ್ಬೇಕಾಗಿತ್ತು? ನಮ್ಮಲ್ಲಿ ಯಂಗ್ ಪಾಪ್ಯುಲೇಷನ್ ನಾವು ಉಳಿಸ್ಕೊಳಕ್ ಆಗಲ್ಲ ಅಂದ್ರೆ ಏಜ್ಡ್ ಪಾಪ್ಯುಲೇಷನ್ ಉಳಿಸ್ಕೊಳಕ್ ನಮ್ಗೆ ಯೋಗ್ಯತೆ ಇದೆಯಾ? ರೈಟ್ ಸರ್, ರೈಟ್ ಸರ್. ಸೊ ವಿ ಹ್ಯಾವ್ ಫೇಲ್ಡ್. ವಿ ಆರ್ ನಾಟ್ ಎ ಜಿರಿಯಾಟ್ರಿಕ್ ನೇಷನ್. Sir, we have failed. At the same time, we might have to find out solutions for this failure as well. ಫೇಲ್ಯೂರ್ ಅನ್ನೋದು ಇಟ್ಸ್ ಲಾಸ್ಟ್ ವರ್ಡ್. ಓಕೆ, ಕೊರತೆಗಳು ಇದೆ. ಹಂತಗಳಲ್ಲಿ ಆ ಕೊರತೆಗಳನ್ನ ಇಂಥ ಜ್ಞಾನಿಗಳಿಂದ, ತಿಳುವಳಕಸ್ಥರಿಂದ ತುಂಬಿಕೊಳ್ಳುವುದೇ ಒಂದು ವ್ಯವಸ್ಥೆಯ ಒಂದು ಭಾಗ. Failure is the last word. ಕೊರತೆಗಳು ಇದ್ದಾವೆ. Every stage is a learning stage. Fine, I agree. ಇದು ಒಂದು ವಿಶೇಷವಾದ ಕಾಯಿಲೆ, ವಿಶೇಷವಾದ ಸಂದರ್ಭ. ಹೇಳಿ ಅನಿಲ್ ಕುಮಾರ್, ಪ್ಲೀಸ್ ಕಮ್ ಇನ್. ಚಂದನ್, ಈಗ ನನಗೆ ಕಾಡುವಂತ ಪ್ರಶ್ನೆ ಏನು ಅಂತಂದ್ರೆ, ಆಗ್ಲೇ ರಘು ಅವರು ಹೇಳಿದಾಗೆ ನಮ್ಮ ಟೆಸ್ಟಿಂಗ್ ಈಸ್ ಒನ್ ಆಫ್ ದ ಕೀ ಇಂಪಾರ್ಟೆಂಟ್ ಆಸ್ಪೆಕ್ಟ್.
ಟೆಸ್ಟಿಂಗ್ ಬಗ್ಗೆ ನಾವು ಯಾರು ಮಾತಾಡ್ತಾ ಇಲ್ಲ. ಇವತ್ತಿನವರೆಗೂ ನಮ್ಮ ಹತ್ರ ಆಗ್ಬೇಕಾಗಿರೋ ಟೆಸ್ಟಿಂಗ್ ಬಂದ್ಬಿಟ್ಟು ಆನ್ ಅನ್ ಆವರೇಜ್ ಇಂಡಿಯನ್ ರೇಷಿಯೋ ತಗೊಂಡ್ರೆ 2.5 to 3% ಏನು ಪಾಪ್ಯುಲೇಷನ್ ಡೆನ್ಸಿಟಿ ಮೇಲೆ ಹೋಗ್ತಾ ಇದೆ. ನಮ್ಮ ಹತ್ರ ಆಗ್ತಿರುವಂತದ್ದು ಲೆಸ್ ದೆನ್ 1% ಇದೆ. ಈವನ್ ಐ ವಾಂಟೆಡ್ ಅದಕ್ಕೆ ನಾನು ಅವ್ರನ್ನ ಇಂಟರಪ್ಟ್ ಮಾಡಬೇಕು ಅಂತಿದ್ದು. ಲೆಸ್ ದೆನ್ 1% ಇದೆ. ಆಮೇಲೆ ನಮ್ಮ ಹತ್ರ ಇನ್ನೊಂದು ಆಶ್ಚರ್ಯ ಆಗಿರುವಂತ ಸಂಗತಿ ಏನು ಅಂದ್ರೆ, ವಿ ಆರ್ ನಾಟ್ ಗೆಟಿಂಗ್ ದ ರೆಕಾರ್ಡ್ಸ್ ಫ್ರಮ್ ದ ಗವರ್ನಮೆಂಟ್ ವಿತ್ ರಿಗಾರ್ಡ್ಸ್ ದ ನಂಬರ್ ಆಫ್ ಟೆಸ್ಟಿಂಗ್ಸ್ ವಿಚ್ ಆರ್ ಹ್ಯಾಪನಿಂಗ್. ಅದೆಲ್ಲ ವಿಷಯಗಳನ್ನು ನಾವೀಗಾಗಲೇ ಅಲ್ಲ, ನಾನು ಗಣೇಶ್ ಅವ್ರಿಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಏನಾದ್ರು ಮಾಹಿತಿ ಇದ್ರೆ, ಅಲ್ಲಲ್ಲ ನಾನು ಇದನ್ನ ಪಾಲಿಟಿಕ್ಸ್ ಮಾಡಬೇಕು ಅಂತಲ್ಲ ಗಣೇಶ್ ಅವರೇ, ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ನಮಗೆ ಟೆಸ್ಟಿಂಗ್ ರೇಟ್ ಏನಾಗಿದೆ, ಟೆಸ್ಟಿಂಗ್ ನಂಬರ್ ಆಫ್ ಟೆಸ್ಟಿಂಗ್ ಎಷ್ಟಾಗ್ತಾ ಇದೆ, ಇದ್ರ ಬಗ್ಗೆ ತಾವು ಮಾಹಿತಿ ಕೊಡ್ತೀವಿ. ಗಣೇಶ್ ಅವರೇ, ಗೆಟ್ ಬ್ಯಾಕ್ ಟು ಯು. ಒಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ ಚರ್ಚೆ ಮುಂದುವರಿಯುತ್ತೆ. ಹಾಗಾದ್ರೆ ಆಗ್ಲಿ ಸ್ವಲ್ಪ ಮಸ್ತಿ. ಅಮೃತ್ ನೋನಿ ಪವರ್ ಪ್ಲಸ್ ದೇಹಕ್ಕೆ ಅಗತ್ಯವಾದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ನವ ಚೈತನ್ಯವನ್ನು ನೀಡುತ್ತದೆ. ಆರೋಗ್ಯಯುತ ಹಾಗೂ ಶಕ್ತಿಯುತ ಜೀವನಕ್ಕಾಗಿ ಅಮೃತ್ ನೋನಿ ಪವರ್ ಪ್ಲಸ್. ಜೀವವನ್ನು ಉಳಿಸುತ್ತಿರುವ ಕೊರೋನಾ ವಾರಿಯರ್ಸ್ಗೆ ನನ್ನ ಆತ್ಮೀಯ ಕೊಡುಗೆ. ವೇಸ್ಟೇಜ್ನಲ್ಲಿ ನಿಮಗಾಗಿ 2% ವಿಶೇಷ ರಿಯಾಯಿತಿ. ಐಡಿ ಪ್ರೂಫ್ ತೋರಿಸಿ ಈ ಕೊಡುಗೆಯನ್ನು ಪಡೆಯಬಹುದು. ನೀವು ದೇವರಿಗೆ ಸಮಾನ. ನಿಮ್ಮ BP, ಶುಗರ್ ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲವ? ಹಾಗಾದರೆ ಸೇವಿಸಿ ಶಂಕರಾಮೃತ, ಗಳಿಸಿ ಆರೋಗ್ಯದ ಸೂತ್ರ. ನೀವು ಅಡವಿಟ್ಟ ಚಿನ್ನವನ್ನು ಬಿಡಿಸೋಕೆ ಹಣ ಬೇಕಾ? ನಿಮ್ಮ ಚಿನ್ನವನ್ನು ಅಧಿಕ ಬೆಲೆಗೆ ಮಾರಬೇಕಾ? ನಿಮ್ ಚಿನ್ನಕ್ಕೆ ಬಡ್ಡಿ ಮೇಲೆ ಬಡ್ಡಿ ಕಟ್ತಾ ಇದ್ದೀರಾ? ನಮ್ಮ ಅಕ್ಷಯ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಗೆ ಕೊಂಡು ಉಳಿದ ಹಣವನ್ನು ಕ್ಷಣಾರ್ಧದಲ್ಲಿ ನೀಡುತ್ತಾರೆ. ಈಕ್ವಿನಾಕ್ಸ್ ಗ್ಲೋಬಲ್ ಶೆಲ್ಟರ್ಸ್ ವತಿಯಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹತ್ತಿರ ಈಕ್ವಿನಾಕ್ಸ್ ಕೌಂಟಿ ಬಡಾವಣೆಯಲ್ಲಿ ವಾಸಕ್ಕೆ ಯೋಗ್ಯವಾದ ನಿವೇಶನಗಳು ಬೈಯಪ್ಪ ಹಾಗೂ ರೇರಾ ರಿಜಿಸ್ಟ್ರೇಷನ್ ಪಡೆದು ಬ್ಯಾಂಕ್ ಸಾಲ ಸೌಲಭ್ಯದೊಂದಿಗೆ ನೋಂದಣಿಗೆ ಸಿದ್ಧವಿದೆ. ಸಂಪರ್ಕಿಸಿ 8880449449. ಆಟಿಕಾ ಗೋಲ್ಡ್ ಕಂಪನಿ 8 ವರ್ಷಗಳ ಹಿಂದೆ ಭಾರತದಲ್ಲಿ ಚಿನ್ನ ಮಾರಲು ಹೋದ ಜನರಿಗೆ ಕೇವಲ 60% ಹಣ ಕೊಟ್ಟು ವಂಚಿಸಲಾಗ್ತಿತ್ತು. ಇದನ್ನ ಅರಿತುಕೊಂಡು ಜನರಿಗೆ ಇಂದಿನ ಆನ್ಲೈನ್ ಬೆಲೆ ನೀಡಿ ಹೊಸ ಕ್ರಾಂತಿಯನ್ನ ಹುಟ್ಟುಹಾಕಿದ ಆಟಿಕಾ ಸಂಸ್ಥಾಪಕರಾದ ಡಾಕ್ಟರ್ ಬೊಮ್ಮನಳ್ಳಿ ಬಾಬುರವರಿಗೆ ಆಟಿಕಾ ಪರಿವಾರದಿಂದ ಜನ್ಮದಿನದ ಶುಭಾಶಯಗಳು. ಅಮೃತ್ ನೋನಿ ಪವರ್ ಪ್ಲಸ್ ದೇಹಕ್ಕೆ ಅಗತ್ಯವಾದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ನವ ಚೈತನ್ಯವನ್ನು ನೀಡುತ್ತದೆ. ಆರೋಗ್ಯಯುತ ಹಾಗೂ ಶಕ್ತಿಯುತ ಜೀವನಕ್ಕಾಗಿ ಅಮೃತ್ ನೋನಿ ಪವರ್ ಪ್ಲಸ್. ನಿಮ್ಮ ಒಡವೆಯನ್ನ ಬೆಸ್ಟ್ ರೇಟಿಗೆ ತಗೊಂಡು ಸ್ಪಾಟ್ ನಲ್ಲೇ ಡಿಫರೆನ್ಸ್ ಅಮೌಂಟ್ ನ ಕೊಡ್ತೀವಿ. ಅದು ನಮ್ಮ ಬೆನಕ ಗೋಲ್ಡ್ ಕಂಪನಿ ಮಾತ್ರ. ಆಟಿಕಾ ಗೋಲ್ಡ್ ಕಂಪನಿ ಚಿನ್ನ ಮಾರುವ ಜನರಿಗೆ ಆನ್ಲೈನ್ ಬೆಲೆ ಸಿಗಲು ಒಂದು ವೇದಿಕೆಯನ್ನ ನೀಡಿ ಸಾವಿರಾರು ಜನರಿಗೆ ಕೆಲಸ ನೀಡಿರುವ, ಕರೋನಾ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಪರಿಹಾರ ಹಾಗೂ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ 1 ಕೋಟಿ ನೀಡಿರುವ ಆಟಿಕಾ ಸಂಸ್ಥಾಪಕರಾದ ಡಾಕ್ಟರ್ ಬೊಮ್ಮನಳ್ಳಿ ಬಾಬುರವರಿಗೆ ಆಟಿಕಾ ಪರಿವಾರದಿಂದ ಜನ್ಮದಿನದ ಶುಭಾಶಯಗಳು. ಅಮೃತ್ ನೋನಿ ಪವರ್ ಪ್ಲಸ್ ದೇಹಕ್ಕೆ ಅಗತ್ಯವಾದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ನವ ಚೈತನ್ಯವನ್ನು ನೀಡುತ್ತದೆ. ಆರೋಗ್ಯಯುತ ಹಾಗೂ ಶಕ್ತಿಯುತ ಜೀವನಕ್ಕಾಗಿ ಅಮೃತ್ ನೋನಿ ಪವರ್ ಪ್ಲಸ್. ಈಕ್ವಿನಾಕ್ಸ್ ಗ್ಲೋಬಲ್ ಶೆಲ್ಟರ್ಸ್ ವತಿಯಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹತ್ತಿರ ಈಕ್ವಿನಾಕ್ಸ್ ಕೌಂಟಿ ಬಡಾವಣೆಯಲ್ಲಿ ವಾಸಕ್ಕೆ ಯೋಗ್ಯವಾದ ನಿವೇಶನಗಳು ಬೈಯಪ್ಪ ಹಾಗೂ ರೇರಾ ರಿಜಿಸ್ಟ್ರೇಷನ್ ಪಡೆದು ಬ್ಯಾಂಕ್ ಸಾಲ ಸೌಲಭ್ಯದೊಂದಿಗೆ ನೋಂದಣಿಗೆ ಸಿದ್ಧವಿದೆ. ಸಂಪರ್ಕಿಸಿ 8880449449. ನೀವು ಅಡವಿಟ್ಟ ಚಿನ್ನವನ್ನು ಬಿಡಿಸೋಕೆ ಹಣ ಬೇಕಾ? ನಿಮ್ಮ ಚಿನ್ನವನ್ನು ಅಧಿಕ ಬೆಲೆಗೆ ಮಾರಬೇಕಾ? ನಿಮ್ ಚಿನ್ನಕ್ಕೆ ಬಡ್ಡಿ ಮೇಲೆ ಬಡ್ಡಿ ಕಟ್ತಾ ಇದ್ದೀರಾ? ನಮ್ಮ ಅಕ್ಷಯ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಗೆ ಕೊಂಡು ಉಳಿದ ಹಣವನ್ನು ಕ್ಷಣಾರ್ಧದಲ್ಲಿ ನೀಡುತ್ತಾರೆ. ವೆಲ್ಕಮ್ ಬ್ಯಾಕ್. ಬ್ರೇಕ್ನ ನಂತರದಲ್ಲಿ ಚರ್ಚೆಯನ್ನು ಮುಂದುವರಿಸ್ತಾ ಚರ್ಚೆಯ ಕಡೆಯ ಹಂತಕ್ಕೆ ನಾವು ಬರ್ತಾ ಇದ್ದೀವಿ. ಗುರುಗಳೇ, ನಿಮ್ಮಿಂದ ಜನಕ್ಕೆ ಈ ಹಂತದಲ್ಲಿ ಒಂದಿಷ್ಟು ಪಾಸಿಟಿವ್ ಎನರ್ಜಿ ಬರಲಿ. ಈಗ ಕೊರೋನಾ ಪಾಸಿಟಿವ್ ಅಲ್ಲ, ಈಗ ಎಲ್ಲ ಚರ್ಚೆಯನ್ನು ನೋಡ್ತಾ ಹೋದಾಗ ಪ್ರತಿಯೊಬ್ಬರು ಕೊರೋನಾನೇ ಕಾನ್ಸಂಟ್ರೇಟ್ ಮಾಡಿ ಮಾತಾಡ್ತಿರೋದು ಒಂದು ಆಗ್ತಾ ಇದೆ. ಅದು ಇರಲಿ, ತೊಂದರೆ ಇಲ್ಲ. ಇನ್ನೊಂದು ಭಾಗ ತಗೊಂಡ್ರೆ ಇಡೀ ಹಾಸ್ಪಿಟ್ಲುಗಳು ಯಾವಾಗಲೂ ಜಿಗಿ 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 ಅಂತಿತ್ತು ಈ ಕೊರೋನಾ ಬರೋಕ್ಕಿಂತ ಮುಂಚೆ. ಇಲ್ಲ, ಇವಾಗ ಎಲ್ಲೋ ಆಯ್ತಾ ಆ ರೋಗಗಳೆಲ್ಲ ಅಂತ ನಂಗೆ ಅನ್ಸುತ್ತೆ. ಯಾವ ರೋಗಗಳು ಇಲ್ಲ, ಯಾರು ಹಾಸ್ಪಿಟ್ಲಿಗೆ ಹೋಗಕ್ಕೆ ಕೇಳಲ್ಲ, ಪೇಷಂಟ್ಸ್ ಕಾಣ್ತಾ ಇಲ್ಲ. ಎಲ್ಲೋ ಇದು ಹಂಗಾರೆ ಕೊರೋನಾ ಬಂದು ಅದೆಲ್ಲ ಗುಡ್ಸ್ಕೊಂಡೇ ಹೋಗ್ಬಿಡ್ತಾ?
ಆದ್ರೆ ಒಂದು ಮೇಡಮ್ ಹೇಳಿದ್ದನ್ನ ರೋಗ ಇದೆ ಗುರುಗಳೇ, ಇದೆ ಅದನ್ನೇ ಅಲ್ಲಿಗೆ ಬರ್ತೀನಿ ಈಗ. ಆದ್ರೆ ಮೇಡಮ್ ಹೇಳಿದ್ದೊಂದು ಮಾತನ್ನ ನಾನು ಹೇಳ್ತೀನಿ, 1 ಲಕ್ಷ ಕಳೆದ 45 ದಿನದಲ್ಲಿ 200 ಜನ ಸತ್ತು ಹೋಗಿದ್ದಾರೆ ನಾನ್ ಕೋವಿಡ್ ಪೇಷಂಟ್. ಈಗ 1 ಲಕ್ಷ ಮೆಡಿಸಿನ್ ಪ್ಯಾರಾಸಿಟಮಲ್ಲು ಮತ್ತೆ ಇತ್ಯಾದಿ ಟ್ಯಾಬ್ಲೆಟ್ಸ್ಗಳ ತಗೊಂಡು ಅಂತ. ಕೆಲವೊಂದು ಪೇಷಂಟ್ಸ್ಗಳು ಮುಂಚೆಯಿಂದ ವೀಸಿಂಗ್ ಇದ್ದಂಥವ್ರು ಇದ್ದಾರೆ, ಕೆಮ್ಮಿದ್ದಂಥವ್ರು ಇದ್ದಾರೆ. ಅವ್ರು ಹೋಗಿ ಡಾಕ್ಟ್ರಿಗೆ ತೋರ್ಸೋಕೆ ಹೆದರಿಕೆ, ಈಗ ತಗೊಂಡೋಗಿ ಒಳಗಾಕ್ಬಿಡ್ತಾರೆ. ಅವ್ರಿಗೆ ಹೆದರಿಕೆ ಇಲ್ಲ, ಡಾಕ್ಟ್ರಿಗೆ ಹೆದರಿಕೆ, ಪೇಷಂಟ್ಗೂ ಹೆದರಿಕೆ. ಆಮೇಲೆ ನೋಡಿ, ಸಾಧಾರಣ ಮಟ್ಟಿಗೆ ಒಂದು ಶೀತ ಜ್ವರ, ಈ ಮಳೆನಲ್ಲಿ ನೆನ್ಕೊಂಡು ಹೋದ್ವಿ, ಶೀತ ಜ್ವರ ಬಂದ ತಕ್ಷಣ ಹಾಸ್ಪಿಟ್ಲಿಗೆ ಹೋಗ್ತಿರ್ಲಿಲ್ಲ, ಒಂದು ಯಾವುದೋ ಫೆಬ್ರಕ್ಸ್ ಪ್ಲಸ್ ಯಾವುದೋ ತಗೋತಿದ್ವಿ. ಈಗ ತಗೊಳ್ತೀವಿ ಅಂದ ತಕ್ಷಣ ಮೆಡಿಕಲ್ನಲ್ಲಿ ಇಷ್ಟು ಅಡ್ರೆಸ್ ತಗೊಂತಾನೆ. ಹಾಗಾದ್ಮೇಲೆ ಯಾವ ಥರದಲ್ಲಿ ಬದುಕಬೇಕು ಅನ್ನೋದು ಒಂದಾಗಿದೆ. 1 ಲಕ್ಷ ಅದರಲ್ಲೇ ಲಿಸ್ಟ್ ಬಂದಿದೆ ಅಂದ ತಕ್ಷಣ ಅವರೆಲ್ಲ ಕೊರೋನಾದವರಲ್ಲ. ಕೆಲವರು ಹೆದರಿಕೆನಲ್ಲಿ ತಂದು ಮನೆಯಲ್ಲಿ ಇಟ್ಕೊಂಡು ಅಷ್ಟೊಳಗೆ ಮುಗಿಸ್ಕೊಳ್ಳೋಣ ಅನ್ನೋರು ಒಂದಿಷ್ಟು ಇರ್ತಾರೆ. ಇದು ಅಲ್ಲದೆ ಬದುಕಿನ ಬಗ್ಗೆ ಒಂಚೂರು ಯೋಚನೆ ಮಾಡಲೇಬೇಕು ನಾವು. ನೀವು ಹೇಳಿದ್ರಿ HCG ಹಾಸ್ಪಿಟ್ಲಲ್ಲಿ ಇದ್ದಂಥ ಒಬ್ಬ VIP-ಗೆ ಡಾಕ್ಟ್ರ್ ಹೇಳಿದಂಥ ಒಬ್ಬ VIP ಹೆಂಡತಿಗೆ ಬೆಡ್ ಸಿಗಲ್ಲ ಅನ್ನುವಾಗ, ಇಲ್ಲಿ ಆಟೋ ಡ್ರೈವರಿಗೆ ಅಥವಾ ಟ್ಯಾಕ್ಸಿ ಡ್ರೈವರಿಗೋ ಪೊಲೀಸ್ನವ್ರಿಗೋ ಸಾಧಾರಣದವರಿಗೋ ಸಿಗೋದು ಹೇಗೆ ಸಾಧ್ಯ ಇದೆ? ಒಂದು. ಇನ್ನೊಂದು, ನಾನು 21 ವರ್ಷದಲ್ಲಿ ಈ ಮೀಡಿಯಾದ ಜೊತೆಗೆ ಬದುಕಿ ಬಂದವನು, ಯಾವ ಮೀಡಿಯಾನೂ ಹೊಗಳದಿಲ್ಲ. ಆದರೆ ಎಲ್ಲರೂ ಬ್ಲೇಮ್ ಮಾಡ್ತಾ ಇರೋದು ಹೆದರಿಸಿ 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 ಈ ನ್ಯೂಸ್ ಚಾನಲ್ ಅವ್ರು ಸಾಯಿಸ್ತಾ ಇದ್ದಾರೆ ಅನ್ನುವಂಥದ್ದಿದೆ. ಆದರೆ ಒಂದು ಇದರಲ್ಲಿ ನೇರವಾಗಿ ಅಭಿನಂದನೆ ಯಾಕೆ ಮಾಡ್ತಿದ್ದೀನಿ ಅಂದರೆ, ಕೊರೋನಾದಲ್ಲಿ ಎಜುಕೇಟ್ ಮಾಡ್ತಕ್ಕಂಥದ್ದು ಒಂದು ಕಾರ್ಯಕ್ರಮ ಮಾಡಿದಿರಲ್ಲ, ರೇಟಿಂಗ್ಗೋಸ್ಕರ ಒಂದು ಚಾನಲ್ ಇಲ್ಲ, ಇದು ಎಜುಕೇಷನ್ಗೂ ಒಂದು ಚಾನಲ್ ಇದೆ ಅನ್ನೋದೊಂದು ಪ್ರೌಡ್ ಅನ್ನಿಸ್ತಾ ಇದೆ. ಇದ್ರ ಜೊತೆನಲ್ಲಿ ಬದುಕೋಣ ನೋಡಿ. ಎಷ್ಟು ಜನ ಆಟೋ ಡ್ರೈವರ್ ಇಲ್ಲ, ಎಷ್ಟು ಜನ ಟ್ಯಾಕ್ಸಿ ಡ್ರೈವರ್ ಇಲ್ಲ, ಎಷ್ಟು ಜನ ಕೂಲಿ ಕಾರ್ಮಿಕರಿಲ್ಲ, ಎಷ್ಟು ಜನ ನಾವು ಗಾರೆ ಕೆಲಸದವರು ಇತ್ಯಾದಿಗಳು ಇಲ್ಲ. ಅವ್ರುಗಳಿಗೆ ಈ 1 ವಾರ 15 ದಿನ ನೀವು ಲಾಕ್ಡೌನ್ ಮಾಡ್ತಾ ಹೋದರೆ ಅನ್ನ ತಿನ್ನೋದು, ಮಾತ್ರೆ ತಿನ್ನೋದು ಬಿಟ್ಬಿಡಿ. ನಾನು ಬದುಕಿದ್ರಲ್ವ ಮಾತ್ರ ನಾಳೆ, ನಾನು ಸರಿ ಇದ್ರಲ್ವ ಕೊರೋನಾ ನಂಗೆ ಬರೋದು, ಇಲ್ಲ ಅನ್ನನೇ ಇಲ್ಲ. ಎಷ್ಟೋ ಜನ ಹಾಗೇ ನಡೆದು ಸತ್ತವ್ರಿಲ್ವ ನಮ್ಮಲ್ಲಿ? ಗುಳೆ ಹೋಗುವಾಗ ಊಟವೂ ಇಲ್ಲದೆ ಏನೂ ಇಲ್ಲದೆ ಸತ್ತವರಿದ್ದಾರೆ. ಅದ್ರ ಮಧ್ಯದಲ್ಲಿ ಜ್ವರ ಬಂದವರು, ಈ ಮಳೆಗೆ ಆರ್ಥರೈಟಿಸ್ ಜಾಸ್ತಿ ಆಗ್ತದೆ, ವೀಸಿಂಗ್ ಜಾಸ್ತಿ ಆಗ್ತದೆ, ಬೇರೆ ಹಳೆಯ ಕಾಯಿಲೆಗಳು ಜಾಸ್ತಿ, ಈಗ ಸೊಳ್ಳೆ ಬಂದ್ಬಿಟ್ಟು ಡೆಂಗ್ಯೂ ಜಾಸ್ತಿ ಆಗ್ತದೆ. ಬರೀ ಕೊರೋನಾ 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 ಅನ್ನೋದಕ್ಕಿಂತ 4 ದಿನ ಕೊರೋನಾ ಬಂದು ಇಮ್ಯುನೈಸ್ ಮಾಡ್ಕೊಂಡು ಇರೋದೇ ಬೆಸ್ಟು ಅನ್ನೋ ಮಟ್ಟಕ್ಕೆ ಜನ ಬರ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನೋಡಿ ಮೀಡಿಯಾ ಇದು ಸರ್ಕಾರ ಕೈ ಎತ್ತಿಬಿಡುತ್ತೆ. ಈ ಥರ ಜನ ಜಾಸ್ತಿ ಆದಾಗ ಸರ್ಕಾರವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಸರ್ಕಾರನ ಬ್ಲೇಮ್ ಮಾಡಿನೂ ಪ್ರಯೋಜನ ಇಲ್ಲ. ಆದ್ರಿಂದ ಒಂದೇ ಒಂದು ದಾರಿ ಇರೋದು, ಇಮ್ಯುನೈಸ್ ಮಾಡ್ಕೋಬೇಕು. ಇಮ್ಯುನಿಟಿನ ಜಾಸ್ತಿ ಮಾಡ್ಕೊಂಡ್ರೆ ಈ ಕೊರೋನಾವನ್ನು ಯಾವುದೇ ನನ್ನ ಲೈಫಲ್ಲಿ ನೋಡಿದ್ದೀನಲ್ಲ, ಡಾಕ್ಟ್ರು ಇಲ್ಲಿದ್ದಾರೆ, ಈ ಡಾಕ್ಟ್ರು ಇದ್ದಾರೆ, ಇಲ್ಲಿಯವರೆಗೆ ವೈರಸ್ನ ಕಿಲ್ ಮಾಡೋದಕ್ಕೆ ಮೆಡಿಸಿನ್ ಕಂಡುಹಿಡಿದಿಲ್ಲ. ಯಾವ ವೈರಸ್ಸು ಇಲ್ಲ. ರೇಬಿಸ್ ಆಗಲಿ, H1N1 ಆಗಲಿ, HIV ಆಗಲಿ, ಇನ್ಫ್ಲೂಯೆನ್ಸ್ದಾಗಲಿ ಏನೂ ಇಲ್ಲ. ವ್ಯಾಕ್ಸಿನ್ ಅದು ವೈರಸ್ ಕಿಲ್ ಮಾಡೋದಕ್ಕಲ್ಲ, ಇಮ್ಯುನೈಸ್ ಮಾಡಲಿಕ್ಕೆ. ವ್ಯಾಕ್ಸಿನ್ನೇ ನಮ್ಮ ದೇಹಕ್ಕೆ ಹಾಕೋದ್ರಿಂದ ದೇಹ ಇಮ್ಯುನೈಸ್ ಆಗುತ್ತೆ. ದೇಹದಲ್ಲೇ ಆಂಟಿಬಾಡೀಸ್ ಬರಬೇಕೆ ವಿನಃ ವೈರಸ್ಸಿಗೆ ಹೊಸದು ಬರೋದಿಲ್ಲ. ಹಾಗಾಗಿ ದೇಹವನ್ನು ಇಮ್ಯುನೈಸ್ ಮಾಡಬೇಕು. ಥ್ಯಾಂಕ್ ಯು ಗಣೇಶ್ ಅವರ. ಕ್ವಿಕ್ಲಿ ಇಫ್ ಪಾಸಿಬಲ್ ವಿತ್ ಇನ್ 30 seconds. ಮಾನ್ಯ ಜಸ್ಟ್ ನಂಗೆ 3 ನಿಮಿಷ ಮಾತು ಹೇಳಿದ್ರು. ಸರ್ಕಾರ ಸದಾ ನಿಮ್ಮ ಪಾಲಿಗಿದೆ, ಅಂದರೆ ನಿಮ್ಮ ಸಹಕಾರಕ್ಕಿದೆ. ಆಹಾರದ ವಿಚಾರದಲ್ಲಿ ನೀವು ಯೋಚನೆ ಮಾಡೋದು ಬೇಡ, ಆರೋಗ್ಯದ ವಿಚಾರದಲ್ಲಿ ಸಿಕ್ಕಿದೆ. ಈಗ ಹೋಗ್ಬಿಡೋಣ, ಇವ್ರು ಕ್ಯಾಮ್ರಾ ತಗೊಂಡು ಎಲ್ಲೂ 100 ಮಾರ್ಕ್ಸ್ ತಗೊಳ್ಳದೆ ಇದ್ರು 180 ಮಾರ್ಕ್ಸ್ ತಗೊಳ್ಳೋದು. ಅಲ್ಲ, 80 ಬೇಡ ಸ್ವಾಮಿ, ನೀವು 100 ತಗೊಳ್ಳಿ. ನಾನು ಹೇಳುವಂತದ್ದು ಅಂದ್ರೆ ಆನ್ಸರ್ ಕೊಟ್ಬಿಡ್ತೀನಿ ನಾನು. ಸರ್, ಸರ್ಕಾರ ನೀವು ಹೇಳಿರ್ತಕ್ಕಂಥ ಅಂಶಗಳನ್ನ, ಇಲ್ಲಿ ನಾನು ಹೇಳಿದ ಅಂಶಗಳನ್ನ ತಿಳ್ಕೊಂಡು ಸರ್ಕಾರಕ್ಕೆ ಕೊಡ್ತೇನೆ. ಅವರು ಕೂಡ ಸರ್ಕಾರ ಸದಾ ಸಾರ್ವಜನಿಕರ ಪರವಾಗಿದೆ, ನಾವು ಕಲಿತಾ ಇದ್ದೀವಿ, ಚಂದನ್, ಐ ವುಡ್ ಕಂಗ್ರಾಚುಲೇಟ್ ಒನ್ಸ್ ಅಗೇನ್ ಯುವರ್ ಚಾನಲ್. Ganesh sir, once again I would like to congratulate your channel once again. At the same time I would also request, ನಿಮ್ಮ ಹತ್ರ ನಾನು ಮನವಿ ಮಾಡ್ಕೊಳ್ಳೋದೇನು ಅಂದ್ರೆ, ಇದನ್ನ ದಯವಿಟ್ಟು ಕಂಟಿನ್ಯೂ ಮಾಡಿ. ಜನರಿಗೆ ಸಂತೋಷ್ ಗುರೂಜಿ ಅವರು ಹೇಳಿದಾಗೆ ಆದಷ್ಟು ಜನರಿಗೆ ಕಾನ್ಫಿಡೆನ್ಸ್ ತರುವಂತ ಕೆಲಸ ತಾವು ಮಾಡಿ. ಯಾಕಂದ್ರೆ ಜನರಿಗೆ ಆಲ್ರೆಡಿ ಕಾನ್ಫಿಡೆನ್ಸ್ ಕುಗ್ತಾ ಇದೆ. ಆದಷ್ಟು ಜನರಿಗೆ ನೆಗೆಟಿವ್ ಕೊರೋನಾ ಕ್ಯೂರ್ ಆಗಿ ಬಂದಂತ ಎಕ್ಸಲೆಂಟ್ ಕ್ಯೂರ್ ಆಗಿ ಬಂದಂತ ಪೇಷಂಟ್ಸ್ ಗಳನ್ನ ಮಾತನಾಡಿಸಿದ ಮೊಟ್ಟಮೊದಲ ಚಾನಲ್. ಜೊತೆಗೆ ಈ ಆಕ್ಸಿಮೀಟರ್ ಗಳ ಬಗ್ಗೆ 1 hour ಸ್ಪೆಷಲ್ ಡಿಬೇಟ್ ಮಾಡಿ, ವೈ ಆಕ್ಸಿಮೀಟರ್ ಇಸ್ ನಾವ್ ಎಸೆನ್ಷಿಯಲ್ ಅನ್ನೋದನ್ನ. ಆಮೇಲೆ ತಾವು ದಯವಿಟ್ಟು ಯಾರು ಅಕಸ್ಮಾತ್ ಈ ಬೆಡ್ ಗಿಡ್ ಸಿಗದೆ ಇರುವಂತವ್ರು ಏನಾರು ಇದ್ರೆ ತಮ್ಮ ಚಾನಲ್ ಮುಖಾಂತರ ಅವ್ರಿಗೆ ಕೊಡಿಸಿದ ಏಕೈಕ ಚಾನಲ್ ಸರ್. ಮಾಡಿದಿರಿ ನೀವು. ಮುಂದಿನ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ತಮ್ಮನ್ನು ಕೇಳ್ಕೊಳ್ಳೋದಿಲ್ಲ ಸರ್. ಡಾಕ್ಟರ್ ಸಂತೋಷ್ ಜಿ ಅವರು ಮಾತು ಹೇಳಿದ್ರು, ಯಾಕಂದ್ರೆ ನಾವು ಮಾಡಿದ್ರೆ ಪಾಲಿಟಿಕ್ಸ್ ಆಗುತ್ತೆ, ನೀವು ಮಾಡಿದ್ರೆ ಕರ್ತವ್ಯ ಆಗ್ತದೆ. ಈಗ ಸಾರ್ವಜನಿಕರು ಮಾಧ್ಯಮಗಳ ಮೇಲೆ ಅವಲಂಬಿತರಾಗಿರೋದ್ರಿಂದ ಮಾಧ್ಯಮಗಳು ಕೂಡ ಸಹಕಾರ ಕೊಡಿ. ಈ ಬೆಂಗಳೂರು ಸತ್ಯ ಹೋಯ್ತು, ಇನ್ನು
ನೋಡುವುದಿಲ್ಲ. ಅಲ್ಲ ರೀ, ಈ ರೀತಿಯಾಗಿ ಮಾಧ್ಯಮಗಳು ಎಲ್ಲೋ ಒಂದು ಕಡೆ ಸಹಕಾರ ಕೊಟ್ಟಿಲ್ವಾ? ನಾನು ನೀವು ಸ್ನೇಹಿ ಮಾಧ್ಯಮಗಳು ತಿದ್ದತಕ್ಕಂಥ ಗಣೇಶ್ ಅವರೇ, ಕೊರೋನಾ ಜಾತ್ಯತೀತವಾಗಿ, ವಯಾತೀತವಾಗಿ, ಸೀಮಾತೀತವಾಗಿ, ಪ್ರಾಂತಾತೀತವಾಗಿ, ಪಕ್ಷಾತೀತವಾಗಿ ಬರೋ ಕಾರಣ ಆಗಿರೋದ್ರಿಂದ ನಾವೆಲ್ಲರೂ ಸಾಮಾಜಿಕ ಸಿದ್ಧತೆ ಬದ್ಧತೆಯನ್ನು ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು, ವಾರ್ ಫುಟಿಂಗ್ ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಫಸ್ಟ್ ನಾವು ಆಪರೇಟ್ ಮಾಡಬೇಕು, ಆಮೇಲೆ ಕೋಆಪರೇಷನ್ ನಿರೀಕ್ಷೆ ಮಾಡಬೇಕು. ಇದನ್ನ ನಾವು ಮಾಡಿದಾಗ ಗೆಲ್ಲಿಕ್ಕೆ ಸಾಧ್ಯ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಮ್ಗೆ ಮಂಗಳವಾರ ಲಾಕ್ಡೌನ್ ಶುರು ಆಗ್ತಾ ಇದೆ ಅಂದಾಗ ಇವತ್ತಿಂದ ಊರಿಗೆ ಹೋಗ್ಬಿಡ್ತೀನಿ ರೆಕ್ರಿಯೇಷನ್ ಹಾಲಿಡೇ ಟ್ರಿಪ್ ಅಲ್ಲ. ಇದನ್ನ ಒಬ್ಬ ಶ್ರೀಸಾಮಾನ್ಯ ಅರ್ಥ ಮಾಡ್ಕೊಳ್ಬೇಕು. ಈ 2 ದಿವಸಗಳ ಕಾಲದಲ್ಲಿ ಪ್ಯಾಕೇಜ್ ಎತ್ಕೊಂಡು ಊರಿಗೆ ಹೋಗ್ಬಿಟ್ಟು ಲಾಕ್ಡೌನ್ ಆದ್ಮೇಲೆ ವಾಪಸ್ ಬರ್ತೀನಿ ಅಲ್ಲ. ನೀವು ದಯವಿಟ್ಟು ನಿಮ್ಮ ಊರಿನಲ್ಲಿ, ನಿಮ್ಮ ಮನೆಯಲ್ಲಿ, ಪ್ರಾಂತ್ಯದಲ್ಲಿ ಇದ್ದಾಗ ಮಾತ್ರನೇ. ಇಲ್ಲ ಅಂದ್ರೆ ನಿಮ್ಮ ಚಾನೆಲ್ಗೆ TRP ಬರ್ಬೋದು, ಜಾಸ್ತಿ ಚರ್ಚೆಗಳಾಗಬೇಕು. ಕೊರೋನಾ ಕಂಟ್ರೋಲ್ ಬರಲ್ಲ. ಪರವಾಗಿಲ್ಲ. ಕೊರೋನಾ ಕಂಟ್ರೋಲ್ ಬರಬೇಕು ಅಂತ ಈ ತರದ ನಿಯಮಾವಳಿಗಳನ್ನ ನೀವು ಮಾಡ್ತಕ್ಕಂಥದ್ದು ಅನಿವಾರ್ಯ ಮತ್ತು ಅವಶ್ಯ. ಆದ್ರೆ ಕೇಳ್ತಕ್ಕಂಥದ್ದು, ಕೇಳಿಸ್ತಕ್ಕಂಥ ನಮ್ಮೆಲ್ಲರ ಬಾಧ್ಯತೆ. ಹೌದು, ಕೇಳಲ್ಲ ಸರ್. ನಿರ್ಲಕ್ಷ್ಯ ಮಾಡಿದಾಗ ಸಾವಿನ ಕದ ಅವರೇ ಕಟ್ತಾರೆ ಅಂತ. ಇಲ್ಲಿರುವ ಸೋಂಕು ಅವರ ಹಳ್ಳಿಗೆ ಹೋಗುತ್ತೆ, ಹಳ್ಳಿಲಿರೋ ಅಪ್ಪ ಅಮ್ಮಂದ್ರಿಗೂ ಮತ್ತೆ 15 ದಿವಸ ಬಿಟ್ಕೊಂಡು ಮತ್ತೆ ಲಾಕ್ಡೌನ್. ಆಮೇಲೆ ಸರ್ಕಾರದ ಮೇಲೆ ಜವಾಬ್ದಾರಿ ಹಾಕಿ ಸರ್ಕಾರ ಸರಿ ಮಾಡಬೇಕು ಅಂತ ನಿರೀಕ್ಷೆ ಅತ್ಯಂತ ಭಯ ಪಡೋದು ಸರಿಯಲ್ಲ. ಭಯ ಇಲ್ದೇನೆ ನಿರಾಳರಾಗಿ ಅಸಡ್ಡೆಯಿಂದ ಉಡಾಫೆಯಿಂದ ಓಡಾಡೋದು ತಪ್ಪು. ಎರಡೂ ಇರಬಾರ್ದು. ಜೊತೆಗೆ 5 ಬೆರಳು ಸೇರಿದ್ರೆ ಮುಷ್ಟಿ. ನಾವು ಕೊರೋನಾಗೆ ಗುದ್ದು ಕೊಡಬೇಕು ಅಂತಂದ್ರೆ ಒಂದು ಮಾಸ್ಕ್ ಪ್ರತಿಯೊಬ್ಬರು ಹಾಕೋಬೇಕು, ಕತ್ತಿಗಲ್ಲ. 2ನೇದು ಕೈ ತೊಳ್ಕೊಳ್ಳೋದನ್ನ ಕಲಿಬೇಕು. 3ನೇದು ಶೌಚಾಲಯ ಬಹಳ ಮುಖ್ಯ. 4ನೇದು ಸೋಷಿಯಲ್ ಡಿಸ್ಟೆನ್ಸಿಂಗು. 5ನೇದು ಅನ್ನೆಸರ್ಲಿ ಹೋಗೋದು ಬಿಡಬೇಕು. ಅದನ್ನ ಜನಸಾಮಾನ್ಯರು ಕಲಿಬೇಕು. ಇವತ್ತೇನಾಗಿದೆ, ಹಳ್ಳಿಯವರಿಗೆ ಕಲಿದೇ ಇದ್ದವ್ರಿಗೆ ಇರೋ ಬುದ್ಧಿ ಕಲಿತವ್ರಿಗಿಲ್ಲ. ಆ ಕಲಿತವರು ಕೂಡ ಒಂದು ಅರಿವು ಮೂಡಬೇಕು ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು 5 ಜನಕ್ಕೂ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಳ್ಳೋದಕ್ಕಾಗಿ. ದಟ್ಸ್ ಸೋ ಫ್ಯಾಂಟಾಸ್ಟಿಕ್. ಹಾಗೂ ಡಾಕ್ಟರ್ ಗಿರಿಧರ್ ಬಾಬು ಅವರು ಜಾಯ್ನ್ ಆಗಿದ್ರು, ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. KC ರಘು ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ದಟ್ಸ್ ಆಲ್ ಫಾರ್ ನೌ. ಪವರ್ ಟಿವಿ, ಇದು ನಿಮ್ಮ ಶಕ್ತಿ. ಮೊದಲು ಹಲ್ಲಿನ ಸ್ವಚ್ಛತೆ, ನಂತರ ಒಸಡಿನ ಮಸಾಜ್. ಮರೆಯಬೇಡಿ, ಬಲಶಾಲಿ ಒಸಡು, ಶಕ್ತಿಯುತ ಹಲ್ಲು, ಇದುವೇ ವಿಕೋದ ಗುರುತು. ಅಮೃತ್ ನೋನಿ ಪವರ್ ಪ್ಲಸ್ 164 ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರುವ ನೋನಿ ಹಣ್ಣಿನ ಸಾರ. ಅಶ್ವಗಂಧ, ಅಮೃತಬಳ್ಳಿ ಹಾಗೂ ಇನ್ನಿತರ ಪಾರಂಪರಿಕ ಆಯುರ್ವೇದ ಗಿಡಮೂಲಿಕೆಗಳ ಅದ್ಭುತ ಸಂಯೋಜನೆಯಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ದೇಹಕ್ಕೆ ನವ ಚೈತನ್ಯವನ್ನು ನೀಡುತ್ತದೆ. ಆರೋಗ್ಯಯುತ ಹಾಗೂ ಶಕ್ತಿಯುತ ಜೀವನಕ್ಕಾಗಿ ಅಮೃತ್ ನೋನಿ ಪವರ್ ಪ್ಲಸ್. ಈಕ್ವಿನಾಕ್ಸ್ ಗ್ಲೋಬಲ್ ಶೆಲ್ಟರ್ಸ್ ವತಿಯಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹತ್ತಿರ ಈಕ್ವಿನಾಕ್ಸ್ ಕೌಂಟಿ ಬಡಾವಣೆಯಲ್ಲಿ ವಾಸಕ್ಕೆ ಯೋಗ್ಯವಾದ ನಿವೇಶನಗಳು ಬಯಪ್ಪ ಹಾಗೂ ರೇರಾ ರಿಜಿಸ್ಟ್ರೇಷನ್ ಪಡೆದು ಬ್ಯಾಂಕ್ ಸಾಲ ಸೌಲಭ್ಯದೊಂದಿಗೆ ನೋಂದಣಿಗೆ ಸಿದ್ಧವಿದೆ. ಸಂಪರ್ಕಿಸಿ 8880449449. ನೀವು ಅಡವಿಟ್ಟ ಚಿನ್ನವನ್ನು ಬಿಡಿಸೋಕೆ ಹಣ ಬೇಕಾ? ನಿಮ್ಮ ಚಿನ್ನವನ್ನು ಅಧಿಕ ಬೆಲೆಗೆ ಮಾರಬೇಕಾ? ನಿಮ್ ಚಿನ್ನಕ್ಕೆ ಬಡ್ಡಿ ಮೇಲೆ ಬಡ್ಡಿ ಕಟ್ತಾ ಇದ್ದೀರಾ? ನಮ್ಮ ಅಕ್ಷಯ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಗೆ ಕೊಂಡು ಉಳಿದ ಹಣವನ್ನು ಕ್ಷಣಾರ್ಧದಲ್ಲಿ ನೀಡುತ್ತಾರೆ. ನಿಮ್ಮ BP, ಶುಗರ್ ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲವ? ಹಾಗಾದರೆ ಸೇವಿಸಿ ಶಂಕರಾಮೃತ, ಗಳಿಸಿ ಆರೋಗ್ಯದ ಸೂತ್ರ. ಆಟಿಕಾ ಗೋಲ್ಡ್ ಕಂಪನಿ 8 ವರ್ಷಗಳ ಹಿಂದೆ ಭಾರತದಲ್ಲಿ ಚಿನ್ನ ಮಾರಲು ಹೋದ ಜನರಿಗೆ ಕೇವಲ 60% ಹಣ ಕೊಟ್ಟು ವಂಚಿಸಲಾಗ್ತಿತ್ತು. ಇದನ್ನ ಅರಿತುಕೊಂಡು ಜನರಿಗೆ ಇಂದಿನ ಆನ್ಲೈನ್ ಬೆಲೆ ನೀಡಿ ಹೊಸ ಕ್ರಾಂತಿಯನ್ನ ಹುಟ್ಟುಹಾಕಿದ ಆಟಿಕಾ ಸಂಸ್ಥಾಪಕರಾದ ಡಾಕ್ಟರ್ ಬೊಮ್ಮನಳ್ಳಿ ಬಾಬುರವರಿಗೆ ಆಟಿಕಾ ಪರಿವಾರದಿಂದ ಜನ್ಮದಿನದ ಶುಭಾಶಯಗಳು. ಮುಳುಗಡೆಯಾಯಿತು ಸೇತುವೆ, ಕೊಚ್ಚಿ ಹೋಯಿತು ರಸ್ತೆ. ಕೊರೋನಾ ಬೆನ್ನಲ್ಲೇ ದೇಶಕ್ಕೆ ಎದುರಾಗಿದೆ ಜಲಕಂಟಕ. ವರುಣನ ಆರ್ಭಟಕ್ಕೆ ರಾಜ್ಯದ ಜನ ಅಕ್ಷರಶಃ ಕಂಗಾಲು. ಅಸ್ಸಾಂ, ಗುಜರಾತ್ಗೆ ಬೆಂಬಿಡದೆ ಕಾಡುತ್ತಿದೆ ವರ್ಷಧಾರೆ. ಇದೇ ಈ ಹೊತ್ತಿನ ವಿಶೇಷ, ಮಾರಣ ಮಳೆ. ನಾನು ಹರೀಶ್ ಪುತ್ರ. ಕೊರೋನಾ ಬೆನ್ನಲ್ಲೇ ದೇಶದಲ್ಲೀಗ ಮಳೆರಾಯನ ಆರ್ಭಟ ಹೆಚ್ಚಾಗಿದೆ.
ಮಹಾರಾಷ್ಟ್ರ, ಅಸ್ಸಾಂ ಹಾಗೂ ಗುಜರಾತ್ನಲ್ಲಿ ಜನರು ಮನೆ ಮಠ ಕಳೆದುಕೊಂಡು ಬೀದಿಗೆ ಬಂದು ಬಿಟ್ಟಿದ್ದಾರೆ. ಅಲ್ಲದೆ ಕರುನಾಡಲ್ಲೂ ಮಳೆಯ ಭೀತಿ ಆವರಿಸಿದ್ದು, ಕೆಲವು ಕಡೆ ಸೇತುವೆಗಳು ಮುಳುಗಡೆಯಾಗಿವೆ, ಇನ್ನೂ ಕೆಲವು ಕಡೆ ರಸ್ತೆ ಕುಸಿದು ವಾಹನ ಸಂಚಾರಕ್ಕೆ ಪರದಾಡುವ ಸ್ಥಿತಿ ಎದುರಾಗಿದೆ. ಕಳೆದೊಂದು ವಾರದಿಂದಲೂ ಮಳೆರಾಯನ ರುದ್ರ ನರ್ತನಕ್ಕೆ ಜನತೆ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಮುಳುಗಡೆಯಾಯಿತು ಸೇತುವೆ, ಕೊಚ್ಚಿ ಹೋಯ್ತು ರಸ್ತೆ. ಕಿಲ್ಲರ್ ಕೊರೋನಾ ಬೆನ್ನಲ್ಲೇ ಎದುರಾಗಿದೆ ಜಲಕಂಟಕ. ರಾಜ್ಯದಲ್ಲಿ ಮುಂಗಾರು ಮಳೆ ಚುರುಕು ಪಡೆದುಕೊಂಡಿದ್ದು ಬಹುತೇಕ ಭಾಗಗಳಲ್ಲಿ ಮಳೆಯಾಗ್ತಾ ಇದೆ. ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ನಿರಂತರ ಮಳೆಯಾಗ್ತಾ ಇದ್ದು, ನದಿ ತಟದ ಭಾಗದಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿದೆ. ಕಳೆದೊಂದು ವಾರದಿಂದ ವಿವಿಧ ಜಿಲ್ಲೆಗಳಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ಕೆಲವೆಡೆ ಅನಾಹುತಗಳು ಕೂಡ ಸಂಭವಿಸಿದೆ. ಇನ್ನು ಕೆಲ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆಯಾಗಿದೆ. ಹೌದು, ರಾಜ್ಯದಲ್ಲಿ ಕೊರೋನಾ ಮಹಾಮಾರಿ ಹೆಚ್ಚುತ್ತಾ ಇರೋ ನಡುವೆಯೇ ಮಳೆ ಅಬ್ಬರ ಕೂಡ ಜೋರಾಗಿದ್ದು, ಹಲವು ಜಿಲ್ಲೆಗಳಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಬೆಳಗಾವಿಯ ಚಿಕ್ಕೋಡಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯಿಂದಾಗಿ ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಕಳೆದ ಒಂದು ವಾರದಿಂದ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನಲ್ಲೂ ಸಹ ಕಳೆದೊಂದು ವಾರದಲ್ಲಿ ಭಾರೀ ಮಳೆಯಾಗ್ತಾ ಇದ್ದು, ರಸ್ತೆ ಬದಿಯ ಮಣ್ಣು ಕುಸಿತಾ ಇದೆ. ಭಾರೀ ಮಳೆಗೆ ಹೊಸನಗರದ ನಾಗೋಡಿ ಸಮೀಪದ ರಾಷ್ಟ್ರೀಯ ಬೈಂದೂರು ರಾಣೆಬೆನ್ನೂರು ರಸ್ತೆಯ ಕೊಲ್ಲೂರು ಮಾರ್ಗದಲ್ಲಿ ರಸ್ತೆ ಬದಿಯ ಮಣ್ಣು ಕುಸಿಯಲು ಆರಂಭವಾಗಿದೆ. ನಿಜ ಹೇಳಬೇಕು ಅಂದ್ರೆ ವಾಹನ ಸವಾರರು ಆತಂಕದಿಂದಲೇ ಈ ಭಾಗದಲ್ಲಿ ಸಂಚಾರ ನಡೆಸುವಂತಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತೆ ಮಳೆಯಾದರೆ ರಸ್ತೆಗೆ ಹಾನಿಯಾಗಿ ಸಂಚಾರಕ್ಕೆ ತೊಂದರೆಯಾಗುವ ಸಾಧ್ಯತೆಯಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದಾಗಿ ತುಂಗಭದ್ರೆ, ಶರಾವತಿ ನದಿಗಳು ತುಂಬಿ ಹರಿತಾ ಇವೆ. ತುಂಗಾ ಜಲಾನಯನ ಪ್ರದೇಶದಲ್ಲಿ ನೀರಿನ ಹರಿವು ಹೆಚ್ಚಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆ, ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಭರ್ಜರಿ ಮಳೆಯಾಗಿದ್ದು, ನದಿಗಳು ತುಂಬಿ ಹರಿತಾ ಇವೆ. ಅದಷ್ಟೇ ಅಲ್ಲ, ಇನ್ನು ಅನೇಕ ಜಿಲ್ಲೆಗಳಲ್ಲಿ ಮಹಾಮಳೆಯಿಂದಾಗಿ ಹೆಚ್ಚೆಚ್ಚು ಹಾನಿಯುಂಟಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಬೃಹತ್ ಮರಗಳು ಉರುಳಿ ಬಿದ್ದಿವೆ. ಅದಷ್ಟೇ ಅಲ್ಲದೆ ಆಟೋ ಸೇರಿದಂತೆ ದ್ವಿಚಕ್ರ ವಾಹನಗಳು ನೀರು ಪಾಲಾಗಿವೆ. ಅಂಕೋಲಾದ ಕೇಣಿಯಲ್ಲೂ ಮರ ಉರುಳಿ ಕಾರೊಂದು ಜಖಮಾಗಿದೆ. ವಾರದ ಹಿಂದೆ ತಾತ್ಕಾಲಿಕವಾಗಿ ನಿರ್ಮಿಸಿದ್ದ ಸೇತುವೆ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿತ್ತು. ಇನ್ನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಲವು ಗ್ರಾಮಗಳು ಮಳೆಯ ಅಬ್ಬರಕ್ಕೆ ನಲುಗಿವೆ. ಧಾರಾಕಾರ ಮಳೆಯಿಂದಾಗಿ ಜಮಖಂಡಿಯ ಶೂರ್ಪಾಲಿ ಗ್ರಾಮದ ತೋಟದ ಮನೆಗಳಿಗೆ ನೀರು ನುಗ್ಗಿದೆ. ಪುನರ್ವಸತಿ ಕೇಂದ್ರದ ಸಮೀಪದ ಮನೆಗಳಿಗೂ ನೀರು ಬಂದಿದ್ದು, ಮನೆಯ ಸುತ್ತ ನೀರು ಆವರಿಸಿಕೊಂಡಿದೆ. ಜನ ಮನೆ, ಮಠ ಎಲ್ಲವನ್ನ ಕಳೆದುಕೊಂಡು ಬೀದಿಗೆ ಬಂದು ಬಿಟ್ಟಿದ್ದಾರೆ. ಆತಂಕಕಾರಿ ವಿಚಾರ ಅಂದ್ರೆ ಬೆಳಗಾವಿಯ ಚಿಕ್ಕೋಡಿ ಉಪವಿಭಾಗದ ಕೃಷ್ಣಾ ನದಿ ತೀರದಲ್ಲಿ ಈಗ ಪ್ರವಾಹ ಭೀತಿ ಎದುರಾಗಿದೆ. ಮಹಾರಾಷ್ಟ್ರದ ಕೊಂಕಣ ಪ್ರದೇಶಗಳಲ್ಲಿ ಕಳೆದ 3-4 ದಿನಗಳಿಂದ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರುವ ಪರಿಣಾಮ ವೇದಗಂಗಾ, ದೂದಗಂಗಾ ಹಾಗೂ ಕೃಷ್ಣಾ ನದಿಗೆ ಭಾರೀ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಚಿಕ್ಕೋಡಿ ಮತ್ತು ನಿಪ್ಪಾಣಿ ತಾಲೂಕಿನ 6 ಕೆಳಹಂತದ ಸೇತುವೆಗಳು ಮುಳುಗಡೆಯಾಗಿವೆ.
ಹೇಗೆ ಸೇತುವೆಗಳು ಮುಳುಗಡೆಯಾಗಿರೋ ಕಾರಣದಿಂದಾಗಿ ಜನ ಪರ್ಯಾಯ ಮಾರ್ಗಗಳಿಂದ ಸಂಚರಿಸುತ್ತಿದ್ದಾರೆ. ಅಲ್ಲದೆ ಕೃಷ್ಣಾ ನದಿಗೆ 65,000 ಕ್ಯೂಸೆಕ್ಸ್ ನೀರು ಒಳಹರಿವಿದ್ದು ಈ ಪ್ರಮಾಣ 1,50,000 ಮೀರಿದ್ರೆ ಕೃಷ್ಣಾ ನದಿ ತನ್ನ ಪಾತ್ರವನ್ನ ಬಿಟ್ಟು ಹೊರಗೆ ಬರುತ್ತೆ. ಇದು ಪ್ರವಾಹದ ಮುನ್ಸೂಚನೆಯಾಗಿದ್ದು ಇದೇ ಪ್ರಮಾಣದ ನೀರು ಬರುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಪ್ರವಾಹ ಎದುರಿಸಲು ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಇನ್ನು ಉಡುಪಿಯಲ್ಲೂ ಮಳೆರಾಯ ಅಬ್ಬರಿಸುತ್ತಿದ್ದಾನೆ. ಮುಂಜಾಗ್ರತಾ ಕ್ರಮದಿಂದ ಮುಂದಿನ 3 ದಿನಗಳ ಕಾಲ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಕಳೆದ 24 ಗಂಟೆಯಲ್ಲಿ ಜಿಲ್ಲೆಯಾದ್ಯಂತ 36 ಮಿಲಿಮೀಟರ್ ಮಳೆ ಬಿದ್ದಿದ್ದು, ಕಾಪು ತಾಲೂಕಿನ ಇನ್ನ ಗ್ರಾಮದಲ್ಲಿ ಅತಿ ಹೆಚ್ಚು 138 ಮಿಲಿಮೀಟರ್ ಮಳೆಯಾಗಿದೆ. ಕಳೆದ 2-3 ದಿನಕ್ಕೆ ಹೋಲಿಸಿದ್ರೆ ಕೊಡಗು ಜಿಲ್ಲೆಯಲ್ಲಿ ಮಳೆ ಸ್ವಲ್ಪ ಪ್ರಮಾಣದಲ್ಲಿ ಇಳಿಮುಖವಾಗಿದೆ. ಭಾರೀ ಮಳೆಯಿಂದ ಜಲಾವೃತಗೊಂಡಿದ್ದ ಭಾಗಮಂಡಲದ